ಅವಳು ಸಿಗಲ್ಲ ಬಿಡು, ಬೆಳೆದಿಂಗಳ ಬಾಲೆ ಆಗೋಯ್ತು, ಇದು ಅಷ್ಟೇ, ಇದು ಅಕ್ಕ ನೂಡಲ್ಸ್ ಹೇಳಿ ಅಂದ್ಬಿಟ್ಟು ಹೋಗೋ ಕಾರಣ ನನಗೆ ಅಕ್ಕ ನೂಡಲ್ಸು ಸಿಗಲ್ಲ, ತಂಗಿ ನೂಡಲ್ಸು ಸಿಗಲ್ಲ. ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಈ ಬರ್ತಲ್ಲಿ ಆಗಿಲ್ಲ, ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ನಾನು ಒಂದು ನೆಪೋಟಿಸಮ್ ಕಿಡ್ ಆಗಿ ಉಟ್ಬಿಟ್ರೆ ತುಂಬಾ ಖುಷಿಯಾಗಿರ್ತೀನಿ. ಆ ಬ್ಯಾಗ್ ಎಷ್ಟು ಕಾಸ್ಟ್ಲಿ ಅಂದ್ರೆ ಅದ್ರ ಮೇಲೆ ನಿಮಗೆ ಲೋನ್ ಕೊಡ್ತಾರಂತೆ, ಅದನ್ನ ಅಡ ಇಟ್ರೆ ನಿಮ್ಗೆ ಗೋಲ್ಡ್ ತರ ದುಡ್ಡು ಕೊಡ್ತಾರಂತೆ. ನೆಕ್ಸ್ಟ್ ಆನಿವರ್ಸರಿ ಅದಕ್ಕೆ ನಾನು ಲೋನ್ ತಗೋಬೇಕು. ಐ ಡೋಂಟ್ ವಾಂಟ್ ಟು ಅಕ್ಸೆಪ್ಟ್ ದಟ್. ಓಕೆ, ಐ ಆಮ್ ಅ ಬಾಲ್ಡ್ ಗೈ ಫಾರ್ ದ ರೆಸ್ಟ್ ಆಫ್ ಮೈ ಲೈಫ್. ನನ್ನ ಕಾಲೇಜ್ ಮಾಡೆಲ್ ಆಕ್ಚುಲಿ, ನನಗೆ ನಂಬಲ್ಲ ಜನ. ಆಕ್ಟರ್ ಆಗ್ಬೇಕು ಅಂತ ಇತ್ತು, ಹೀರೋ ಆಗ್ಬೇಕು. ಹೀರೋ ಅಷ್ಟೇ, ರಣವೀರ್ ಸಿಂಗ್ ತರ ದುರಂಧರಲ್ಲಿ ಬರಬೇಕು. ಅದು ದುರಂತಗಳಿಂದ ದುರಂಧರ ಆಗಲಿಲ್ಲ. ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಮೊನ್ನೆ ಇದು ಗೊತ್ತಾದಾಗ. ಸರ್ ಫುಲ್ ಟೈಮ್ ಮಾಡ್ಬಿಡ್ಬೋದಲ್ಲ ಸರ್, ಇದನ್ನು ಯಾವಾಗಲೂ ಮಾಡ್ಬಿಡ್ಬೋದಲ್ಲ ಸರ್, ಇದರಲ್ಲೇ ಹೆಂಗೆ ಮಾಡಿದ್ರೆ ಎಲ್ಲ ಮಾಡ್ಬಿಡಿ ಇನ್ನೆಲ್ಲೋ ಹೋಗ್ಬಿಡ್ತೀರಾ ಸರ್. ಅದು ಎಲ್ಲೋ ಹೋಗ್ಬಿಡೋದು ಅನ್ನೋದು ಒಂದು ಹೊಡಿದೆ, ಅದು ಎಲ್ಲೋ ಹೋಗೋದು ಗೊತ್ತಿಲ್ಲ ಅದು ನನಗೆ. ಆ ಮದುವೆಗಳಲ್ಲೂ ಅಷ್ಟೇ, ಮದುವೆಗಳಲ್ಲಿ 2 ಕಡೆ ಬಿಡ್ತಾರೆ ನಿಮ್ಮನ್ನ. ಹೆಸರು ಮಾಡದೇ ಇರೋಲ್ಲ ಒಂದು ಕಡೆ, ಹೆಸರು ಮಾಡಿದ್ರೆ ಡೈರೆಕ್ಟಾಗಿ ಹೋಗ್ಬಿಡ್ಬೋದು ಅಂತ. ಆ ಆಕ್ವರ್ಡ್ನೆಸ್ಗೆ ನಾನು ಹೆಸರು ಮಾಡ್ತಾ ಇರೋದು ಆ್ಯಕ್ಚುಲಿ, ಡೈರೆಕ್ಟಾಗಿ ಬಿಟ್ಬಿಡ್ಲಿ ಅಂತ. ಹಂಟಿಂಗ್ ಈಸ್ 90% ಸೈಲೆನ್ಸ್. ಎಲ್ಲೋ ರೀಸೆಂಟಾಗಿ ಕೇಳಿದ್ನಪ್ಪ ಇದು. ಎಕ್ಸಾಕ್ಟ್ಲಿ. ಸೊ ಇವತ್ತು ಪ್ರಾಬಬ್ಲಿ ಗುಂಪಿಗೆ ಸೇರಿದ ವ್ಯಕ್ತಿ ಅಂತ ಏನಾದರೂ ಇದ್ರೆ ನಾನೇ ಅನಿಸುತ್ತೆ. ಬಿಕಾಸ್ ಇಬ್ಬರು ಸ್ಟ್ಯಾಂಡಪ್ ಕಮಿಡಿಯನ್ಸ್, ಅದು ಕೂಡ ಮದುವೆ ಆಗಿರುವಂತಹ ಇಬ್ಬರು ಸ್ಟ್ಯಾಂಡಪ್ ಕಾಮಿಡಿಯನ್ಸು. ಬಟ್ ಒಂದೇ ಡಿಫ್ರೆನ್ಸ್ ಅಂದರೆ ಒಬ್ಬರು ಹೆಂಡತಿ ಬಗ್ಗೆ ಕಂಪ್ಲೇಂಟ್ ಹೇಳ್ತಾರೆ, ಇನ್ನೊಬ್ಬರು ಹೆಂಡತಿ ಬಗ್ಗೆ ಕಾಂಪ್ಲಿಮೆಂಟ್ ಮಾಡ್ತಾರೆ. ಸೊ ನಿಮಗೂ ನಮ್ಮ ಪಾಡ್ಕಾಸ್ಟ್ ಬಗ್ಗೆ ಏನಾದರೂ ಕಂಪ್ಲೇಂಟ್ ಇದ್ದರೆ ದಯವಿಟ್ಟು ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ, ಕಾಂಪ್ಲಿಮೆಂಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಸೊ ಪವನ್ ಅವರೇ, ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಡ್ಕಾಸ್ಟ್. ಗುಡ್ ಟು ಬಿ ಹಿಯರ್, ವೆರಿ ಹ್ಯಾಪಿ. ನಮಗೆ ಅರ್ಜುನ್ ಅವರು ತುಂಬ ಹಳೆ ಫ್ರೆಂಡು, ಆ್ಯಂಡ್ ಅವ್ರು ನೋಡಿದಾಗೆಲ್ಲ ಆ್ಯಂಡ್ ಅವ್ರ ವಾಯ್ಸ್ ಕೇಳಿದಾಗೆಲ್ಲ ನಮ್ಮ ಶರಣ್ ಅವರೇ ಜ್ಞಾಪಕ ಬರೋದು. ಎಲ್ಲರೂ ತುಂಬ ಜನ ಹೇಳಿರ್ತಾರೆ ಅನಿಸುತ್ತೆ. ವೆರಿ ಕ್ಲೋಸ್ ಫ್ರೆಂಡ್ಸ್ ನಾವೆಲ್ಲ. ವಿ ವರ್ಕ್ ಟುಗೆದರ್. ನಾವು RCBಗೆ ಒಂದು ಸ್ಮಾಲ್ ಸ್ನಿಪೆಟ್ಸ್ ಮಾಡ್ತಾಯಿದ್ವಿ, ಅದಕ್ಕೆಲ್ಲ ಸ್ಕ್ರಿಪ್ಟೆಲ್ಲ ಬರೀತಾಯಿದ್ರು. ಆಲ್ವೇಸ್ ಅ ವೈಬ್. ಇವರಾಗಲಿ ಶ್ರವಣ್ ಆಗಲಿ, ಒಂದು ನನಗೆ ಎಸ್ಪೆಷಲಿ ನಾನು ಇಂಟ್ರೋವರ್ಟ್ ಟೈಪ್ ಕ್ಯಾರೆಕ್ಟ್ರು, ನಂಗೆ ಸ್ವಲ್ಪ ಜನ ಮಾತ್ರ ಕನೆಕ್ಟ್ ಆಗೋದು. ಅದರಲ್ಲಿ ಅರ್ಜುನ್ ಈಸ್ ಆಲ್ಸೋ ಒನ್ ಆಫ್ ದೆಮ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಆ್ಯಂಡ್ ನೀವಿಬ್ಬರು ಇನ್ಸ್ಟಾಗ್ರಾಮಲ್ಲಿ ಕೊಲಾಬ್ರೇಟ್ ಮಾಡ್ತಾಯಿದ್ರಿ, ಇವಾಗ ಜೀವನದಲ್ಲಿ ಕೊಲಾಬ್ರೇಟ್ ಮಾಡ್ತಾಯಿದ್ದೀರಾ. ಇದ್ರಲ್ಲಿ ಯಾವ ಬ್ರ್ಯಾಂಡ್ಸ್ ಬರುತ್ತೆ ನೋಡ್ಬೇಕಿನ್ನು ಅಷ್ಟೇ. ಸೊ ವೆರಿ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಸೊ ನಾವೇನು ಅಂದ್ಕೊಂಡಿದ್ವಿ ಗೊತ್ತಾ, ಫಸ್ಟ್ ಇಂಟ್ರೊಡಕ್ಷನ್ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ P ಫಾರ್ ಪವನ್ನಲ್ಲಿ P ಸ್ಟ್ಯಾಂಡ್ ಆಗೋದು ಪಾಡ್ಕಾಸ್ಟ್ ಅನ್ಸುತ್ತೆ. ಆಚೆ ಕಡೆ ಈಚೆ ಕಡೆ ಎಲ್ಲ ಪಾಡ್ಕಾಸ್ಟು, ಎಲ್ಲ ಕಡೆ ಇಂಟರ್ವ್ಯೂ, ಎಲ್ಲ ಕಡೆ ಕಾಂಟೆಂಟ್ ಕ್ರಿಯೇಟರ್, ದ OG ಸ್ಟ್ಯಾಂಡಪ್ ಕಾಮಿಡಿಯನ್, ಯೂಟ್ಯೂಬರು ಅಂತ ಹೇಳಿ ಸೊ ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಇವಾಗ ನಿಮ್ಮ ಬಗ್ಗೆ ನೀವೇ ಒಂದು ಇಂಟ್ರೊಡಕ್ಷನ್ ಕೊಡಬೇಕು. ನನ್ನ ಬಗ್ಗೆ ಅಂದರೆ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಅಂತ ಕೇಳಿದ್ರೆ, ನನ್ನ ಲೈಫಲ್ಲಿ ನಾನು ಐ ಸ್ಟಾರ್ಟೆಡ್ ಫಿಗರಿಂಗ್ ಔಟ್ ಎವ್ರಿಥಿಂಗ್ ಅಷ್ಟೇ. ಒಂದೊಂದಾಗೆ ನನಗೆ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ನನಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಇವಾಗ ಯಾರೊಬ್ರು ಹೇಳ್ತಾರೆ, ಏನಪ್ಪ ನೀನು ಇದು ಹೋಗ್ಬೇಡ, ಇದು ತಪ್ಪಿದು, ಇದು ಮಾಡಬೇಡ ಅಂದರೆ ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ನಾನು ಅದು ಅನುಭವಿಸಿದಾಗ, ಅದು ಎಕ್ಸ್ಪೀರಿಯನ್ಸ್ ಆದಾಗಲೇ ನನಗದು ಓಕೆ ಕ್ಲಿಯರ್ ಆಗಿ ಒಂಥರ ಸ್ಟೋರ್ ಆಗಿಬಿಡೋದು ಮೈಂಡಲ್ಲಿ. ಸೊ ಇದು ಫಿಗರಿಂಗ್ ಔಟೇ ನನ್ನ ಲೈಫಲ್ಲಿ. ನನ್ನ ಇಂಟ್ರೊಡಕ್ಷನ್ ಹೇಳಬೇಕಂದ್ರೆ, ಐ ಆಮ್ ಅ ಗೈ ಹೂ ಟ್ರೈ ಟು ಫಿಗರ್ ಔಟ್ ಫ್ಯೂ ಥಿಂಗ್ಸ್ ವರ್ಕ್ಡ್ ಔಟ್, ಗಾಡ್ ಹ್ಯಾಸ್ ಬಿನ್ ಕೈಂಡ್, ಆಡಿಯನ್ಸ್ ಹ್ಯಾಸ್ ಬಿನ್ ಕೈಂಡ್. ಅಷ್ಟೇ, ಇದೇ ನನ್ನ ಇಂಟ್ರೊಡಕ್ಷನ್ ಅಷ್ಟೇ. ಇನ್ನು ಫಿಗರಿಂಗ್ ಔಟ್ ಸ್ಟೇಜಲ್ಲೇ ಇದ್ದೀರಾ, ಲೈಕ್ ಇಲ್ಲ ಓಕೆ ಒಂದು ರೇಂಜಿಗೆ ಅನಿಸಿದೆ ಗೊತ್ತಾಗಿದೆ ಅನ್ನೋ ಇದರಲ್ಲಿದ್ದೀರಾ? ಆ್ಯಕ್ಚುಲಿ ಫ್ಯೂ ಥಿಂಗ್ಸ್ ಐ ಫಿಗರ್ಡ್ ಔಟ್ ವೆರಿ ವೆರಿ ರೀಸೆಂಟ್ಲಿ ಅರ್ಜುನ್. ಅಂದರೆ ಅಸ್ಟಾನಿಷಿಂಗ್ ಫ್ಯಾಕ್ಟ್ಸ್. ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಎಕ್ಸಾಂಪಲ್ ಕೊಡ್ತೀನಿ. ನಾನು ಆ್ಯಕ್ಚುಲಿ ತುಂಬ ದೊಡ್ಡ 2 ಎಕ್ಸಾಂಪಲ್ ಕೊಡ್ತೀನಿ ಆಯಿತಾ. ಏನಕ್ಕೆ ಇನ್ನೂ ಫಿಗರಿಂಗ್ ಔಟ್ ಅಂತ, ಐ ಆಮ್ ಆಲ್ರೆಡಿ ಕ್ಲೋಸ್ ಟು 36-37. ಸೊ ಇನ್ನೂ ಫಿಗರಿಂಗ್ ಔಟ್ ಸ್ಟೇಜ್ ಅರ್ಜುನ್. 2 ಎಕ್ಸಾಂಪಲ್ ಇದೆ. ಒಂದು ಹಕ್ಕಾ ನೂಡಲ್ ಎಕ್ಸಾಂಪಲ್ ಅಂತ, ಇನ್ನೊಂದು ಡ್ಯಾಶ್ ಚಾರ್ಜರ್ ಎಕ್ಸಾಂಪಲ್ ಅಂತ. ಹಕ್ಕಾ ನೂಡಲ್ಸ್ ಬಂದ್ಬಿಟ್ಟು ನನ್ನ ಲೈಫಲ್ಲೇ ನನ್ನ ಲಾಸ್ಟ್ ಮೀಲ್ ಏನಾದರೂ ಇದ್ದರೆ, ಅಥವಾ ನನ್ನ ಲೈಫಲ್ಲೇ ಫೇವ್ರೆಟ್ ಫುಡ್ ಅಂದರೆ ಚಿಕನ್ ಹಕ್ಕಾ ನೂಡಲ್ಸು. ಅದನ್ನು ತುಂಬ ಪರ್ಫೆಕ್ಟಾಗಿ ಕರೆಕ್ಟಾಗಿ ಅದನ್ನು ತುಂಬ ಟ್ರೈನ್ಡ್ ಒಂದು ಚೈನೀಸ್ ಶೆಫೇ ಮಾಡಬೇಕದು, ಅವಾಗಲೇ ಅದು ಸಕ್ಕತ್ತಾಗಿರೋದು. ನಮ್ಮವ್ರು ಇಲ್ಲ ಏನು ಮಾಡ್ದಾಗ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡೋದು, ಖಾರದ ಪುಡಿ ಹಾಕ್ಬಿಡೋದು, ಇಂಡಿಯನ್ ಚೈನೀಸ್ ಬಂದಿದೆ ಜಾನ್ರ ಅಲ್ವಾ. ಸೊ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ಅದು ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ 1-2 ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮಪ್ಪನ ಚೈನೀಸ್ ಫ್ಯಾನು. ಒಂದು ಬಂದ್ಬಿಟ್ಟು ರೈಸ್ ಬೌಲ್ ಅಂತ ನಮ್ಮ ಬ್ರಿಗೇಡ್ MG ರೋಡ್ ಹತ್ರ ಬರುತ್ತೆ, MG ರೋಡ್ ಹಿಂಭಾಗ ಬರುತ್ತೆ, ರೈಸ್ ಬೌಲ್ ಅದು ವೆರಿ ಓಲ್ಡ್ ರೆಸ್ಟೋರೆಂಟು. ಆ್ಯಂಡ್ ಇನ್ನೊಂದು ಚುಂಗ್ಸ್ ಅಂತ ಇದೆ, ಅದು ಕನಿಂಗ್ಹ್ಯಾಮ್ ರೋಡ್ 2 ರೆಸ್ಟೋರೆಂಟು. ಅಲ್ಲಿ ಅವ್ರು ಏನಾದರೂ ಹಕ್ಕಾ ನೂಡಲ್ ಮಾಡಿ ತಂದಿಟ್ರೆ ಆ ಫ್ರೇಗ್ರೆನ್ಸೇ ನಿಮಗೆ ಇಟ್ ವಾಸ್ ವೆರಿ ಇನ್ಫೆಕ್ಷಿಯಸ್ ಆ್ಯಕ್ಚುಲಿ. ಬಟ್ ಅದು ವೆರಿ ಸ್ಪೈಸಿ ಇರ್ತಾರಲ್ಲ, ಬ್ಲ್ಯಾಂಡ್ ಇರೋದು, ಬರೀ ಫ್ಲೇವರ್ಸ್ ಇರೋದು ಅಷ್ಟೇ.
ಆ್ಯಂಡ್ ವೆರಿ ಮೈಲ್ಡ್ ಫ್ಲೇವರ್ಸ್ ಇರೋದು, ಅದು ನಿಮಗೆ ತುಂಬ ಚೆನ್ನಾಗಿರೋದು. ನನಗದು ಇನ್ನೂ ನಂಗೆ ಜ್ಞಾಪಕ ಇದೆ ಆ ಫ್ಲೇವರ್. ಸೊ ಅದ್ರಲ್ಲಿ ನೂಡಲ್ಸ್ ಒನ್ ಟೈಪ್ ಆಫ್ ನೂಡಲ್ಸ್ ಯೂಸ್ ಮಾಡ್ತಾಯಿದ್ರು. ಸೊ ದಿಸ್ ವಾಸ್ ಮೈ ಫೇವ್ರೆಟ್ ಎವರ್. ನನ್ನ ಪ್ರಕಾರ ಏನು ಇದು ಯಾವಾಗಲೂ ಸಿಗುತ್ತೆ, ನಾನು ವಾರಕ್ಕೆ ಒಂದ್ಸಲ ತಿನ್ಬೋದು ಅಂತ. ಕಾಲಕ್ರಮೇಣ ಏನಾಯಿತು, ಆ ನೂಡಲ್ಸ್ ಚೇಂಜ್ ಆಗೋಯ್ತು. ನೂಡಲ್ಸ್ ಅವ್ರು ಯೂಸ್ ಮಾಡ್ತಾ ಇದ್ದೀವಿ, ನೂಡಲ್ಸ್ ಚೇಂಜ್ ಆಗೋಯ್ತು, ಏನಾಗೋಯ್ತೋ ಗೊತ್ತಿಲ್ಲ. ಆ ಟೇಸ್ಟ್ ಮಾತ್ರ ಬರಲೇ ಇಲ್ಲ ಸ್ಫೂರ್ತಿ. ನಾನು ತುಂಬ ಹುಡುಕಿದ್ದೀನಿ, ನೀವು ನಂಬಲ್ಲ. ಐ ಹ್ಯಾವ್ ಲುಕ್ಡ್ ಫಾರ್ ಈ ಥರ ಒರಿಜಿನಲ್ ಚಿಕನ್ ಹಕ್ಕಾ ನೂಡಲ್ಸು ಆಲ್ ಓವರ್ ದ ವರ್ಲ್ಡ್ ಐ ಹ್ಯಾವ್ ಟ್ರೈಡ್ ಟು ಫೈಂಡ್ ದ ಸೇಮ್. ಅವಾಗ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು. ಆ ರ್ಯಾಟಟೂಯಿಲ್ ಅಂತ ಒಂದು ಮೂವಿ ಇದೆಯಲ್ಲ, ಅವನು ಎಕ್ಸಾಕ್ಟ್ಲಿ ಅದೇ ಸಿಚುವೇಶನು. ಐ ಹ್ಯಾವ್ ಟ್ರೈಡ್ ಇಟ್ ಇನ್ ಕೋಸ್ಟರಿಕಾ, ಆಸ್ಟ್ರೇಲಿಯಲ್ಲಿ ಅಷ್ಟೊಂದು ಟ್ರೈ ಮಾಡಲಿಲ್ಲ, ಬಟ್ ದುಬೈ, ಅಬುದಾಬಿನಲ್ಲಿ ಹುಡ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ಸೊ ಈ ಥರ ಎಲ್ಲೇ ಹುಡುಕಿದ್ರು ಅದಂತೂ ಸಿಗ್ತಾ ಇಲ್ಲ. ಹಾಂಗ್ಕಾಂಗಲ್ಲೂ ಹುಡುಕಿದ್ದೀವಿ. ಉಪ್ಪಿನಕಾಯಿ ಹುಡುಕ್ತಾರಲ್ಲ, ಬುದ್ಧ ನಮಗೆ ನೀವು ಎಲ್ಲೇ ಹೋದ್ರು ಹುಡುಕೋದಿದೆ ಅಕ್ಕ ನೂಡಲ್ಸ್. ಗೋಲ್ಡ್ KGF ಹೋದ್ರು ಗೋಲ್ಡ್ ಹುಡುಕಲ್ಲ, ಅಕ್ಕ ನೂಡಲ್ಸ್. ಅದು ಎಲ್ಲೇ ಹೋದ್ರು ಇಲ್ಲಿ ಸಿಗ್ಬೋದೇನೋ, ಅದು ಆ ಟೇಸ್ಟ್ ಸಿಗ್ಬೋದೇನೋ. ದಿಸ್ ಸಮಥಿಂಗ್ ದಟ್ಸ್ ಗೋಯಿಂಗ್ ರಾಂಗ್ ಅಂತ ಗೊತ್ತಾಯಿತು. ಎಲ್ಲ ಕಡೆ ಹುಡುಕ್ದೆ. ರಾಮೆನ್ ಸಿಕ್ತು ಎಲ್ಲಿ ನಮಗೆ, ಟೋಕಿಯೋನ ಹಾಂಗ್ಕಾಂಗಲ್ಲಿ ರಾಮೆನ್ ಸಿಕ್ತು, ಥಾಯ್ ಫುಡ್ ಸಿಗ್ತಾಯಿತ್ತು. ಬಟ್ ಈ ನೂಡಲ್ಸ್ ಅವು ಸ್ಟಿಲ್ ಪೆಂಡಿಂಗ್ ಇತ್ತು. ಸೊ ಇದು ಕಾಲಕ್ರಮೇಣ ಅವುಗಳಿಂದ 15 ವರ್ಷ ಆಗೋಯ್ತು, ಇನ್ನೂ ಸಿಕ್ಕಿಲ್ಲ. ಅದೇ ಹೇಳ್ತಾ ಇದ್ದೀನಿ ನೋಡಿ, 15 ವರ್ಷ ಆದರೂ ಇನ್ನೂ ಸಿಗ್ತಾ ಇಲ್ಲ ಇದು. ಆಮೇಲೆ ಏನಾಯಿತು ಒಂದಿನ ಹಿಂಗೆ ಹುಡುಕ್ತಾ ಅದರ ಆ ಟೇಸ್ಟ್ ಅಂತೂ ಬರ್ತಾನೆ ಇರಲ್ಲ. ಎಲ್ಲ ಕಡೆ ಜಾಸ್ತಿ ಬೇಯಿಸ್ಬಿಟ್ಟಿರೋರು ಅಥವಾ ಏನೋ ಕಮ್ಮಿ ಬೆಂದೋಗಿರೋದು, ಏನಾಗಿ ಕೊತ್ತಂಬರಿ ಹಾಕಿರೋರು, ಎಕ್ಸಾಕ್ಟ್ಲಿ ಕೊತ್ತಂಬರಿ ಹಾಕಿರೋರು, ಕಡಲೆ ಬೀಜ ಹಾಕ್ಬಿಟ್ಟಿರೋರು ಬೈ ಮಿಸ್ಟೇಕ್, ಫ್ರೈಡ್ ಈ ಥರ. ಅಂದರೆ ಇವಾಗ ಇದರಿಂದ ಗೊತ್ತಲ್ಲ ನಿಮಗೆ. ಸೊ ಶೆಫ್ ಪ್ರಾಬ್ಲಮ್ ಇರ್ಬೋದು ಅಂತಲೂ ನಾನು ಸಸ್ಪೆಕ್ಟ್ ಮಾಡಿದೆ. ಏನೋ ಆಗಲಿಲ್ಲ. ಒಂದಿನ ಏನಾಯಿತು, ಕತ್ತೂರುಗುಪ್ಪೆ ಹತ್ರ ಒಂದು ರೆಸ್ಟೋರೆಂಟ್ ಇತ್ತು. ಈ ಥರನೇ ಹುಡುಕಿ ಸಾಕಾಗೋಗ್ಬಿಡೆ, ಬಿಡು ಸಿಗಲ್ಲ ಇದು ಅಂತ. ಅವಳು ಸಿಗಲ್ಲ ಬಿಡು, ಬೆಳೆದಿಂಗಳ ಬಾಲೆ ಆಗೋಯ್ತು, ಇದು ಅಷ್ಟೇ, ಇದು ಅಕ್ಕ ನೂಡಲ್ಸ್ ಅಂದ್ಬಿಟ್ಟು ಹೋಗೋ ಕಾರಣ ನನಗೆ. ಅಕ್ಕ ನೂಡಲ್ಸು ಸಿಗಲ್ಲ, ತಂಗಿ ನೂಡಲ್ಸು ಸಿಗಲ್ಲ, ಅಷ್ಟೇ ಬಿಡು ಅಂತಿದ್ದೆ. ಸರಿ, ಕತ್ತೂರುಗುಪ್ಪೆಯಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಅದು ಸಿಕ್ತು. ಮತ್ತೆ ಅದೇ ಎಕ್ಸಾಕ್ಟ್ಲಿ ಸಿಕ್ತು. ಆಮೇಲೆ ನೋಡಿದ್ರೆ ಒಂದು 2 ವಾರ 3 ವಾರ ಆದಮೇಲೆ ಅವನು ಹೋಗ್ಬಿಟ್ಟ. ಆ ರೆಸ್ಟೋರೆಂಟೇ ಮುಚ್ಚೋಯ್ತು ಆ್ಯಕ್ಚುಲಿ, ಅದು ಹೋಯ್ತು. ಸೊ ಐ ವಾಸ್ ಫಿಗರಿಂಗ್ ಔಟ್, ಏನಪ್ಪ 25 ವರ್ಷ ಆಯ್ತು ಇದು ಅಂದರೂ ಆಲ್ಮೋಸ್ಟ್ ಸಿಗ್ತಾ ಇಲ್ಲ. ಕ್ಲೋಸ್ ಟು 25 ಇಯರ್ಸಿಂದ ಅದು ಸಿಕ್ಕಿಲ್ಲ. ಒಂದು ಸಿಕ್ಕಿತ್ತು, ಅವನು ರೆಸ್ಟೋರೆಂಟು ಇಲ್ಲ, ಅದು ರೆಡ್ ಲ್ಯಾಂಟನ್ ಅಂತ ಏನೋ ರೆಸ್ಟೋರೆಂಟ್ ಇತ್ತು ಅದು ಹೆಸರು. ಅವ್ರ ಹೋಟ್ಲಿಗೆ ಯಾರು ಬರ್ತಾನೋ ಇರಲ್ಲ, ಪಾಪ ಅವ್ನು ಮುಚ್ಚಿಬಿಟ್ಟ. ನಾನು ಲೈಫ್ ಟೈಮ್ ಕಸ್ಟಮರ್ ಆಗ್ಬಿಡ್ತಾ ಇದ್ದೆ. ರಿಯಲಿ ಅದು ಮತ್ತೆ ಸಿಗಲೇ ಇಲ್ಲ ನನಗೆ. ಆಮೇಲೆ ರೀಸೆಂಟಾಗಿ ವೆರಿ ರೀಸೆಂಟ್ಲಿ ಗೊತ್ತಾಗಿದ್ದು, ಅವ್ರು ಯೂಸ್ ಮಾಡ್ತಾ ಇರೋ ನೂಡಲ್ಸು ಒಂದು ಟೈಪ್ ಆಫ್ ನೂಡಲ್ಸ್ ಇದೆ, ದಟ್ ಈಸ್ ಕಾಲ್ಡ್ ಮೇಫು ಅಂತ. ಅದು ರೈಸ್ ನೂಡಲ್ಸು. ನಾನು ನಮ್ಮ ಅಪ್ಪನ ಜೊತೆ ಹೋಗಿ ತಿಂದಾಗ ಅವ್ನು 6 ನೂಡಲ್ಸ್ ಯೂಸ್ ಮಾಡಿದ್ದ ಬೈ ಮಿಸ್ಟೇಕೋ ಏನೋ ಆಗಿ. ಮೇನ್ ಅವ್ನು ಮಾಡಿದ ಮಿಸ್ಟೇಕಿಂದ ನನಗೆ ಆ ಟೇಸ್ಟ್ ಇಷ್ಟ ಆಗಿತ್ತೋ ಏನೋ ಗೊತ್ತಿಲ್ಲ, ಆ ರೈಸ್ ನೂಡಲ್ಸಿಂದ ಇಷ್ಟ ಆಗಿತ್ತು. ಬಟ್ ನಾರ್ಮಲ್ ನೂಡಲ್ಸ್ ಮಾಡಿದ್ರೆ ದಪ್ಪನೇ ಬರುತ್ತೆ. ಬಟ್ ನನಗೆ ಆಲ್ಮೋಸ್ಟ್ ಶಾವಿಗೆ ಅಷ್ಟು ತಿನ್ನಿರೋ ನೂಡಲ್ಸ್ ಬರುತ್ತೆ, ಒಂದು ಶಾವಿಗೆಗಿಂತ ಸ್ವಲ್ಪ ದಪ್ಪ ಇರೋ ನೂಡಲ್ಸೇ ಬರುತ್ತೆ. ಅದು ಯೂಸ್ ಮಾಡಿದ್ರೆ ಮಾತ್ರ ಅದು ಬರೋದು ನಿಮಗೆ. ಸೊ ನನಗೆ ಆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಮೊನ್ನೆ ಇದು ಗೊತ್ತಾದಾಗ. ವೆನ್ ಐ ಫೈನಲಿ ಫಿಗರ್ಡ್ ಔಟ್, ಓಕೆ ಆ ಟೈಪ್ ಆಫ್ ನೂಡಲ್ಸ್, ಮೇಫು ರೈಸ್ ನೂಡಲ್ಸ್ ಇದೆಯಲ್ಲ, ಅದನ್ನು ಹಾಕಿದಾಗ ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಆದಾಗ ಫ್ರೆಶ್ಶಾಗಿ ನೀವು ಬಾಯ್ಲ್ ಇರೋ ತೆಗೆದು ಮಾಡಿ ಹಾಕಿದ್ರೆ ಹಂಗೆ ಬರುತ್ತೆ ಅಂತ. ಸೊ ನನಗೆ ನಿಜಲ್ಲೂ ಶಾಶಾಂಕ್ ರಿಡೆಂಪ್ಷನ್ ಶರ್ಟ್ ಬಿಚ್ಚಾಕ್ಬಿಟ್ಟಿಗೆ ನಿಂತ್ಕೊಂತಾನಲ್ಲ, ಅದೇ ಫೀಲಿಂಗು. ಸೊ ಎಕ್ಸಾಕ್ಟ್ ನೀವು ಹೇಳಿ 25 ವರ್ಷ ಯಾಕೆ ತೊಗೊಂಡೆ ನಾನು ಅಂತ. ಇದು ಯಾವಾಗ ಗೊತ್ತಾಗ್ಬೋದಾಗಿತ್ತಾನೆ. ಇದು ಸಿಂಪಲ್ ವಿಷಯನೇ. ಗೂಗಲ್ ಮಾಡಿದ್ರೆ ನೀವು ಗೂಗಲ್ ಏನು ಮಾಡ್ತೀರಾ, ಪ್ಲೀಸ್ ರೆಪ್ಲಿಕೇಟ್ ದ ಟೇಸ್ಟ್ ವಿಚ್ ಐ ಫೌಂಡ್ ವೆನ್ 1995 ಅಂತ ಅಕ್ಕ ನೂಡಲ್ಸ್ ಕೊಡ್ತಾನೆ ಅವನು. ಇವಾಗ ನಾನು ಚುಂಗ್ವಾಗ ಹೋಗ್ತೀನಿ, ಐ ಹ್ಯಾವ್ ಟ್ರೈಡ್ ಆಲ್ ಬೆಸ್ಟ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ಸ್. ಯಾವುದಕ್ಕೆ ಮೈನ್ಲ್ಯಾಂಡ್ ಚೈನಾಗೆ ಹೋದ್ರೆ ಅವ್ನು ಕೊಡ್ತಾನೆ, ಚೈನೀಸ್ ರೆಸ್ಟೋರೆಂಟ್ ಇದು ಅಕ್ಕ ನೂಡಲ್ಸ್ ಕೊಡ್ತಾನೆ, 2 ಸ್ಪೂನು ಇಲ್ಲ ಕೊಟ್ಬಿಡ್ತಾ ಇದೆ, ಬಿಡು ಇದು ಬೇಡ ನನಗೆ. ಸೊ ಐ ಟುಕ್ ಸೋ ಮೆನಿ ಇಯರ್ಸ್ ಟೈಮ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ವಿಚ್ ಐ ಫೌಂಡ್ ಔಟ್ ಲೇಟ್ ಆಲ್ಸೋ. ಸೊ ಒಂದು ಡ್ಯಾಶ್ ಚಾರ್ಜರ್ ಇತ್ತು ನನ್ನ ಹತ್ರ. ಡ್ಯಾಶ್ ಚಾರ್ಜರ್ ಹಾಕಿದ ತಕ್ಷಣ ಗೊತ್ತಲ್ಲ, ಜುಗ್ ಅಂತ ಒಂದು ಫಾಸ್ಟಾಗಿ ಚಾರ್ಜ್ ಆಗುತ್ತೆ, 0.10. ಅದು ಖುಷಿ ಆಗುತ್ತೆ ಚಾರ್ಜ್ ಆಗೋದು ನೋಡ್ತಾ ಇದ್ರೆ. ಅದು ನಮ್ಮ ಅಕೌಂಟ್ಗೆ ದುಡ್ಡು ಸೇರ್ತಾ ಇದೆ ಅನ್ನೋ ಥರ ಖುಷಿ ಆಗುತ್ತೆ. ಒಂದು ಪಾಯಿಂಟಲ್ಲಿ ವರ್ಕ್ ಆಗೋದು ಸ್ಟಾರ್ಟ್ ಆಗೋಯ್ತು ನನಗೆ. ಏನಪ್ಪ ಏನಕ್ಕೆ ವರ್ಕ್ ಆಗ್ತಾಯಿಲ್ಲ, ಫೋನ್ ಕೆಟ್ಟೋಗಿದೆಯಾ? ಬೇರೆಯವ್ರು ಡ್ಯಾಶ್ ಚಾರ್ಜರ್ ತೊಗೊಂಡ್ರೆ ವರ್ಕ್ ಆಗ್ತಾಯಿತ್ತು, ನನ್ನ ಡ್ಯಾಶ್ ಚಾರ್ಜರ್ಗೆ ಏನಾಗ್ತಾಯಿದೆ ಹಿಂಗೆ ತಲೆ ಕೆಡ್ಸ್ಕೊತಾ ಇದೆ. ಡ್ಯಾಶ್ ಚಾರ್ಜರ್ ಪ್ರಾಬ್ಲಮ್ನ ತುಂಬ ದಿನ ತಲೆ ಕೆಡ್ಸ್ಕೊಂಡು ಸರಿ ನಾರ್ಮಲ್ ಚಾರ್ಜರ್ನ ಯೂಸ್ ಮಾಡ್ತಾಯಿದ್ದೆ, ಏನೇನೋ ಮಾಡ್ತಾಯಿದ್ದೆ. ಆಮೇಲೆ ಗೊತ್ತಾಯ್ತು, ಜಸ್ಟ್ ಒಂದು ದಿನ ಸುಮ್ಮನೆ ಕೇಬಲ್ ಚೇಂಜ್ ಮಾಡಿದೆ ಅಷ್ಟೇ, ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಅದಕ್ಕೂ ಐ ಹ್ಯಾವ್ ಟೇಕನ್ 2.5-3 years ಆಲ್ಮೋಸ್ಟ್ 2.5-3 years I have taken to figure out, okay, dash charges sometimes only the cable can go wrong. ಸೊ ಇದು ಹೆಂಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಿರಲ್ಲ ಅಲ್ವಾ, ಯಾರನ್ನ ಹೇಳಿದ್ರೆ ಗೊತ್ತಿರುತ್ತೆ. ನಂಗೆ ಯಾರು ಹೇಳೂ ಇಲ್ಲ. ಅದು ಒಂದಿನ ಸುಮ್ಮನೆ ನೋಡಿದೆ, ಈ ಕೇಬಲ್ಲು ಕರೆಕ್ಟಾಗಿ, ಕೇಬಲ್ ಚೆನ್ನಾಗಿಲ್ಲ ಅಂದರೆ ತೆಗಿತೀರಾ ನೀವು, ಚೆನ್ನಾಗಿಲ್ಲದೆ ತೆಗಿಯೋ ಚಾನ್ಸಸ್ ಕಮ್ಮಿ. ಸೊ ನಾನೊಂದಿನ ಸುಮ್ಮನೆ ಚೇಂಜ್ ಮಾಡಿ ಸುಮ್ಮನೆ ಹಾಕಿ ನೋಡಿದ್ರೆ ಡ್ಯಾಶ್ ಚಾರ್ಜರ್ ವರ್ಕ್ ಆಗಿ ಸ್ಟಾರ್ಟ್ ಆಗೋಯ್ತು. ಇವತ್ತು ವರ್ಕ್ ಆಗ್ತಾಯಿದೆ.
ಸೊ ಹೇಳಿದ್ನಲ್ಲ, ಸೊ ಐ ಡೋಂಟ್ ನೋ ವಾಟ್ ಎಲ್ಸ್ ಐಲ್ ಫಿಗರ್ ಔಟ್. ಪ್ರತಿದಿನ ಏನಾದರೂ ಹೊಸದು ನನಗೆ ನಮ್ಮದು Pentium 2 ಓಡ್ತಾ ಇತ್ತೇನೋ ಗೊತ್ತಿಲ್ಲ ಪ್ರೊಸೆಸರು, ನಂದು ಸ್ವಲ್ಪ ಈ ಥರ ಫಿಗರಿಂಗ್ ಔಟ್ ಇದೆಲ್ಲ ಐ ಫೈಂಡ್ ಇಟ್ ವೆರಿ ಬ್ಯೂಟಿಫುಲ್. ನೋಡಿ ಇದು ನನಗೆ ಸುತ್ತಮುತ್ತಲು ಇದೆ ನನಗೆ ಗೊತ್ತಿಲ್ಲ ಅಂತ. ಅದಕ್ಕೆ ಅವನೇ ಶ್ರೀಮನ್ನಾರಾಯಣ ಅದರಲ್ಲಿ ಟ್ರೈಲರ್ ಒಂದು ಲೈನ್ ಬರುತ್ತೆ, ಅದು ನನಗೆ ಎಕ್ಸಾಕ್ಟ್ಲಿ ಜ್ಞಾಪಕ ಇಲ್ಲ, ಬಟ್ ಅದ್ರ ಅರ್ಥ ಏನಿರುತ್ತೆ ಅಂದರೆ ನಾವು ಯಾವಾಗಲೂ ಪ್ರಶ್ನೆಗಳನ್ನ ಹುಡುಕ್ತಾ ಇರ್ತೀವಿ ನಾವು ಸುತ್ತಮುತ್ತಲು ಏನಿದೆ ಅದಿದೆ ಏನಿದೆ ಅಂತ. ಬಟ್ ಆ್ಯಕ್ಚುಲಿ ನಮ್ಮ ಸುತ್ತಮುತ್ತಲೇ ಆನ್ಸರ್ಸ್ಗಳೇ ಇರೋದು. ಅದು ನಮ್ಮ ಹತ್ರ ಬರುತ್ತೆ, ಯಾವಾಗ ಒಂದ್ಸಲ ಬರುತ್ತೆ, ನಾವು ಅದು ಬಂದಾಗ ನಾವು ಕೇಳಬೇಕಾಗಿರೋದು ಸರಿಯಾದ ಪ್ರಶ್ನೆ ಅಂತ ಹೇಳ್ತಾರೆ. ಸೊ ಆ ಥರನೇ ನನಗೆ ಫೀಲಿಂಗು. ಇದನ್ನಂತೂ ನನ್ನ ಲೈಫಲ್ಲಿ ಮರೆಯೋದು. ಅಕ್ಕ ನೂಡಲ್ಲಂತೂ ನೋಡಿ ಎಷ್ಟು ಈಸಿ. ಇವಾಗ ನೀವು ನನಗೆ ಇದು ನಾಳೆಯಿಂದ ನಾನು ಡೈಲಿ ತಿನ್ಬೋದು. ಸೊ ಇಟ್ ವಾಸ್ ಸೋ ಫ್ಯಾಸಿನೇಟಿಂಗ್. ಬಟ್ ಸ್ಟಿಲ್ ಚೈನೀಸ್ ರೆಸ್ಟೋರೆಂಟ್ಸ್ ಯಾರನ್ನ ಕಮೆಂಟ್ ಮಾಡೋರು ಯಾರನ್ನ ನೋಡ್ತಾ ಇದ್ದಾರೆ, ನಿಮ್ಮ ಪ್ರಕಾರ ಬೆಸ್ಟ್ ಚೈನೀಸ್ ರೆಸ್ಟೋರೆಂಟ್ಸ್ ಎಲ್ಲಿದೆ ಬೆಂಗಳೂರಲ್ಲಿ ಏನಾದರೂ ಇದ್ದರೆ, ಅದು ಕರ್ನಾಟಕದಲ್ಲಿ, ಪ್ಲೀಸ್ ಅದನ್ನು ಕಮೆಂಟ್ ಮಾಡೋಕ್ಕೆ ಹೇಳಿ. ನಾನು ಖಂಡಿತ ವಿಸಿಟ್ ಮಾಡ್ತೀನಿ. ಅಲ್ಲಿ ಹಕ್ಕ ನೂಡಲ್ಸ್ ಹೇಳಿದ್ನಲ್ಲ, ನೂಡಲ್ಸು ಆಲ್ಮೋಸ್ಟ್ ಶಾವಿಗೆಗಿಂತ ಸ್ವಲ್ಪ ತಿಕ್ಕಿರೋಂಥ ನೂಡಲ್ಸಲ್ಲಿ ಇರಬೇಕು, ಮತ್ತು ಎಲ್ಲ ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಬೇಕು ಅವರು. ಸೊ ನಾನು ಸರಿಯಾದ ಪ್ರಶ್ನೆ ಕೇಳಿದ್ದೀನಿ, ಹಂಗಾರೆ ಆನ್ಸರ್ ಸಿಕ್ತು. ಆ್ಯಂಡ್ ಇನ್ನೊಂದು ಹೇಳ್ದಲ್ಲ, ಫಿಗರಿಂಗ್ ಔಟ್ ಅನ್ನೋದು ಒನ್ ಆಫ್ ದ ಪಾಪ್ಯುಲರ್ ಪಾಡ್ಕಾಸ್ಟ್ ಬೈ ರಾಜ್ ಶಮಾನಿ. ಫಿಗರಿಂಗ್ ಔಟ್ ಅಯ್ಯಯ್ಯೋ ಹೇಳ್ದಲ್ಲ, ನೀವು ಪಾಡ್ಕಾಸ್ಟ್ ಬಿಟ್ರೆ ಪಾಡ್ಕಾಸ್ಟ್ ನೀವು ಬಿಡಲ್ಲ. ಇಲ್ಲ, ಅದು ಗೊತ್ತಿರಲ್ಲ ನನಗೆ. ಬಟ್ ನಂಗೆ ಯಾರಾನ ಇದನ್ನ ಆ್ಯಪ್ಕ ಇಟ್ಕೊಂಡಿದ್ದೆ, ಯಾರಾನ ನನಗೆ ಸರ್ ನಿಮ್ಮ ಲೈಫ್ ಮೇಲೆ ಒಂದು ಬುಕ್ ಬರೆದ್ರೆ ಏನು ಹೇಳ್ತೀರಾ, ಟೈಟ್ಲ್ ಏನು ಇಡ್ತೀರಾ ಅಂದರೆ ಫಿಗರಿಂಗ್ ಔಟ್ ಅಂತ ಹೇಳೋಣ ಅಂತಿದ್ದೆ. ರಾಜ್ ಶಮಾನಿ ಅವನು ತೊಗೊಂಡ್ಬಿಟ್ಟಿದ್ದಾನೆ ಅಂದರೆ ಬೇರೆ ಏನಾದರೂ ಇಡಬೇಕು. ಇಲ್ಲ, ನಿಮ್ದು ಇಟ್ಟ ಮೇಲೆ ರಾಜ್ ಶರ್ಮಾನೇ ಚೇಂಜ್ ಮಾಡ್ಬೋದು. ತುಂಬ ಅದೇ ಪಾಪ್ಯುಲರ್ ಆಗಿರೋದು. ನಾನು ಸ್ವಲ್ಪ ಇನ್ನು ಲೋಕಲೈಸ್ ಮಾಡಬೇಕಷ್ಟೇ. ಫಿಗರ್ ಹಿಂದೆ ಓಡೋಬೇಡ, ಫಿಗರ್ ಔಟ್ ಮಾಡು ಅಂತ ಆ ಥರ ಹೇಳ್ಬಿಡೋಣ ಅಷ್ಟೇ. ಫಿಗರ್ ಹಿಂದೆ ಹೋದ್ರೆ ಯೂಸ್ ಆಗಲ್ಲ, ಫಿಗರ್ ಔಟ್ ಮಾಡೋ ಜೀವನದಲ್ಲಿ ಅಂತ ಏನೋ ಆ ಥರ ಮೇ ಬಿ ಲೈವ್ ಟು ಡೂ ಇಟ್ ಅಷ್ಟೇ. ಈ ಹಿಂದೆ ಹೋಗೋ ವಿಷಯದಲ್ಲಿ ಐ ಥಿಂಕ್ ಪವನ್ ಅವ್ರು ನಂಬರ್ 1 ಇರ್ತಾರಂತೆ. ಒಂದು ಹಕ್ಕ ನೂಡಲ್ಸ್ ಹಿಂದೆ ಹೋದ್ರಿ, ಇನ್ನು ಸ್ವಲ್ಪ ಹಿಂದೆ ಹೋದರೆ ನೀವು ಶಾಂತಿನ ಹುಡ್ಕೊಂಡು ಶಾಂತಿ ಹಿಂದೆ ಹೋಗಿದ್ರಿ, ಬಟ್ ಸುಮನ್ ಅವ್ರು ಸಿಕ್ಕಿದ್ರು ನಿಮಗೆ. ಆ ಸ್ಟೋರಿ ಹೋದರೆ ಐ ಥಿಂಕ್ ಆರ್ಟ್ ಆಫ್ ಲಿವಿಂಗ್ಗೆ ಆ್ಯಸ್ ಅ ಟೂರಿಸ್ಟ್, ಆ್ಯಸ್ ಅ ವಿಸಿಟರ್ ಹೋಗೋದು ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಆ್ಯಸ್ ಅ ಸ್ಟೂಡೆಂಟ್ ಆ್ಯಸ್ ಸರ್ಚಿಂಗ್ ಫಾರ್ ಸಮಥಿಂಗ್ ಹೋಗೋದು ವೆರಿ ಡಿಫ್ರೆಂಟ್ ಸ್ಟೋರಿ ಅಲ್ವಾ? ಸೊ ಯಾಕೆ ಹೋಗಿದ್ರಿ, ಏನಾಗಿತ್ತು ಅಂದರೆ ಸೊ ಮಿಡ್ ಲೈಫ್ ಕ್ರೈಸಿಸ್ ಅನ್ನೋದು ಎಲ್ರಿಗೂ ಬರುತ್ತೆ. ಕೆಲವ್ರಿಗೆ 30s ಬರುತ್ತೆ, ಕೆಲವ್ರು 20s ಬರುತ್ತೆ. ನಂದೇನೆಂದರೆ ಒಂದೊಂದ್ಸಲ ಏನಾಗ್ಬಿಡುತ್ತೆ, ನನಗೆ ಕೆಲಸದಲ್ಲಿ ಬ್ಯುಸಿ ಇದ್ರೆ ನಾನು ಬೆಸ್ಟು ಅನಿಸುತ್ತೆ. ಕೆಲಸದಲ್ಲಿ ಫ್ರೀ ಆಗಿಬಿಟ್ರೆ ಈ ಥಾಟ್ಸ್ ಬರುತ್ತೆ, ಅಂದರೆ ನಾವು ಯಾಕೆ ಇದು ಹುಟ್ಟಿದ್ದೀವಿ, ನಾವು ಯಾಕೆ ಇದ್ದೀವಿ, ನಾನು ಇಲ್ಲಿ ಏನಕ್ಕೆ ಬಂದೆ, ಬಾಯಿ ಮುಚ್ಕೊಂಡು ಸಂಬಳ ಬಂತ ಎಂಜಾಯ್ ಮಾಡಿ ಚಿಕನ್ ಅಕ್ಕ ನೂಡಲ್ಸ್ ತಿನ್ಬೇಕು, ಚಿಕನ್ ಅಕ್ಕ ನೂಡಲ್ಸ್ ತಿನ್ಕೊಂಡು ಡ್ಯಾಶ್ ಚಾರ್ಜರಲ್ಲಿ ಫೋನ್ ಚಾರ್ಜ್ ಮಾಡ್ಕೊಂಡು ಎಲ್ಲನ ಹೋಗ್ಬೇಕು. ಸೊ ಇದೆಲ್ಲ ತುಂಬ ಕ್ವೆಶನ್ಸ್. ಅದು ಕೆಲವ್ರಿಗೆ ಮೈಂಡ್ ಹಂಗೆ ಇರುತ್ತೆ. ನಾನು ಅದ್ರ ಮೇಲೂ ರಿಸರ್ಚ್ ಮಾಡಿದೆ ಏನಕ್ಕೆ ಹಿಂಗೆ. ಕೆಲವ್ರಿಗೆ ಮೈಂಡ್ ಅದು ಬಿಡಲ್ವಂತೆ, ನೆಮ್ಮದಿಯಾಗಿ ಇರಬೇಡ ನೀನು, ತಲೆ ಹಿಂಗೇನೋ ಓಡಿಸ್ತಾ ಇರಬೇಕಂತ ಇರುತ್ತಂತೆ. ಸೊ ಯು ಕ್ಯಾನ್ ವಿಸಿಟ್, ಒಂದು ಸನ್ಯಾಸಿ ಇದ್ದಾರೆ, ಅವ್ರನ್ನ ವಿಸಿಟ್ ಮಾಡ್ಬೋದು. ಇಟ್ಸ್ ಕಾಲ್ಡ್ ಓಲ್ಡ್ ಮಾಂಕ್. ಸೊ ಅದರಿಂದ ಸ್ವಲ್ಪ ಕಮ್ಮಿ ಆಗಬೇಕು, ಬಿಟ್ಟರೆ ನಿಮ್ಮ ತಲೆ ಓಡ್ತಾನೆ ಇರುತ್ತೆ. ನಂದು ತುಂಬ ಓಡುತ್ತೆ ಸ್ಫೂರ್ತಿಯವರೇ, ತುಂಬ ಥಾಟ್ಸ್ ಓಡುತ್ತೆ. ಕೆಲವು ಸಲ ಐಡಿಯಾಸು, ಕೆಲವು ಸಲ ಪಾಸಿಟಿವ್, ಕೆಲವು ಸಲ ನೆಗೆಟಿವ್, ಕೆಲವು ಸಲ ಸೆಲ್ಫ್ ಡೆಪ್ರಿಕೇಟಿಂಗು, ಕೆಲವು ಸಲ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಜಾಸ್ತಿ, ಸುಪೀರಿಯಾರಿಟಿ ಕಮ್ಮಿ, ಸ್ವಲ್ಪ ಹೋಗುತ್ತೆ ಅಷ್ಟೇ, ಒಂದು 2 ರೇಂಜಿಂಗ್ ಹೋಗುತ್ತೆ. ನಮ್ಮನ್ನು ಕುಗ್ಸ್ಬಿಟ್ಟು ಬಾಯಿಗೆ ಮುಚ್ಕೊಂಡಿರು, ಏನು ಮಾಡಿಲ್ಲ ನೀನು ಅಂತ ಜಾಸ್ತಿ ಗ್ರಾವಿಟಿ ಕಡೆಗೆ ಸ್ವಲ್ಪ ಜಾಸ್ತಿ ಎಳೆಯುತ್ತೆ. ಸೊ ಕೆಲವು ಸಲ ಅದು ಕೆಲವು ಹೇಳ್ತಾ ಪಾಸಿಟಿವ್ ಅಂತ, ಬಿಡೋರು ಡೌನ್ ಟು ಅರ್ತ್ ಇದ್ರೆ ಒಳ್ಳೇದಲ್ವ ಅಂತ. ನನ್ನ ಪ್ರಕಾರ ಸ್ವಲ್ಪ ಅದು ವರ್ಕೌಟ್ ಆಗಲ್ಲ. ನೀವು ಡೌನ್ ಟು ಅರ್ತ್ ಪರ್ಸನ್ ಅಂತ ಕಾಣಿಸಿದ ತಕ್ಷಣ ಪೀಪಲ್ ವಿಲ್ ಥಿಂಕ್ ಐ ಕ್ಯಾನ್ ಟೇಕ್ ಅಡ್ವಾಂಟೇಜ್ ಆಫ್ ಹಿಮ್ ಆರ್ ಹಿ ವಿಲ್ ನೆವರ್ ಸೇ ನೋ ಅನ್ನೋದು. ಒಂದು ರೂಮ್ ಒಳಗೆ ವಾಕ್ ಇನ್ ಮಾಡಿದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ, ನನಗದು ಇದನ್ನು ರೀಸೆಂಟಾಗಿ ಐ ಫಿಗರ್ಡ್ ಔಟ್. ಏನಂದರೆ ಒಂದು ರೂಮ್ಗೆ ಎಂಟ್ರ್ ಆಗಿದ ತಕ್ಷಣ ಎಲ್ಲರೂ ಒಬ್ಬೊಬ್ಬರನ್ನ ಒಂದೊಂದು ಸ್ಲಾಟ್ಗೆ ಹಾಕ್ಬಿಡ್ತಾರಂತೆ. ಐ ಆಮ್ ಸ್ಪೀಕಿಂಗ್ ಅಬೌಟ್ ಬಿಸ್ನೆಸ್ ಪೀಪಲ್ ಅವ್ರ ಈ ಎಲೀಟ್ ಪೀಪಲ್ ಅವರೆಲ್ಲ ಇರ್ತಾರಲ್ಲ, ತುಂಬ ದೇರ್ ಇಂಟು ಓನ್ಲಿ ಬಿಸ್ನೆಸ್. ಅವರೆಲ್ಲ ರೂಮಿಗೆ ಬಂದ ತಕ್ಷಣ ಅರ್ಜುನ್ ಯಾರು, ಸ್ಫೂರ್ತಿ ಯಾರು, ಪವನ್ ಯಾರು, ಇಮಿಡಿಯೇಟ್ಲಿ ಇಲ್ಲಿ ಕೂತ್ಕೊಂಡಿದ್ದ ತಕ್ಷಣ 15 minutesಲ್ಲಿ ದೇ ವಿಲ್ ಸ್ಲಾಟ್ ಯು ಅಂತೆ. ಅರ್ಜುನ್ ಯಾರು, ಅರ್ಜುನ್ IT ಈಸ್ ಅ ಡೆವಲಪರ್, ಸೊ ಈ ಮೈಟ್ ಬಿ ಟೆಕ್ನಿಕಲಿ ಗುಡ್ ಆ್ಯಂಡ್ ಹಿ ಈಸ್ ಡೂಯಿಂಗ್ ದಿಸ್ ಆಲ್ಸೋ, ಓಕೆ. ಆ್ಯಂಡ್ ಇದನ್ನೆಲ್ಲ ಸ್ಟುಡಿಯೋನೆಲ್ಲ ಮಾಡಿದ್ರೆ ಮೇ ಬಿ ಇನ್ ಮನಿ ವೈಸ್ ಆಲ್ಸೋ ಹಿ ಮೈಟ್ ಬಿ ಲಿಟಲ್ ಇಂಟೆಲಿಜೆಂಟ್. ಓಕೆ, ಸ್ಫೂರ್ತಿ ಅವರಿದ್ದಾರೆ, ಸ್ಫೂರ್ತಿ ಓಕೆ. ಪವನ್ ಬಾಮೂಲ್ ಬರೀ ಸ್ಪಿರಿಚುಯಾಲಿಟಿನ ಇದನ್ನ ಸನ್ಯಾಸಿ ಥರ ಆಗ್ಬಿಟ್ಟವನೆ. ಇವನಿಗೆ ದುಡ್ಡು ನಾಳೆ ದಿನ ಕೆಲಸ ಮಾಡಿಸ್ಕೊಂಡು ಕೊಡದೇ ಇದ್ರು ಇವನು ಬಿಡಪ್ಪ ದೇವರೇ ಕೊಟ್ಟಿಲ್ಲ ಅನ್ಕೊತಾನೆ, ಈ ಥರ ಇವನು. ಸೊ ಇವನಿಗೆ ಮಾಡ್ಬೋದು. ಅರ್ಜುನ್ ಅದೇ ಗೊತ್ತಿಲ್ಲ, ಇವನು ಸುಮ್ಮನೆ ನಾಳೆ ನಂಗೆ ಕ್ರೀಕ್ ಮಾಡ್ಬೋದು.
ಈ ಥರ ಅಂತೆ. ಸೊ ಈ ಸ್ಲಾಟ್ ಮಾಡ್ತಾರಲ್ಲ, ಸೊ ತುಂಬ ಡೌನ್ ಟು ಅರ್ತ್ ಇರೋರ್ನ ಹಿ ಕ್ಯಾನ್ ಬಿ ಟೇಕನ್ ಅಡ್ವಾಂಟೇಜ್ ಆಫ್ ಅನ್ನೋದು ಬಂದ್ಬಿಡಿಜಂತೆ. ಸೊ ಅಟ್ಲೀಸ್ಟ್ ಆ ಪರ್ಸ್ಪೆಕ್ಟಿವ್ನ ಹೊಡಿಯೋಕ್ಕಾದ್ರೂ ನಾವು ಡೌನ್ ಟು ಅರ್ತ್ ಇದ್ರೂ ಸ್ವಲ್ಪ ತೋರಿಸ್ಕೊಳಕ್ಕೆ ಹೋಗ್ಬಾರ್ದು. ಯಾರು ತುಂಬ ಕ್ಲೋಸ್ ಇರ್ತಾರೆ ಒಂದು ಕ್ಲೋಸ್ ಸರ್ಕಲ್ ಅಲ್ಲಿ ಹೆಂಗೆ ಬೇಕನ್ನ ಇರಿ. ಅದರ್ವೈಸ್ ಇಟ್ ಈಸ್ ಬೆಟರ್ ಟು ಕ್ಯಾರಿ ಅ ಪರ್ಸೋನಾ, ನಾಟ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ನೀವು ಸುಳ್ಳು ಹೇಳೋಕ್ಕಾಗಲ್ಲ, ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಅದರ್ವೈಸ್ ಐ ಆಮ್ ಟೆಲಿಂಗ್ ಅಷ್ಟೇ. ಕ್ಯಾಮ್ರಾ ಮುಂದೆ ನೀವು ಅದು ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದರ್ವೈಸ್ ಇಟ್ಸ್ ಬೆಟರ್ ಯು ಮೇಂಟೈನ್ ಎನ್ ಆರಾ, ಒಂದು ಪರ್ಸೋನಾ. ನೀವು ಮಾಡ್ತೀರಾ ಅಂತ ಅನ್ಸುತ್ತೆ. ನಾನು ಹೇಳ್ತಾ ಇದ್ದೆ, ನನಗೆ ಕಷ್ಟ ಆಯ್ತು ಇದು. ನನಗೆ ವೆನ್ ಪೀಪಲ್ ಯೂಸ್ ಟು ಸೇ ಇಲ್ಲ ಹಿಂಗಿದ್ರೆ ಆಗಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಆಗ್ಬಿಡುತ್ತೆ. ಆಗಿದೆ, ಅಯ್ಯೋ ತುಂಬ ಆಗಿದೆಯಪ್ಪ ಅರ್ಜುನ್, ನಾವು ಸೆಪ್ರೇಟಾಗಿ ಸಿಗಬೇಕು ಹೇಳ್ತೀನಿ. ದೆನ್ ಐ ಕೇಮ್ ಟು ನೋ ಇಲ್ಲ ಮಾಡಬೇಕು, ಯು ಹ್ಯಾವ್ ಟು ಕ್ಯಾರಿ ದಟ್. ಅಂದ್ರೆ ಸ್ಟ್ಯಾಂಡ್ ಅಪ್ ಕಾಮಿಡಿಯಲ್ಲಿ ಅವರ ಕ್ಯಾರಿ ಮಾಡ್ಬೇಕಂತ ನಾವು ಇನ್ ರಿಯಲ್ ಪ್ರೊಫೆಷನಲ್ I'm talking only in personal life. See, on stage, on camera, the more you are yourself, more people will connect. ಆಫ್ ಸ್ಟೇಜ್ ಆಗಿದ ತಕ್ಷಣ, ಕ್ಯಾಮ್ರಾ ಕಟ್ ಆಗಿದ ತಕ್ಷಣ ನೀವು ಒಂದು ಆ್ಯಕ್ಚುಲಿ ಅವಾಗ ಆ್ಯಕ್ಟ್ ಸ್ಟಾರ್ಟ್ ಮಾಡಬೇಕು. ಕ್ಯಾಮ್ರಾ ಆಫ್ ಆದಮೇಲೆ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಬೇಕು, ಕ್ಯಾಮ್ರಾ ಆನ್ ಆದಮೇಲೆ ಆ್ಯಕ್ಟ್ ಮಾಡಬಾರ್ದು. ಅದೇ ಕ್ವಶನ್ ಕೇಳೋಣ ಅನ್ಕೊಂಡಿದ್ದೆ. ನೀವು ಈಗ ಸ್ಟೇಜಲ್ಲಿ ನಿಮ್ದು ಪ್ರೆಸೆನ್ಸ್ ಆಗಲಿ ತುಂಬ ಕಾನ್ಫಿಡೆಂಟ್, ಈ ಥರ ಒಂದು ಪರ್ಸನಾಲಿಟಿ ಇದೆ. ಹಿಂಗೆ ಹೊರಗಡೆ ಹಿಂಗೆ ಅಂದರೆ ನೀವು ಶಾಂತವಾಗಿ ಒಂದು ಸಣ್ಣ ಗೊತ್ತಿಲ್ಲ, ಸಣ್ಣ ಇನ್ಫಿನಿಟಿನೋ ಡೌನ್ ಟು ಅರ್ಥೋ ಅಂದರೆ ನಿಮ್ಮಷ್ಟಕ್ಕೆ ನೀವು ಈ ಥರದಿದೆ ಅಂದರೆ ಅದನ್ನೆಲ್ಲ ಹೊರಗೆ ಹಾಕೋಕ್ಕೆ ಮೇ ಬಿ ಹೊರಗೆ ಬರುತ್ತಾ? ಇಲ್ಲ, ಅದೇ ಅರ್ಜುನ್, ಎಲ್ಲರೂ ಅದೇ ಕೇಳ್ತಾರೆ. ತುಂಬ ಜನ ನಂಗೆ ಇದು ಕೇಳೋದು, ಅಲ್ಲ ಸ್ಟೇಜ್ ಮೇಲೆ ಇಷ್ಟು ಕಾನ್ಫಿಡೆಂಟ್ ಆಗಿರ್ತೀಯ, ಆಫ್ ಸ್ಟೇಜ್ ಬಂದ ತಕ್ಷಣ ನೀನು ಹಿಂಗಿರ್ತೀಯಲ್ಲ ಅಂದರೆ ಇದು ನಾಟಕನ, ಅದು ನಾಟಕನ, ಇಲ್ಲ ಮಲ್ಟಿಪಲ್ ಪರ್ಸ್ನಾಲಿಟಿನೇ ಏನು ಅಂತ. ಸಿ, ನಾನು ಹೇಳೋದು ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದು ಈಸ್ ಒನ್ ಪಾರ್ಟ್ ಆಫ್ ಮೈ ಪರ್ಸೋನಾ ಅಷ್ಟೇ. ನನಗೆ ನೀವು ನೆಗೆಟಿವ್ ಸೈಡ್ ನೋಡಿಲ್ವೇನೋ, ಅಥವಾ ನೆಗೆಟಿವ್ ರೋಲ್ ಕೊಟ್ಟರೆ ನಾನು ಬೇರೆ ಥರ ಅದರಲ್ಲೇ ಡೈಮೆನ್ಷನಲ್ಲಿ ಹೋಗ್ತೀನೋ ಏನೋ. ಕಾಮಿಡಿನಲ್ಲಿ ಹಿಂಗೆ ಹೋಗ್ತಾ ಇದ್ದೀನಿ, ಬಟ್ ಕಾಮಿಡಿ ಈಸ್ ನಾಟ್ ಮೀ, ಫುಲ್ಲಿ ಮೀ ಅಲ್ಲ. ಓಕೆ, ಅಂದರೆ ನಿಮ್ಮದು ಅಲ್ಲಿಂದ ಕೆಲವೊಂದು ಸಪ್ರೆಸ್ಡ್ ಎಕ್ಸ್ಪ್ರೆಷನ್ಸ್ನ ಹೊರಗೆ ಹಾಕೋಕ್ಕೆ ನೀವು ಮೇ ಬಿ ಯೂಸ್ ಮಾಡ್ತಿರ್ಬೋದು ಅಂತ ಕೇಳಕ್ಕೆ ಹೊರಟೆ. ಯೂಸ್ ಮಾಡ್ತೀನಿ ಕಾಮಿಡಿ. ನನ್ನ ಡಿಸಪಾಯಿಂಟ್ಮೆಂಟ್ಸು, ನನ್ನ ಬೇಜಾರು, ಅದನ್ನು ಪುಟ್ ಇಟ್ ಔಟ್ ಇನ್ ದ ಫಾರ್ಮ್ ಆಫ್ ಕಾಮಿಡಿ. ಸೊ ಎಕ್ಸಾಂಪಲ್, ನಾನೊಬ್ಬ ರಾಕ್ ಸ್ಟಾರ್ ಆಗಿದ್ದೆ ಅಂದ್ಕೊಳ್ಳಿ, ಒಂದು ಗಿಟಾರ್ ಕೊಟ್ಬಿಟ್ಟು ನೀನು ಸಾಂಗ್ಸ್ ಬರೀ ಗುರು, ನಿನ್ನಲ್ಲಿರೋ ಪೇಯ್ನೆಲ್ಲ ಬರೀ ಅಂದಿದ್ರೆ ಆಲ್ ಗ್ರಾಫಲ್ಲಿ ಹೋಗ್ಬಿಡೋದು ಅರ್ಜುನ್. ನನ್ನಲ್ಲಿರೋ ಬೇಜಾರು, ನನ್ನಲ್ಲಿರೋ ಡಿಸಪಾಯಿಂಟ್ಮೆಂಟ್ಸು, ನನಗೆ ಆಗಿರೋ ಆ ಹೊಡೆತಗಳನ್ನೆಲ್ಲ ತೆಗೆದು ಸಾಂಗ್ಸ್ ಮಾಡಿ ಮ್ಯೂಸಿಕ್ಗೆ ಆಗ್ತಾಯಿದ್ದೆ. ಕಾಮಿಡಿನೆಲ್ಲ ಪೇಯ್ನ್, ಆ್ಯಂಗ್ಸ್ಟ್ ವರ್ಕೌಟ್ ಆಗುತ್ತಲ್ವ, ಅಷ್ಟೊಂದು ಆಗಲ್ವಲ್ಲ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಸೊ ಇಲ್ಲೇನಂದರೆ ಇಲ್ಲಿ ಎಷ್ಟೊಂದಿದೆ, ನಂದು ಕಲರ್ಫುಲ್ ಪರ್ಸ್ನಾಲಿಟಿ ಒಂದು 5-6 ಇದೆ. ಅಲ್ಲ, ಕಾಮಿಡಿ ಈಸ್ ಒನ್, ಬಟ್ ದಟ್ ಯು ಕಾಂಟ್ ಸೇ ಅವನೇ ನೀನು ಅಂತ, ಅಥವಾ ಹಂಗೆ ಹೇಳೋಕ್ಕಾಗಲ್ಲ. ಅದೊಂದು ಎಮೋಷನ್ ಅನ್ಬೋದು. ಅದೊಂದು ಸೈಡ್ ಆಫ್ ಯು, ಅದೊಂದು ಸೈಡ್ ಆಫ್ ಯು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಐ ಹ್ಯಾವ್ 5-6 ಸೈಡ್ಸ್ ಮೇ ಬಿ, ಬಟ್ ಅದರ್ವೈಸ್ ಐ ವಾಂಟ್ ಟು ಬಿ ವೆರಿ ಚಿಲ್ಡ್. ನನಗೆ ಯಾರು ಬಾದರ್ ಮಾಡೋಕ್ಕೆ, ನನಗೆ ಯಾರು ತುಂಬ ಬಾದರ್ ಮಾಡೋದನ್ನ ನಾನು ಇಷ್ಟಪಡಲ್ಲ. ಅಂದರೆ ನಾನು ಯಾವ ಥರ ಅಂದರೆ, ಇವಾಗ ಪಾಡ್ಕಾಸ್ಟಿಗೆ ಬಂದಿದ್ದೀನಿ, ಬಂದ ತಕ್ಷಣ ಐ ಹ್ಯಾವ್ ಟು ಸ್ವಿಚ್ ಆಫ್ ಅಷ್ಟೇ. ನನಗೆ ವಾಪಸ್ ಹೋಗಿ ನನ್ನ ಪಾಡು ನಾನು ಹಿಂಗೆ ಬೇಕನ್ನೋ ಆರಾಮಾಗಿರೋಕ್ಕೆ ಇಷ್ಟ. ಸೊ ಅದನ್ನು ಜನ ಮೇ ಬಿ ದೇ ವಿಲ್ ಥಿಂಕ್ ಏನಪ್ಪ ಇವ್ದು ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲ. ಬಟ್ ಕಾನ್ಫಿಡೆಂಟಾಗಿ ನಾನು ಹೆಂಗಿದ್ರು ಹಂಗೆ ಇರ್ತೀನಿ ಕ್ಯಾಮ್ರಾ ಮುಂದೆ ಮತ್ತು ಸ್ಟೇಜ್ ಮೇಲೆ. ಆ ಪರ್ಸೋನಾ ಬೇಕು, ಅದಕ್ಕೆ ಆ ಪರ್ಸ್ನಾಲಿಟಿ ಬೇಕು, ಪರ್ಫಾರ್ಮೆನ್ಸ್ಗೆ ಯು ನೀಡ್ ಆಲ್ ದ್ಯಾಟ್. ಅದನ್ನು ನಾನೇ, ಬಟ್ ಅದು ನಾನು ಫುಲ್ ಹೋಗಲ್ಲಿ 100% ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಒನ್ಸ್ ಐ ಆಮ್ ಆಫ್ ಇಟ್ ನಂಗೆ ತುಂಬ ಬರ್ಡನ್ ಅನಿಸುತ್ತೆ. ನಂಗೆ ಅದು ಹಂಗೆ ಕ್ಯಾರಿ ಮಾಡೋಕ್ಕೆ ಇಷ್ಟ ಅಲ್ಲ, ಇಮಿಡಿಯೇಟ್ಲಿ ಡಿಫ್ಯೂಸ್ ಆಗಿಬಿಡೋಕ್ಕೆ ಇಷ್ಟ. ಸೊ ನಾನು ಆ ಥರನೇ. ನನ್ನ ಫ್ರೆಂಡ್ ಸರ್ಕಲ್ಲು ತುಂಬ ಚಿಕ್ಕದು, ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ, ತುಂಬ ಕ್ಲೋಸ್ ಅಂತ ಇರೋರು. ಅದರ್ವೈಸ್ ಐ ಲೈಕ್ ಟು ಸ್ಪೆಂಡ್ ಟೈಮ್ ಅಲೋನ್, ರೈಟಿಂಗೋ ಏನೋ ಒಂದು ಥಾಟ್ಸ್, ನಂದೇ ಒಂದು ಯಾವ್ದಾನ ಕಾಮಿಡಿ ಥಾಟ್ಸ್ ಬಂದರೆ ಅದರಲ್ಲಿ ಬಿಟ್ಟರೆ ಒಂದು ಹೆಂಡತಿ ಇಬ್ಬರು ಮಕ್ಕಳು, ತಮ್ಮ ತಾಯಿ, ಇಷ್ಟು ಮಾಡಿಕೊಂಡು ನನ್ನ ಓನ್ ಸ್ಪೇಸಲ್ಲಿ ನನಗೆ ಇರೋಕ್ಕೆ ಇಷ್ಟ. ಯಾಕಂದರೆ ಕ್ರಿಯೇಟಿವಿಟಿ ಆಲ್ಸೋ ಕಮ್ಸ್ ಔಟ್ ಫ್ರಮ್ ದಟ್ ಅಲೋನ್ ಆಗಿರೋ ಒಂದು ಸ್ಪೇಸಿಂದಾನೇ ನನಗೆ ಬರೋದು. ನಾನು ತುಂಬ ಹ್ಯಾಂಗ್ಔಟ್ ಮಾಡಿ, ತುಂಬ ಪಾರ್ಟೀಸ್ಗೆ ಹೋಗಿ ಹಿಂಗೆಲ್ಲ ಮಾಡಿದೆ, ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಾನು ಯಾವ ಥರ ಬರ್ತಿತ್ತು ಗೊತ್ತಿಲ್ಲ. ಆಮೇಲೆ ನಂಗೆ ಅದ್ರಲ್ಲಿ ಟ್ಯಾಲೆಂಟ್ ಇಲ್ಲ. ಅಂದರೆ ಏನಂತಾರೆ ಜನರ ಹತ್ರ, ಹೇ ಹೌ ಆರ್ ಯು, ಹೇ ಹಾಯ್, ಸಿಕ್ಕಿದ ತಕ್ಷಣ ಅನ್ನೋದು, ಇದು ಐ ಆಮ್ ನಾಟ್ ಟ್ಯಾಲೆಂಟೆಡ್ ಈ ವಿಷಯದಲ್ಲಿ. ತುಂಬ ನನಗೆ ಅದೆಲ್ಲ ನಂಗೆ ಕಷ್ಟ ಅದು ನನಗೆ. ಆಮೇಲೆ ಒಂದು 10-15 ಜನ ಒಂದು ರೂಮಲ್ಲಿ ಇರ್ತಾರೆ ಅಂದರೆ ನಂಗೆ ಒಳಗಡೆ ಹೋಗಿದ ತಕ್ಷಣ ಹೆಂಗೆ ಯಾರನ್ನ ಫಸ್ಟ್ ಮಾತಾಡೋದು, ಫಸ್ಟ್ ಯಾರಾದ್ರೂ ಹಾಯ್ ಅಂದ್ಬಿಟ್ರಪ್ಪ ನಾನೇ ಅಂದ್ಬಿಡ್ತೀನಿ, ನಾನು ಹಿಂಗೆ ಎಕ್ಸಾಕ್ಟ್ಲಿ ನಾನೇ ಅಂದ್ಬಿಡ್ತೀನಿ. ಅಥವಾ ಇವರು ಎಕ್ಸಾಕ್ಟ್ಲಿ ಇವ್ರು ಅವತ್ತು ಸಿಕ್ಕಿದ್ರು, ಇವ್ರ ಹತ್ರ ಹೆಂಗೆ ಮಾತಾಡೋದು, ಅವ್ರು ಅವತ್ತು ಚೆನ್ನಾಗಿ ಮಾತಾಡ್ತಾ ಇದ್ರಲ್ಲ ಇವತ್ತು ಒಂಥರ ಯಾಕೋ. ಸೊ ಇದರಲ್ಲೆಲ್ಲ ನಾನು ಐ ಆಮ್ ವೆರಿ ಸೋಷಿಯಲಿ ವೆರಿ ಆಕ್ವರ್ಡ್. ಸೊ ಪೀಪಲ್ ಹೂ ಆರ್ ಸೋಷಿಯಲಿ ಆಕ್ವರ್ಡ್, ಅವ್ರ ಸೋಷಿಯಲ್ ಮೀಡಿಯಾ ಇಸ್ ಅ ಬೂನ್ ಅವ್ರಿಗೆ. ಅಲ್ಲ, ಮೆಜಾರಿಟಿ ಅವರೇ ಅಲ್ವಾ, ಇನ್ಕ್ಲೂಡಿಂಗ್ ಸೋಷಿಯಲಿ ಅಕ್ವರ್ಡ್ ನಾವೇ ಮೆಜಾರಿಟಿ. ನಾನು ತುಂಬ ಕಷ್ಟ ಇದೆ ಅರ್ಜುನ್, ನಾನು ನಿಮಗೆ ತುಂಬ ದಿನದಿಂದ ಗೊತ್ತು, ಅದಕ್ಕೆ ಐ ಆಮ್ ವೆರಿ ಕಂಫರ್ಟಬಲ್. ಕ್ಯಾಮ್ರಾ ಮುಂದೆ, ಆಫ್ ಕ್ಯಾಮ್ರಾ ಐ ವುಡ್ ಹ್ಯಾವ್ ಬೀನ್ ವೆರಿ ಡಿಫ್ರೆಂಟ್. ಬಟ್ ಎನಿವೇ ಸ್ಲೋಲಿ ಜನ ಅರ್ಥ ಮಾಡ್ಕೊತಾರೆ ಅನ್ಸುತ್ತೆ, ಓಕೆ ಪವನ್ ಹಿಂಗೆ ಅಂತ. ಸೊ ಶೋ ಮಾಡ್ತೀನಿ, ಶೋಗಿಂತ ಮುಂಚೆನೂ ಐ ಆಮ್ ಕಂಪ್ಲೀಟ್ಲಿ ಆಫ್, ಶೋ ಮಾಡಿದ್ಮೇಲೆ ಅವನು ಕಂಪ್ಲೀಟ್ಲಿ ಆಫ್.
ಅಷ್ಟೇ. ನನಗೆ ಮತ್ತೆ ಸಹವಾಸ ಬೇಡ. ಅಲ್ಲಿ ಹೋಗೋಕ್ಕೆ ಏನು ನೆಕ್ಸ್ಟ್ ಶೋಗೆ ರೆಡಿ ಆಗೋಗಿ 100% ಕೊಟ್ಟು ವಾಪಸ್ ಬಂದ್ಬಿಡ್ತೀನಿ ಅಷ್ಟೇ. ಆನ್ ಆಫ್ ಅಷ್ಟೇ, ಆನ್ ಆಫ್ ಮಧ್ಯ. ಎನರ್ಜಿನೆಲ್ಲ ಸೇವ್ ಮಾಡಿ ಎಕ್ಸಾಕ್ಟ್ಲಿ ನನಗೆ ಅದು ತುಂಬ ಸಾರಿ ನಾನು ಡೈಗ್ರೆಸ್ ಆಗಿಬಿಟ್ಟೆ ಅನಿಸುತ್ತೆ ನಿಮ್ಮ ಕ್ವೆಶ್ಚನ್. ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್. ಬಟ್ ದಿಸ್ ಇಸ್ ಅ ವೆರಿ ಗುಡ್ ಕ್ವೆಶನ್. ನನಗೆ ಎನರ್ಜಿ ಡ್ರೈನ್ ಆಗ್ತಾ ಇದ್ದಿದ್ದೆ ಆಫ್ ಸ್ಟೇಜು, ಆಫ್ ಕ್ಯಾಮ್ರಾನಲ್ಲಿ ಜಾಸ್ತಿ. ಹಂಗೆ ಅದೇ ತುಂಬ ಕಷ್ಟ ಅನ್ಸೋದು. ಅಯ್ಯೋ ಏನಪ್ಪ, ನಾನು ಒಂದು ರಿಯಾಲಿಟಿ ಶೋನು ಮಾಡಿದೆ, ರಾಜಾರಾಣಿ ಅಂತ. ಸೊ ಕಾಮಿಡಿ, ರೇಡಿಯೋ ಎಲ್ಲದರಲ್ಲೂ ಒಂದೊಂದು ಸ್ವಲ್ಪ ನಾನು ಮಾಡಿರೋದ್ರಿಂದ ಅದೆಲ್ಲದರಲ್ಲೂ ಅಷ್ಟೇ ಐ ಹ್ಯಾವ್ ಬೀನ್ ಮೋಸ್ಟ್ ಅನ್ಕಂಫರ್ಟಬಲ್ ಆಫ್ ಕ್ಯಾಮ್ರಾ ಆ್ಯಂಡ್ ಆಫ್ ಸ್ಟೇಜ್. ಹ್ಯಾಂಡ್ಲಿಂಗ್ ಪೀಪಲ್ಲು, ಅವ್ರ ಜೊತೆ ಮಾತಾಡೋದು, ಗ್ರೀಟ್ ಮಾಡೋದು, ಒಂದು ಸ್ಮಾಲ್ ಟಾಕ್ ಇಟ್ಕೊಳ್ಳೋದು, ಫಾಲೋ ಅಪ್ಗೇನೋ ಒಂದು ಮಾಡೋದು, ಆ ರ್ಯಾಪೋಗೆ ಒಂದು ಬಿಲ್ಡ್ ಮಾಡೋದು. ಫ್ಯೂ ಪೀಪಲ್ ಆರ್ ನಾಟ್ ಟ್ಯಾಲೆಂಟೆಡ್ ದ್ಯಾಟ್ ವೇ. ಅವ್ರಿಗದು ನನಗಂತೂ ಗೊತ್ತಿಲ್ಲ. ನನಗದೆಲ್ಲ ಒಂದು ತುಂಬ ಕಷ್ಟ ಅನಿಸುತ್ತೆ. ಎನರ್ಜಿ ಡ್ರೈನ್ ಆಗ್ಬಿಡೋದು ನನಗೆ. ಅಯ್ಯೋ ಏನಪ್ಪ ಎಲ್ಲಪ್ಪ ಬಂದ್ಬಿಟ್ಟಿದ್ದೀನಿ ಅಂತ. ಮದುವೆಗೆ ಹೋದ್ರೆ ಊಟಕ್ಕೆ ಹೋದ್ರೆ ಸಾಕು ಅನ್ಸ್ಬಿಟ್ರೆ. ಹಾಂ, ಎಕ್ಸಾಕ್ಟ್ಲಿ. ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೋದು. ಏನು ಹೇಳಿ, ಯಾರೋ ಬಂದರು. ಎಕ್ಸಾಕ್ಟ್ಲಿ, ಡೈರೆಕ್ಟಾಗಿ ಹೋಗ್ಬಿಟ್ಟು ಆ ಮದುವೆಗಳಲ್ಲೂ ಅಷ್ಟೇ. ಮದುವೆಗಳಲ್ಲಿ 2 ಕಡೆ ಬಿಡ್ತಾರೆ ನಿಮ್ಮನ್ನ. ಹೆಸರು ಮಾಡದೇ ಇರೋರೆಲ್ಲ ಒಂದು ಕಡೆ, ಹೆಸರು ಮಾಡಿದ್ರೆ ಡೈರೆಕ್ಟಾಗಿ ಹೋಗ್ಬಿಡ್ಬೋದು ಅಂತ. ಆ ಆಕ್ವರ್ಡ್ನೆಸ್ಗೆ ನಾನು ಹೆಸರು ಮಾಡ್ತಾ ಇರೋದು ಆ್ಯಕ್ಚುಲಿ, ಡೈರೆಕ್ಟಾಗಿ ಬಿಟ್ಬಿಡ್ಲಿ ಅಂತ. ಅಲ್ಲ, ನೀವು ಡೈರೆಕ್ಟಾಗಿ ಮಾಡಿದ್ರು ನನ್ನನ್ನೇ ಕರೆಸ್ತಿದಾರಲ್ಲ ಈ ಕಡೆ, ಇವ್ರೇನು ಅನ್ಕೊಂತೀರ? ತುಂಬ ಇದೆ ಅರ್ಜುನ್. ಅದು ನನಗೆ ಇವತ್ತುವರೆಗೂ ಗೊತ್ತಿಲ್ಲ. ನನಗೆ ಅದೇನೋ ಗೊತ್ತಿಲ್ಲ. ನಮ್ಮ ರಿಲೇಟಿವ್ಸ್ ಎಲ್ಲ ಪಾಪ, ನಮ್ಮ ಅಪ್ಪನ ಕಡೆಯವರೆಲ್ಲ, ನಮ್ಮ ಚಿಕ್ಕಪ್ಪ, ನಮ್ಮ ಅತ್ತೆ ಅವರೆಲ್ಲ ಹೇಳ್ತಾರೆ, ಜನರ ಜೊತೆ ಬೆರೀಬೇಕು ಕಣೋ ಅಂತ. ಅವ್ರು ಹೇಳೋದೆಲ್ಲ ನಿಜ ಆಗಿದೆ. ನನಗೆ ಸ್ಟಾರ್ಟಿಂಗು ಅರ್ಥ ಆಗ್ತಾ ಇರಲ್ಲ. ಆಮೇಲೆ ಹೋಗ್ತಾ ಎಲ್ಡರ್ಸ್ ಹೇಳೋದು, ಇಲ್ಲ ಗುರು ಅವ್ರು ಆ್ಯಕ್ಚುಲಿ ದೇ ಹ್ಯಾವ್ ಹಸಲ್ಡ್, ಅದಕ್ಕೆ ಅವ್ರು ಅದು ಹೇಳ್ತಾ ಇರೋದು. ಬಟ್ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಟ್ರೈಯೂ ಮಾಡಿದೆ ನಾನು. ಒಂದಿನ ಅರ್ಜುನ್, ಯು ವಿಲ್ ನಾಟ್ ಬಿಲೀವ್, ಒಂದಿನ ನನಗೇನಿಸ್ತು, ಯಾರೊಬ್ಬರು ದೊಡ್ಡ ಪರ್ಸ್ನಾಲಿಟಿ ಬಂದರು. ಅವ್ರ ಜೊತೆ ಹೆಂಗೆ ಅಂದರೆ ನಾರ್ಮಲಿ ಇವಾಗ ನೀವು ಮಾತಾಡ್ತೀವಿ ನಾರ್ಮಲಾಗಿ, ದೊಡ್ಡ ಪರ್ಸ್ನಾಲಿಟಿ ಬಂದ ತಕ್ಷಣ ಹೆಂಗೆ ಮಾತಾಡೋದು ಅವ್ರ ಜೊತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಯೂಶಲಿ ಸೈಲೆಂಟಾಗಿರ್ತೀನಿ. ಆಮೇಲೆ ಸೈಲೆಂಟಾಗಿದ್ದರೆ ಏನಾದ್ರು ಅನ್ಕೊಂಬಿಡ್ತಾರೇನೋ, ಆ್ಯಟಿಟ್ಯೂಡ್ ಅಂತ ಅನ್ಕೊಂಬಿಡ್ತಾರೇನೋ ಅಂತ, ಲೆಟ್ ಮಿ ಟ್ರೈ ಅಂತ ಏನೋ ಒಂದು ಮಾಡಿದೆ. ಹಾಯ್ ಸರ್ ಅಂತ ಏನೋ. ಅಲ್ಲಿ ಪಕ್ಕದಲ್ಲೇ ಒಬ್ರು ಯಾರೋ ಟೆಲಿವಿಷನ್ ಪ್ರೊಡ್ಯೂಸರೋ ಏನೋ ಅವ್ರು, ಆ್ಯಕ್ಚುಲಿ ತುಂಬ ಅವ್ರು ಕ್ಲೋಸ್ ಇದ್ರು. ಅವ್ರು ತುಂಬ ಪವನ್ ನೀವು ಮಾಡಿದ್ದು ಇವಾಗ ಸುಮ್ಮನೆ ಅಲ್ವಾ ಅಂತೇಳಿ. ಹೌದಲ್ವಾ, ಹೆಂಗೆ ಕಂಡಿಡಿದ್ರೆ ಅದು ನಾನು ಹೇಳ್ದೆ ಅವ್ನು, ಹೆಂಗೆ ಮತ್ತೆ ಮಾಡೋದನ್ನೇ ನೀವು ಹೋಗ್ತಾ ಯೂಸ್ ಟು ಆಗಿಬಿಡ್ತೀರಾ ಇದಕ್ಕೆಲ್ಲ ಅಂತ. ಸೊ ಅದಕ್ಕೆ ನಮಗೂ ಈ ಸೋಷಲ್ ಮೀಡಿಯಾ ಬಂದಿರೋದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಮ್ಮಂಥ ಒಂದು ಇಂಟ್ರೋವರ್ಟ್ಸ್ ಆಗಿ ಅಂತ ಸೋಷಲಿ ಆಕ್ವರ್ಡ್ ಇರೋ ಪೀಪಲ್ಗೆ ಅಲ್ಲೂ ಅವರು ಬೇಜಾನ್ ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ. ಆ್ಯಕ್ಚುಲಿ ಅವ್ರು ಒಳಗಡೆ ಇಟ್ಕೊಂಡಿರ್ತಾರೆ. ಆ ಟ್ಯಾಲೆಂಟನ್ನು ತೋರ್ಸೋಕ್ಕೆ ಸೋಷಿಯಲ್ ಮೀಡಿಯಾ ಬಂದಿರೋದು ನಮ್ಮೆಲ್ಲರ ಪುಣ್ಯ ಆ್ಯಕ್ಚುಲಿ. ಆ್ಯಂಡ್ ಆಡಿಯನ್ಸ್ ಹ್ಯಾಸ್ ಬೀನ್ ಕೈಂಡ್. ನಮ್ಮಂಥ ಇಂಟ್ರೋವರ್ಟ್ಸ್ ನಾನು ಮನೆಗೆ ಕರ್ಕೊಂಡು ಓಕೆ ಇವ್ರಿಗೂ ಏನೊಂದು ಅವಕಾಶ ಕೊಡೋಣ ಅಂತ ಕೊಟ್ಟಿದ್ದಾರೆ. ಅದರ್ವೈಸ್ ಎಷ್ಟು ಮೇಲೆ ಹೋಗ್ತಾ ಇದ್ವಿ ನಮಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಇಲ್ಲ ಅನ್ಕೊಂಬಿಡಿ ಒಂದು 5 ನಿಮಿಷ ಇಲ್ಲ ಅಂದರೆ ಏನು ಮಾಡ್ತಾ ಇದ್ವಿ, ಒಂದು ಸ್ವಲ್ಪ ಹೋಗ್ತಾ ಇದ್ವಿ ಸ್ಕ್ರಿಪ್ಟ್ ಬರೆಯೋದು, ಎಕ್ಸ್ಟ್ರಾ ವರ್ಡ್ಸ್ ಕೊಡ್ತಿದ್ವಿ ಅಷ್ಟೇ. ಎಕ್ಸ್ಟ್ರಾ ವರ್ಡ್ಸ್ ಆರಾಮಾಗಿ ಅದೇ ಈ ಥರ ಆಗಿರೋದು ಒಂದು ತಕ್ಕ ಮಟ್ಟಿಗೆ ಅಷ್ಟೇ. ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಪೀಪಲ್ ಹ್ಯಾವ್ ನೋನ್ ಹಸ್ ಅಷ್ಟೇ. ಸೊ ಅದು ಮೇ ಬಿ ಇಂಟ್ರೋವರ್ಟ್ಸ್ ಜಾಸ್ತಿ ಕನೆಕ್ಟ್ ಆಗ್ತಾರೆ ಅನ್ಸುತ್ತೆ ಜನಕ್ಕೆ. ಇಂಟ್ರೋವರ್ಟ್ಸ್ ಕನೆಕ್ಟ್ ಆಗ್ತಾರೆ, ಇಷ್ಟಪಡ್ತಾರೆ ಅನ್ಸುತ್ತೆ. ಇಂಟ್ರೋವರ್ಟ್ಸ್ ಕನೆಕ್ಟ್ ಆಗ್ಬೋದು ಅಂದರೆ ಅಗೇನ್ ಎಕ್ಸ್ಟ್ರೋವರ್ಡ್ಸ್ ಏನು ಮಾಡ್ತಾ ಇರ್ತಾರೆ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಎಕ್ಸ್ಟ್ರೋವರ್ಡ್ಸ್ ಇನ್ ಪರ್ಟಿಕ್ಯುಲರ್. ಬಟ್ ಏನಾಗುತ್ತೆ, ಫ್ಯೂ ಪೀಪಲ್ ಆರ್ ಗುಡ್ ವಿತ್ ಪೀಪಲ್. ನಿಮ್ಗೆ ಗೊತ್ತಿರುತ್ತೆ, ಕೆಲವು ದೇ ಆರ್ ವೆರಿ ಗುಡ್ ವಿತ್ ಪೀಪಲ್. ಅವ್ರ ಜೊತೆ ಮಾತಾಡೋದಾಗಲಿ, ಫೇಕ್ ಅಲ್ಲ, ದೇ ಆರ್ ಬೀಂಗ್ ರಿಯಲ್ಲೇ ಮಾತಾಡೋದಾಗಲಿ, ಒಬ್ರು ಭಾವಿಸೋದಾಗಲಿ, ಅವ್ರ ಜೊತೆ ಒಂದು ಅಫೆಕ್ಷನ್ ಇಟ್ಕೊಳ್ಳೋದಾಗಲಿ, ಆಮೇಲೆ ಕಾಲ್ಸಲ್ಲಿ ಮಾತಾಡೋದಾಗಲಿ, ದೇ ಆರ್ ವೆರಿ ಗುಡ್ ಆಟ್ ಇಟ್. ಬಟ್ ಕ್ರಿಯೇಟಿವ್ಲಿ ವಿಲ್ ದೇ ಬಿ ದ ಸೇಮ್? ಐ ಡೋಂಟ್ ನೋ. ದೇ ಮೇ ನಾಟ್ ಬಿ ದ ಸೇಮ್. ಅವ್ರ ಎನರ್ಜಿನೆಲ್ಲ ಅವ್ರ ಜನರ ಜೊತೆ ಬೆರೆಯೋದ್ರಲ್ಲಿ ಹಾಕಿರ್ತಾರೆ. ಇಂಟ್ರೋವರ್ಟ್ಸ್ ಏನು ಮಾಡ್ತಾರೆ, ಸುಮ್ಮನೆ ಇರ್ತಾರೆ. ಎಲ್ಲಿ ಬೇಕು, ವೇರ್ ಯು ವಾಂಟ್, ಅಲ್ಲಿ ಏನು ಎಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಿ, ಅಲ್ಲಿಗೆ ಮಾತ್ರ ಎನರ್ಜಿ ಆಗ್ತಾರಲ್ಲ. ಮೇ ಬಿ ದಟ್ ಲುಕ್ಸ್ ವೆರಿ ವೆರಿ ಗುಡ್. ಈಗ AR ರೆಹಮಾನ್ ಅವರು ಸಾಯಂಕಾಲ ರಾತ್ರಿ 2 ಗಂಟೆಯಿಂದ ಬೆಳಿಗ್ಗೆ 7:30ವರೆಗೂ ಅವ್ರ ವರ್ಕ್ ಟೈಮಿಂಗ್ಸ್ ಇದ್ದಿದ್ದಂತೆ. 1 ಗಂಟೆಯಿಂದ 7 ಗಂಟೆವರೆಗೂ. ದಟ್ ವಾಸ್ ಈಸ್ ವರ್ಕಿಂಗ್ ಅವರ್ಸ್. ರೆಸ್ಟ್ ಆಫ್ ದಿ ಅವರ್ಸ್ ಎಲ್ಲ ಅವ್ರು ಮಲಗಿರೋರಂತೆ. ಸೊ ಆಲ್ ದ ಗ್ರೇಟೆಸ್ಟ್ ಸಾಂಗ್ಸ್ ನೀವು ಕೇಳಿರೋದಲ್ಲ, ಇಟ್ಸ್ ಬೈ ಅನ್ ಇಂಟ್ರೋವರ್ಟ್. ಯಾರು ಇರ್ತಾ ಇರಲ್ಲ ಅವ್ರಿಗೆ, ಎಕ್ಸೆಪ್ಟ್ ಇಸ್ ಸೌಂಡ್ ಇಂಜಿನಿಯರ್, ಮೇ ಬಿ ನೋ ಬಡಿ ಎಲ್ಸ್. ಸೊ ದಟ್ಸ್ ಹೌ ಗ್ರೇಟ್ ಮ್ಯೂಸಿಕ್ ಹ್ಯಾಸ್ ಕಮ್ ಆಲ್ಸೋ. ಸೊ ಎಕ್ಸ್ಟ್ರೋವರ್ಟ್ ಅವ್ರು ಅಲ್ಲ ಅನ್ಕೊಂಡು ಮಾಡಿದಿದ್ರೆ ಬರ್ತಾ ಇರಲಿಲ್ವೋ ಏನೋ. ಡಿಫ್ರೆಂಟ್ ಥಿಂಗ್ಸ್, ಐ ಡೋಂಟ್ ನೋ. ಬಟ್ ಇಂಟ್ರೋವರ್ಟ್ಸು ತುಂಬ ವಿಷಯಗಳನ್ನ ಒಳಗಡೆ ಇಟ್ಕೊಂಡು ತುಂಬ ಯೋಚನೆ ಮಾಡೋದ್ರಿಂದ, ತುಂಬ ಆಳಕ್ಕೆ ಹೋಗೋದ್ರಿಂದ ಅವರಲ್ಲಿ ಬರುವಂಥ ಕಂಟೆಂಟ್ಗಳು ಸ್ವಲ್ಪ ಜನರಿಗೆ ತುಂಬ ಬೇರೆ ಥರ ಹತ್ತಿರ ಆಗುವಂಥದ್ದು. ದೇ ಮೇ ನಾಟ್ ಬಿ ಗಿವಿಂಗ್ ವಾಟ್ ವರ್ಕ್ಸ್.
ಬಟ್ ದೇ ವಿಲ್ ಗಿವ್ ಸಮಥಿಂಗ್ ವಿಚ್ ಇಸ್ ಪರ್ಸ್ನಲ್ 100%. ಎಕ್ಸ್ಪ್ರೆಸಿವ್ ತುಂಬ ಇರ್ತಾರೆ, ಜೆನ್ಯೂನ್ ಇರ್ತಾರೆ, ಜೆನ್ಯೂನ್ ಆಗಿ ಹೇಳ್ಬಿಡ್ತಾರೆ. ನೀವು ಅದಕ್ಕೆ ಗಮನಿಸಿರ್ಬೋದು, ಕೆಲವು ಕ್ರಿಯೇಟರ್ಸ್ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರ್ತಾರೆ, ಫಾಲೋವರ್ಸ್ ಕಮ್ಮಿ ಇರ್ತಾರೆ, ಬಟ್ ಅವ್ರ ಕಂಟೆಂಟ್ಗೆ ಜನ ಕಾಯ್ತಾ ಇರ್ತಾರೆ. ಆ್ಯಂಡ್ ಫ್ರೆಟರ್ನಿಟಿನಲ್ಲೂ ಅವ್ರ ಬಗ್ಗೆ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಅವ್ನು ಇವೊಂದು ನಂಬರ್ಸ್ ಕಮ್ಮಿ ಇರ್ಬೋದೇನೋ. ಆನ್ ದಿ ಅದರ್ ಹ್ಯಾಂಡ್ ನಂಬರ್ಸ್ ಜಾಸ್ತಿ ಇರೋರು ಏನು ಮಾಡ್ತಾರೆ, ಯಾವ್ದು ಓಡ್ತಾ ಇದೆ ಅದು ಮಾಡ್ತಾ ಇರ್ತಾರೆ, ಯಾವ್ದು ಓಡ್ತದೆ ಮಾಡ್ತಾ ಇರ್ತಾರೆ, ಸಬ್ಸ್ಕ್ರೈಬರ್ಸು ಬರ್ತಾ ಇರ್ತಾರೆ. ಸೊ ಅದು ಇಟ್ಸ್ ಅ ಟ್ರ್ಯಾಪ್ ಆ್ಯಕ್ಚುಲಿ. ಅಗೇನ್ ನಿಮ್ಮ ಪೊಟೆನ್ಷಿಯಲ್ ಮೇ ಬಿ ಇನ್ನೂ ಬೇಜಾನಿದೆಯೋ, ಏನೋ ಅಸ್ಟ್ರಾನಾಮಿಕಲ್ ಪೊಟೆನ್ಷಿಯಲ್ ಇರ್ಬೋದೇನೋ, ನೀವಿಲ್ಲಿ ಲಿಮಿಟ್ ಮಾಡ್ಕೊತಾ ಇದ್ದೀರಾ ಬೈ ವಾಟ್ ವರ್ಕ್ಸ್ ಅಂತ. ಬಟ್ ಅದನ್ನು ಅವ್ರ ಕೈಯಲ್ಲಿರಲ್ಲ. ವಾಟ್ ಎವರ್ ವರ್ಕ್ಸ್ ಹಿಡ್ಕೊಂಡು ಹೋಗ್ತಾ ಇರ್ಬೇಕು ಬಸ್ಸು ಅನ್ನೋದು. ಅಂದರೆ ಹೇಗೆ ಅದೇ ಇದರಲ್ಲಿ ನಿಮ್ಗೆ ಕೇಳೋದಾದ್ರೆ, ಈಗ ಕಂಟೆಂಟ್ಸ್ ಮಾಡ್ಬೇಕಾದ್ರೆ ನಿಮಗೆ 2 ಪ್ರೆಷರ್ ಹ್ಯಾಂಡಲ್ ಮಾಡಿದ್ದೀರಿ ನೀವು. ಅಂದರೆ ಈಗ RCB ಏನೋ ಮ್ಯಾಚ್ನೆಸ್ ನಡೀತಿರುತ್ತೆ, ಗುರು ಕೊಡಬೇಕಲ್ಲ ಇಷ್ಟಂತ, ಅಂದರೆ ಆಸ್ ಎ ಪ್ರೆಷರ್ ಇರುತ್ತಲ್ಲ, ಎಲ್ಲರೂ ಮಾಡ್ತಾ ಇರ್ತಾರೆ. ಇಲ್ಲ ಅಂದ್ರೆ ನನಗೇನೋ ಒಂದು RCB ಫೈನಲ್ ಇರೋ ಟೈಮಲ್ಲಿ ಔಟ್ ಆಫ್ ದ ಈಗ ಮಾರ್ಕೆಟಲ್ಲಿ ಇರೋದು ಬಿಟ್ಟು ಏನೋ ಒಂದು ಥಾಟ್ ಬಂದಿದೆ, ಇದನ್ನು ಕೊಡ್ಲಾ ಅದನ್ನು ಕೊಡ್ಲಾ ಅಂತ ಅನ್ಸಿರುತ್ತೆ ನಿಮಗೂ. ಹೌದು. ಅವಾಗ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ? ಇಲ್ಲ, ಅದು ಅಗೇನ್ ಇದರಲ್ಲಿ ಐ ಥಿಂಕ್ ಅಭೀಶ್ ಮ್ಯಾಥ್ಯೂ ಅಂತ ಒಬ್ಬರು ಕಮಿಡಿಯನ್ ಇದ್ರ ಬಗ್ಗೆನೇ ಮಾತಾಡಿದರು. ಯಾವ್ದು ಮಾಡಬೇಕು ಅಂತ, ನಿನ್ಗೆ ಇಷ್ಟ ಬಂದಿದ್ದು ಮಾಡಬೇಕಾ ಇಲ್ಲ ಕೈಗೆ ಸಿಕ್ಕಿದ್ದು ಮಾಡಬೇಕಾ ಅನ್ನೋದು. ನಾವು ಮನೇಲಿ ಒಳ್ಳೆ ಅನುಕೂಲ ಇದ್ದು ಸಮ್ಟೈಮ್ಸ್ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಈ ಬರ್ತಲ್ಲಿ ಆಗಿಲ್ಲ, ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ನಾನು ಒಂದು ನೆಪೋಟಿಸಮ್ ಕಿಡ್ಡಾಗಿ ಉಟ್ಬಿಟ್ರೆ ತುಂಬ ಖುಷಿಯಾಗಿರ್ತೀನಿ. ಯಾಕಂದರೆ ಎಲ್ಲ ಫ್ಯೂ ಥಿಂಗ್ಸ್ ವಿಲ್ ಬಿ ಟೇಕನ್ ಕೇರ್, ಬೇಸಿಕ್ಸ್ ವಿಲ್ ಬಿ ಟೇಕನ್ ಕೇರ್. ಅರ್ಜುನ್, ನೀವೇ ಯೋಚನೆ ಮಾಡಿ, ನೀವು ನೆಕ್ಸ್ಟ್ ಜನ್ಮದಲ್ಲಿ ನೆಪೋಟಿಸಮ್ ಅಂದರೆ ಏನಂತಾರೆ, ಒಂದು ಒಳ್ಳೆ ಆ ನೆಪೋಟಿಸಮ್ ಸಾರಿ ಅವಾಯ್ಡೋದು ಇವಾಗ ತುಂಬ ಯೂಸ್ ಮಾಡ್ಬಿಟ್ರೆ ಜನ. ದುಡ್ಡಿತ್ತು, ನಮ್ಮ ಅಪ್ಪ ದುಡ್ಡು ಮಾಡಿಟ್ಟಿದ್ದಂದ್ರೆ ನಿಮಗೆ ಕಾಂಟ್ಯಾಕ್ಟ್ಸ್ ಎಲ್ಲ ಇದ್ದು, ಆಲ್ ಯು ಹ್ಯಾವ್ ಟು ಡೂ ಇಸ್ ಕ್ರಿಯೇಟಿವ್ಲಿ ವರ್ಕ್. ಊಟ ತಿಂಡಿ ಎಲ್ಲ ವಿಲ್ ಬಿ ಟೇಕನ್ ಕೇರ್. ಯು ಡೋಂಟ್ ಹ್ಯಾವ್ ಟು ವರಿ, ಎವ್ರಿ ಡೇ ಯು ಹ್ಯಾವ್ ಟು ಗೆಟ್ ಅಪ್ ಆ್ಯಂಡ್ ಯು ಆರ್ ಫ್ರೀ ಟು ಡೂ ವಾಟ್ ಎವರ್ ಯು ವಾಂಟ್ ಟು ಡೂ. ಆಯಿತಾ? ಹಂಗೆ ಉಟ್ಬಿಟ್ರೆ ನಾವು ಮಾಡಿದ್ದೆ ಆಟ, ನಾವು ಏನು ಬೇಕಾ ಬಿಕಾಸ್ ವಿಲ್ ನಾಟ್ ಬಿ ವರ್ಕಿಂಗ್ ಫಾರ್ ಮನಿ ಅಲ್ವಾ. ಸೊ ಇನ್ ದ ಸೇಮ್ ಕಾಂಟೆಕ್ಸ್ಟ್ ಅವನು ಅಭೀಶ್ ಮ್ಯಾಥ್ಯೂ ಹೇಳಿದ್ದೇನೆಂದರೆ, 1 ಫಾರ್ ದ ಕಿಚನ್ 1 ಫಾರ್ ದ ಸೋಲ್ ಅಂತ. ನಿಂಗೆ ಯಾವುದೋ ಒಂದು ಸಿಕ್ಕಿದೆ, ಅದು ದುಡ್ಡುಗೋಸ್ಕರ ಮಾಡು. ಇನ್ನೊಂದು ನಿನ್ಗೆ ಯಾವುದು ಬೇಕೋ ಅದು ಇನ್ನೊಂದು ಟೈಮಲ್ಲಿ ಗ್ಯಾಪ್ ಯಾವಾಗನ ಸಿಗುತ್ತಲ್ಲ, ಅವಾಗ ನಿನ್ಗೆ ಯಾವ್ದು ಬೇಕೋ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ನೀನು ಮಾಡ್ಕೊ ಅಂತ. ತುಂಬ ರಿಜಿಡ್ಡಾಗಿದ್ದರೆ ವರ್ಕೌಟ್ ಆಗೋಲ್ಲ, ಸ್ವಲ್ಪ ದೂರ ಇಟ್ಬಿಡ್ತಾರೆ, ಸ್ಲಾಟ್ ಮಾಡಿಬಿಡ್ತಾರೆ ನಮ್ಮನ್ನು. ಸೊ ಎರಡೂ ಮಾಡಬೇಕು. ಎರಡೂ ಮಾಡೋದ್ರಲ್ಲಿ ಆ್ಯಕ್ಚುಲಿ ಏನಂತಾರೆ, ಯು ಆರ್ ಮೋರ್ ವೈಸ್ ದ್ಯಾಟ್ ವೇ. ಬಟ್ ಅಗೇನ್ ನಾನು ಹೇಳ್ತೀನಲ್ಲ, ಕ್ರಿಯೇಟಿವ್ ಕಾಂಟೆಂಟಲ್ಲೂ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ಯಾರಿಗೆ ಗೊತ್ತು. ನಾವು ಕ್ರಿಯೇಟಿವ್ ಅನ್ಕೊಂಡಿರ್ತೀವಿ, ಜನಕ್ಕೆ ಅದು ಕನೆಕ್ಟ್ ಆಗಿರಲ್ಲ. ಸೊ ಅದು ಹೇಳೋಕ್ಕೆ ಆಗಲ್ಲ. ನಾನು ಎಷ್ಟೊಂದು ವೀಡಿಯೋಸು ಏನು ಥಿಂಕ್ ಮಾಡಿದೆ, ಸುಮ್ಮನೆ ಶೂಟ್ ಮಾಡಿದ್ರೆ ಮಿಲಿಯನ್ಸ್ ಥರ ಹೋಗ್ಬಿಟ್ಟಿರುತ್ತೆ. ತುಂಬ ಥಾಟ್ ಪ್ರೊಸೆಸ್ ಹಾಕಿ ಏನೋ ಮಾಡಿರೋದು ಅಷ್ಟರಲ್ಲೇ ಓಡಿರುತ್ತೆ, ಒಳ್ಳೆ ಕ್ವಾಲಿಟಿ ಕೊಟ್ಟು ಅಷ್ಟರಲ್ಲೇ. ಸೊ ಇದು ನೋಬಡಿ ನೋಸ್, ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಈ ಕಾಂಟೆಂಟ್ ಕ್ರಿಯೇಷನ್. ಇವಾಗ IT ಕಂಪ್ನಿಲಿ ನಾನು ಕೆಲಸ ಮಾಡ್ತಾ ಇರೋದು ಇವಾಗ ಆ್ಯಸ್ ಅ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಅಲ್ಲಿರೋ ತಲೆನೋವುಗಳು ಯಾವಾಗ ಎಂಡ್ ಆಗುತ್ತೋ ಅಂತ ನಾನು ಕಾಯ್ತಾ ಇರ್ತೀನಿ. ಸೊ ಈ ಕಡೆ ಬರಬೇಕು ಅನ್ನೋದೇ ಗೋಲು. ಬಟ್ ಅಗೇನ್ ನನಗೆ ಯಾರೋ ಕೇಳ್ತಾರೆ, ಸರ್ ಫುಲ್ ಟೈಮ್ ಮಾಡ್ಬಿಡ್ಬೋದಲ್ಲ ಸರ್, ಇದನ್ನು ಯಾವಾಗಲೂ ಮಾಡ್ಬಿಡ್ಬೋದಲ್ಲ ಸರ್, ಇದರಲ್ಲೇ ಹೆಂಗೆ ಮಾಡಿದ್ರೆ ಎಲ್ಲ ಮಾಡ್ಬಿಡಿ ಇನ್ನೆಲ್ಲೋ ಹೋಗ್ಬಿಡ್ತೀರಾ ಸರ್. ಅದು ಎಲ್ಲೋ ಹೋಗ್ಬಿಡೋದು ಅನ್ನೋದು ಒಂದು ಹೊಡಿದೆ, ಅದು ಎಲ್ಲೋ ಹೋಗೋದು ಗೊತ್ತಿಲ್ಲ ಅದು ನನಗೆ. ಅದು ಏನಾಗುತ್ತೆ ಅಗೇನ್ ನಾನು ಸಿಂಪಲಾಗಿ ಹೇಳ್ತೀನಿ, ನನ್ನ IT ಕಂಪ್ನಿಲಿ ಬರೋಷ್ಟು ಸಂಬಳ ಇದರಲ್ಲಿ ತಿಂಗ್ಳಿಗೆ ಬಂದರೆ ನಾನು ಯಾಕಪ್ಪ ಬರೋಲ್ಲ? ಅದು ಹಂಗಾಗಿಲ್ಲ ಇನ್ನು, ಅನ್ಫಾರ್ಚುನೇಟ್ಲಿ. ಅದು ನನ್ನ ತಪ್ಪಲ್ಲ. ಇನ್ನೂ ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕೇನೋ, ಅಥವಾ ಇನ್ನೂ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಾ ಇಲ್ವೇನೋ. ನಮ್ಮದು ಫ್ಯಾಮಿಲಿಗೂ ಟೈಮ್ ಕೊಡಬೇಕು, ಇಲ್ಲಿ ಎಲ್ರಿಗೂ ಟೈಮ್ ಕೊಡಬೇಕು, ಆಫೀಸ್ಗೂ ಟೈಮ್ ಕೊಡಬೇಕು. ಅದರಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಇಷ್ಟು ಮಾಡ್ತಾಯಿದ್ದೀವಿ, ಇಷ್ಟು ಬರ್ತಾ ಇದೆ, ಇಷ್ಟರಲ್ಲಿ ನಾವು ಹ್ಯಾಪಿ ಆಗಿದ್ದೀವಿ, ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ. IT ಕಂಪ್ನಿಯಷ್ಟು ಸಂಬಳ ನಿಮಗೆ ಇದರಿಂದ ಬರಬೇಕಂದ್ರೆ ಎಷ್ಟು ಎಫರ್ಟ್ ಹಾಕ್ಬೇಕು ನೀವು? IT ಕಂಪ್ನಿಗೆ ಹಾಕೋಕ್ಕಿಂತ ಜಾಸ್ತಿನೇ ಹಾಕಬೇಕಾ? ಅದು ಬೇರೆ ಇದೆ. ಈ ಸಿಚುವೇಶನಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಸೊ ವಿ ಆರ್ ಆನ್ ದಿ ಮೇ ಬಿ 80% ಕಡೆನೇ ನಾವು ಇದ್ದೀವಿ ಅನಿಸುತ್ತೆ. ಅಲ್ಲ, ಆಮೇಲೆ ನನಗಿದ್ರೆ ನೀವು ಹೇಳ್ತಾ ನನಗೆ ಒಂದು ಅನ್ನಿಸ್ತು, ಮೇ ಬಿ ನಮ್ಮದು ಮಿಸ್ಟೇಕ್ ಇರ್ಬೋದೇನೋ. ನಮ್ಮದು ಬೇಸಿಕ್ ನೆಸೆಸಿಟಿ ಅಂತಾರಲ್ಲ, ಅದು ಸಬ್ಜೆಕ್ಟಿವ್ ಅನ್ಸ್ಬಿಡುತ್ತಲ್ವ. ಈಗ ನಾವು ಹಳೆ ಕ್ರಿಯೇಟರ್ಸಿಗೆ ಕಂಪೇರ್ ಮಾಡಿದ್ರೆ 80s 90s ಕ್ರಿಯೇಟರ್ಸ್ಗೆ ಉಪೇಂದ್ರ ಅವ್ರು ಹೇಳ್ತಾರಲ್ಲ, ಏನು ಇಲ್ದಾಗ ಮಾಡಿದ್ದೆಲ್ಲ ನಾವು ಗ್ರೇಟು, ಝೀರೋ ಇದ್ದೆ, ಒಂದು ಸ್ಕ್ರಿಪ್ಟ್ ಬರೀತಿದ್ದೆ ಅದೇ ಖುಷಿ ಆಗೋದು, ಊಟ ಸಿಕ್ತಿತ್ತು ಅದೇ ಖುಷಿ ಆಗೋದು ಅಂತ. ನಾವೀಗ ನೆಸೆಸಿಟಿನ ಲಕ್ಸುರಿಗೆ ಒಂದು ತಿನ್ ಲೈನ್ ಇದೆಯಲ್ಲ, ಈಗ ನಾವು ಲಕ್ಸುರಿಗೇನೆ ನೆಸೆಸಿಟಿ ಅನ್ಕೊಂತಿದ್ವಿ. ಈಗ ಇನ್ಕ್ಲೂಡಿಂಗ್ ಈಗ ನಾವು ಅರ್ಬನ್ ಕ್ರೌಡಿಗೆ ನಾನು ಹೇಳಕ್ ಹೊರಟೆ. ಇನ್ನು ಅಂದರೆ ಮುಂಚೆ ಎಲ್ಲ 23,000 ಸಂಬಳ ಬಂದರೆ ಸಾಕು ಗುರು, ಹೊರಗಡೆ ಏನಾರು ಮಾಡ್ಕೊಂಡಿರ್ತೀವಿ. ಈಗ 2 ಲಕ್ಷ ಎಲ್ಲಿ ಗುರು ಆಗುತ್ತೆ? ಏನೋ ಸ್ಟ್ಯಾಂಡಪ್ ಕಾಮಿಕ್ ಇವ್ರು ರಾಘವೇಂದ್ರಾಚಾರ್ಯ ಅವ್ರು ಹೇಳ್ತಾರಲ್ಲ, IT ಅವರು, 1.5 ಲಕ್ಷಕ್ಕೆ ಏನಾಗುತ್ತೆ ಅಂತಾರೆ, ನಾರ್ತ್ ಕನ್ನಡದಲ್ಲಿ ಮರ್ಡರ್ ಆಗ್ತಾವಲ್ಲ ಇಂಥದಕ್ಕೆ ಅಂತಾರೆ. ಸೊ ನಮಗೆ ಎಷ್ಟು ಇನ್ಕಮ್ ಬಂದರೂ ಸಾಕಾಗಲ್ಲ. ನಾವು ಯಾವಾಗ ಮೂವ್ ಔಟ್ ಆಗೋದು ಅಂದರೆ
ನೀವು ಒಂದು ಬ್ರೇಕ್ ತಗೊಂಡಿದ್ರಿ ಇದರಿಂದ. ಸೊ ಈ ಬ್ರೇಕ್, ಇದಕ್ಕೂ ಒಂದು ಬ್ರೇಕ್ ಅಂತ ಎಷ್ಟೋ ಜನ ತಗೊಂಡ್ಬಿಡ್ತಾರೆ. ಅಂದರೆ ಇಲ್ಲ ಗುರು, ಐ ಆಮ್ ಡನ್, IT ಡನ್, ಐ ವಿಲ್ ಗೋ ಹಿಯರ್ ಅಂತ. ಬಟ್ ನಮಗೆ ಒಂದು ಪಾಯಿಂಟ್ ಸ್ಟ್ರಾಂಗ್ ಆಗಿ ತಗೊಳಕ್ಕಾಗ ಮತ್ತೆ ಮುಂದ್ಬಿಡ್ತೀವಿ. ಈ ನೆಸೆಸಿಟಿ ಲಕ್ಸುರಿಯಲ್ಲಿ ನಾವು ಒದ್ದಾಡ್ತೀವಿ. 100% ಅದು ಅದೇ ಆಗಿರೋದು. ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ, ಬಡವ್ರ ಮಕ್ಕಳು ಬೆಳಿಬೇಕು ಇಲ್ಲ ಶ್ರೀಮಂತರ ಮಕ್ಕಳು ಬೆಳಿಬೇಕು, ಅಲ್ಲಿ ಯಾರು ಬೆಳಿಬೇಕು, ಅರ್ಹತೆ ಇರೋರು ಬೆಳಿಬೇಕಾ ಟ್ಯಾಲೆಂಟ್ ಇರೋರು ಬೆಳಿಬೇಕಾ ಅಂತ. ಅದು ನಾನೇನು ಹೇಳಿದೆ ಅಂದರೆ ಬಡವ್ರ ಮಕ್ಕಳು ಬೆಳಿಬೇಕು, ಶ್ರೀಮಂತರ ಮಕ್ಕಳು ಬೆಳಿಬೇಕು, ಮಿಡಲ್ ಕ್ಲಾಸ್ ಮಕ್ಕಳು ಬೆಳಿಬೇಕು. ಯಾಕಂದರೆ ಮಿಡಲ್ ಕ್ಲಾಸ್ ಮಕ್ಕಳು ಅದೇನಂತಾರೆ, ಮಿಡಲ್ ಕ್ಲಾಸ್ ಮಕ್ಕಳಿಗೆ ಇರೋಷ್ಟು ಕಷ್ಟಗಳು ನಾವು ಹೇಳಿದ್ರು ಜನ ಅದನ್ನು ಇದೆಲ್ಲ ಒಂದು ಕಷ್ಟನ ಗುರು ಅಂತ ಹೇಳ್ತಾರೆ. ಸೊ ಅದೇ ಕೆಲವ್ರು ನೋಡ್ತಾರೆ ನರಕ, ಕೆಲವ್ರು ನೋಡ್ತಾರೆ ಸ್ವರ್ಗ, ಅದು ಎರಡನ್ನೂ ನೋಡ್ಕೊಂಡು ಬಾಳ್ತಾರೆ ಮಧ್ಯಮ ವರ್ಗ ಅಂತ. ಸೊ ಏನಂದರೆ ನಮ್ಮ ಕಷ್ಟಗಳು ನಿಮ್ಗೆ ಗೊತ್ತಿರುತ್ತಲ್ಲ ಅರ್ಜುನ್, ಅದೇ ನಾನು ಹೇಳ್ತಾ ಇದ್ದೀನಿ, ನಾವೇ ಮಾಡ್ಕೊಂಡಿರೋದು ಇದು, ಯಾರು ನಮಗೆ ಹೇರಿಲ್ಲ ನಮ್ಮ ಮೇಲೆ. ಸೊ ಬಟ್ ನಾವೇ ಇದನ್ನು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಟ್ರ್ಯಾಪಲ್ಲಿ ನಾವು ಬಿದ್ದುಬಿಟ್ಟಿದ್ದೀವಿ. ಬೇಕಾಗದೇ ಇರೋ EMIಗಳು, ಲಕ್ಸುರಿನೇ ಎಕ್ಸಾಕ್ಟ್ಲಿ ನೆಸಿಟಿ ಅಂತ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ಟಿದ್ದೀವಿ. ಆ ಲೈನಿಂದ ಈ ಲೈನಿಗೆ ತೊಗೊಂಬಂದ್ಬಿಟ್ಟಿದ್ದೀವಿ. ಬೇಕಿಲ್ಲ ಆ್ಯಕ್ಚುಲಿ. ಆನೆಸ್ಟ್ಲಿ ಸ್ಪೀಕಿಂಗ್, ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಸಂಬಳ ಎಷ್ಟು ಬರ್ತಾ ಇದೆಯೋ, ಸಂಬಳ ಇಸ್ ಓಕೆ, ಜಸ್ಟಿಫೈಡು. ಬಟ್ ದ ಅಮೌಂಟ್ ಆಫ್ ಸ್ಟ್ರೆಸ್ ಐ ಆಮ್ ಟೇಕಿಂಗ್, ಅದು ನನಗೆ ಯಾಕೋ ಇಷ್ಟೊಂದು ಬೇಡವಲ್ಲ ಅನಿಸ್ತಾಯಿತ್ತು. ನಮ್ಮ ತಂದೆಯವರೆಲ್ಲ ಏನು ಮಾಡೋರು, ಒಂದು ಕೆಲಸ ಅಷ್ಟೇ, ಕೆಲ್ಸಕ್ಕೆ ಹೋದ್ಮೇಲೆ ಸಾಯಂಕಾಲ ಮಧ್ಯಾಹ್ನ ಊಟಕ್ಕೆ ಬಂದು ಸಾಯಂಕಾಲ ಬಂದರೆ ಅವರು ನೆಕ್ಸ್ಟ್ ಡೇನೇ ಅವರು ಥಿಂಕ್ ಮಾಡ್ತಾಯಿದ್ರು ಕೆಲ್ಸಕ್ಕೆ ಅಲ್ಲಿ ಹೋದ್ಮೇಲೆ. ನಮ್ದಂಗೆ ಇಲ್ವಲ್ಲ, 24 ಗಂಟೆ ಕೆಲಸಗಳಾಗ್ಬಿಡ್ತವೆ, ಯಾವಾಗ ಬೇಕಾನ ಕಾಲ್ ಮಾಡ್ತಾರೆ. ನನಗೆ ಅವಾಗ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಅರ್ಜುನ್, ನನಗಿದು ಬೇಡ ಅಂತ ಅನ್ಸಕ್ಕೆ ಸ್ವಲ್ಪ ಸ್ಟಾರ್ಟ್ ಆಯ್ತು. ITನೇ ಬೇಡ. ಯಾವ ರೀತಿ ಬೇಡ ಅಂದರೆ ನಮಗೊಂದು 70-80 ಸಾವಿರ ಬಂದ್ರೂ ಸಾಕು, ಮಾಡ್ಬೋದು ಜೀವನ ಆರಾಮಾಗಿ ಅಂದರೆ ಇವಾಗ ಅರ್ಥ ಆಗ್ತದೆ, ಫಿಗರಿಂಗ್ ಔಟ್ ಲೇಟ್ ಇವಾಗ. ಬಟ್ ನಾನು ಕೆರಿಯರ್, ಯೂಟ್ಯೂಬ್ ಕೆರಿಯರು, ಸ್ಟ್ಯಾಂಡಪ್ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಅವಾಗ ತಾನೇ ಮದುವೆ ಆಗಿದೆ. ನಮಗೂ ಗೊತ್ತಿಲ್ವಲ್ಲ, ನಮಗೇನಪ್ಪ ಒಂದು ಮದುವೆ ಅಂತಾದಮೇಲೆ ಹುಡುಗಿ ಬಂದಿರ್ತಾರೆ ನಮ್ಮನ್ನು ನಂಬಿ, ಒಂದಿಷ್ಟು ತಕ್ಕ ಮಟ್ಟಿಗೆ ಇರಬೇಕು. ನಾವು ಅವಾಗ ಹೋಮ್ ಲೋನ್ ಇತ್ತು, ನನ್ನ ಸಂಬಳ 21,000 ಬರೋದು. ಫಸ್ಟ್ 21,000 19,000 ಫಸ್ಟ್ ಕಂಪ್ನೀಲಿ. ಅದ್ರ 12,000 ಲೋನ್, ಮದುವೆ ಲೋನ್ ಕಟ್ತಾಯಿದ್ದೆ ನಾನು. ಮದುವೆಗೆ ಲೋನ್ ತೊಗೊಂಡಿದ್ದೆ, ಮದುವೆಗೆ ಲೋನು ನಮ್ಮಮ್ಮ ಹತ್ರನೇ ಲೋನ್, ನಮ್ಮಮ್ಮನ ಹೆಸ್ರಲ್ಲಿ, ನನ್ನ ಹೆಸ್ರಲ್ಲಿ. ಸಾಕು, ನಿಮ್ಮ ಹೆಸ್ರಲ್ಲಿ EMI ಕಟ್ಬೋದು ಅಷ್ಟೇ, ಲೋನೆಲ್ಲ ಇಲ್ಲ. ಕಟ್ಟಕ್ಕೆ ಒಂದು ಲೋನ್ ಕೊಡ್ತೀವಿ, ನಮ್ದ್ರಲ್ಲಿ ಆಗಲಿಲ್ಲ. ಕೇಳಿದೆ ಸಾಕು, 180 ಬರುತ್ತೆ ಸರ್ ಅಂದ. 80 ಲಕ್ಷನ ಅದು, 1,80,000 ಬರುತ್ತೆ ಅಷ್ಟೇ. ಲೋನು ಸಿಗಲಿಲ್ಲ ನಮಗೆ. ಸೊ ಲೋನ್ 12,000 ಅಲ್ಲಿ. ಆಮೇಲೆ ಒಂದು ಬುಲೆಟ್ ಥಂಡರ್ ಬರ್ಡ್ ಅವಾಗ ತಾನೇ ಜೋಶಲ್ಲಿ ತೊಗೊಂಡ್ಬಿಟ್ಟಿದೆ, ಅದೊಂದು 6,000, ಅಲ್ಲೇ 18,000, ಇನ್ನು 1,000. ಸೊ ಮಿಡಲ್ ಕ್ಲಾಸ್ ಒಂದು ಕಂಟೆಂಟ್ ನೋಡಿದ್ದೆ ಮೊನ್ನೆ, ಇದೆಲ್ಲ ಹಾಕಿದ್ರಲ್ಲ EMI ಬರ್ಡನ್, ಬುಲೆಟ್. ನಾವು ಅಂದ್ರೆ ತುಂಬ ಕನೆಕ್ಟ್ ಆಗ್ಬಿಡ್ತೀವಿ ನಾವು ಮಿಡಲ್ ಕ್ಲಾಸ್ ಎಮೋಷನಲಿ, ಮೆಟೀರಿಯಲ್ಸಿಗಾಗಲಿ ಪರ್ಸನ್ಸ್ಗಳಿಗಾಗಲಿ. ಸೊ ನಮಗೆ ಕೆಳಗಡೆ ಹೋಗಕ್ಕೆ ಇಷ್ಟ ಆಗಲ್ಲ ಅನ್ಸುತ್ತೆ, ಅಲ್ಲಿ ಎಕ್ಸಾಕ್ಟ್ಲಿ. ಇದು ಅರ್ಜುನ್, ಈ ಮಿಡಲ್ ಕ್ಲಾಸ್ ಅವ್ರು ಏನು ಮಾಡ್ಬಿಟ್ಟಿದ್ದಾರೆ, ಬೇಡದೇ ಇರೋ ಶೋಕಿಗಳನ್ನ ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಬೇಡದೇ ಇರೋ ಶೋಕಿಗಿಂತ ಜೀವನನ ಲೋಕಿಯಾಗಿ ಇಟ್ಕೊಂಬಿಡಿ, ಆರಾಮಾಗಿರುತ್ತೆ. ಇದು ಶೋಕಿನೇ ನಾವು ಮಾಡ್ತಾ ಇರೋದು. ಅಡಿಡಾಸ್ ಏನಕ್ಕೆ ಎಕ್ಸಾಂಪಲ್, ಅಡಿಡಾಸ್ ಏನಕ್ಕೆ, ಏನು ಯೂಸು, ಅದೇನು ನಾರ್ಮಲ್ ಎಲ್ಲನೂ ಒದಗಿ ಒಂದು ಅಡಿಡಾಸು ಬೇಡಪ್ಪ. ಅದೇ ನಾವು ಮಾಡ್ಕೊಂಡಿರೋದು. ಇದು ಫಾಸಿಲ್ ಏನಕ್ಕೆ, ಇಟ್ಸ್ ನಾಟ್ ರಿಕ್ವೈರ್ಡ್ ಆ್ಯಕ್ಚುಲಿ. ಇದು ನಮ್ಗೆ ಗೊತ್ತಿರಲ್ಲ. ನಾವು ಅಡ್ವರ್ಟೈಸ್ಮೆಂಟ್ಸ್ನ ನೋಡ್ತೀವಿ, ನಾವು ನಮ್ಮ ಸುತ್ತಮುತ್ತಲಿರೋ ಇದನ್ನು ನೋಡ್ತೀವಿ, ಎಲ್ಲರೂ ಬ್ರ್ಯಾಂಡ್ಸ್ ಹಾಕೊಳ್ತಾರೆ. ಅಡಿಡಾಸ್ ಎಲ್ಲ ಇವಾಗ ಯಾವ ಬ್ರ್ಯಾಂಡು ಇಲ್ಲ. ಅಡಿಡಾಸ್ ಇವಾಗ ಲೋವರ್ ಮಿಡಲ್ ಕ್ಲಾಸ್ ಬ್ರ್ಯಾಂಡ್ ಆಗ್ಬಿಡೈತೆ. ನೀವು ಜಾಡ, ಆಮೇಲೆ ಅದು ಯಾವುದು ಇದೆಯಲ್ಲಪ್ಪ, ಲೂಯಿ ವಿತಾನು ಏನಿಲ್ವಂತೆ, ಅದನ್ನು ಅರ್ಮೇಸ್ ಅಂತಿದೆ ಅಂತ, ಹೆಚ್ಚಿದೆಯಂತೆ, ಅದು ಅರ್ಮೇಸ್ ಅನ್ಬೇಕಂತೆ ನಾವು. ಆಮೇಲೆ ಅದು ಇನ್ನೊಂದು ಯಾವುದೋ ಬ್ಯಾಗ್ ಇದೆ, ಅದೇನದು ಅರ್ಮೇಸ್ ಒಂದು, ನಮಗೆ HP ಲೆನೋವೋ ಇಷ್ಟ ಗೊತ್ತಿಲ್ಲ, ದಯವಿಟ್ಟು ಅದ್ರ ಬಗ್ಗೆ ನೋಡಕ್ಕೆ ಹೋಗ್ಬಾರ್ದು. ಯಾವುದೋ ಇದೆಯಪ್ಪ ಅರ್ಮೇಸು, ಇನ್ನೊಂದು ಯಾವುದೋ, ಇಟ್ಸ್ ಕಾಲ್ಡ್ ಸಮ್ ವೆರಿ ಲಕ್ಸುರಿ ಬ್ಯಾಗ್, ಅಲ್ಲಿ ವೆರಿ ಲಕ್ಸುರಿಯಸ್ ಬ್ಯಾಗ್ ಅದು. ಆ ಬ್ರ್ಯಾಂಡ್ ಇಟ್ಸ್ ಕಾಲ್ಡ್ ಬ್ಯಾಗ್ ಏನೋ ಇದೆ, B ಇಂದ ಸ್ಟಾರ್ಟ್ ಆಗುತ್ತೆ, ಬರ್ಕಿನ್ ಏನೋ, ಐ ಥಿಂಕ್ ಇಟ್ಸ್ ಅ ಬರ್ಕಿನ್ ಅಂದರೆ. ಆ ಬ್ಯಾಗ್ ಎಷ್ಟು ಕಾಸ್ಟ್ಲಿ ಅಂದರೆ ಅದ್ರ ಮೇಲೆ ನಿಮಗೆ ಲೋನ್ ಕೊಡ್ತಾರಂತೆ, ಅದನ್ನ ಅಡ ಇಟ್ಟರೆ ನಿಮ್ಗೆ ಗೋಲ್ಡ್ ಥರ ದುಡ್ಡು ಕೊಡ್ತಾರಂತೆ. ಇಂಡಿಯಾದಲ್ಲಿ ಮಾಡ್ತಾರೆ, ಹಂಗೆ ತಗೊಳ್ತಾರೆ ಜನ, ಅಂದ್ರೆ ಶ್ರೀಮಂತ ತಗೊಳ್ತಾರೆ. ಬರ್ಕಿನ್ ಅಂತ, ಐ ಥಿಂಕ್ ಇಟ್ಸ್ ಕಾಲ್ಡ್ BERKIN. ವೆರಿ ನೆಕ್ಸ್ಟ್ ಆನಿವರ್ಸರಿ ಅದಕ್ಕೆ ನಾನು ಲೋನ್ ತಗೋಬೇಕು ಅಲ್ಲ, ಅದಕ್ಕೆ ಲೋನ್ ಕೊಡ್ತಾರೆ. ಈಗ ನಾನು PF ವಿಡ್ರಾ ಮಾಡ್ಬೇಕು ನೀವು, ಇಡೀ ಜೀವನದ ಏನು ಬರುತ್ತೆ. ಸೊ ಶೋಕಿನೇ ನಾವು ಮಾಡ್ತಾ ಇರೋದು ಆ್ಯಕ್ಚುಲಿ. ಆ ಶೋಕಿ ಬೇಡ, ಇಟ್ಸ್ ಓಕೆ. ಇದೆಲ್ಲ ಬೇಡದೇ ಇರೋದೆಲ್ಲ ಕಟ್ ಮಾಡಿ ನಮ್ಮ ನೆಸೆಸಿಟೀಸ್ ಏನಿದೆ ನೀಡ್ ಮಾತ್ರ ಇಟ್ಕೊಂಡು ಆರಾಮಾಗಿರ್ಬೋದು ಗುರು. ನೀವು ವಾರಕ್ಕೊಂದ್ಸಲ ಪಾರ್ಟಿ ಮಾಡಿ, 2,000 ವಾರಕ್ಕೊಂದ್ಸಲ ನೀವು ಹೋಗಿ 2,500 ಪಾರ್ಟಿ ಮಾಡ್ತೀರಾ ಅಂದ್ಕೊಳ್ಳಿ, 4 ವಾರಕ್ಕೆ 10,000 ನೀವು ಇಲ್ಲ ಮಿಕ್ಕಿದೆಲ್ಲ ನಿಮ್ಗೆ ಒಬ್ಬ ಗಂಡಸಿಗೆ, ಮಿಡಲ್ ಕ್ಲಾಸ್ ಗಂಡಸಿಗೆ 25,000 ಸಾಕಾ? ಇನ್ನು ಮಿಕ್ಕಿದ 50,000 ನೀನು ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ಬೇಡದೇ ಇರೋ EMIಗಳು. ಕಾರ್ ಐ ಅಂಡರ್ಸ್ಟ್ಯಾಂಡ್, ಓಕೆ, ಕಾರ್ ಒಂದು ಬೇಕು,
ನೀವು ಲಾಂಗ್ ಡ್ರೈವ್ ಹೋಗೋದಕ್ಕೆ ಎಲ್ಲ ನಾವು ಇವರು ರೇಂಜ್ ರೋವರ್ ಕಂಪ್ನಿ ತೊಗೊಂಡಿದ್ರು ಕಾರ್ ಅವಾಗ. ರೇಂಜ್ ರೋವರ್ ಅವ್ರದ್ದೇನೆ ಯಾವುದಪ್ಪ ಅದು ಫುಲ್ ಕಸ್ಟಮೈಸ್ಡ್. ಅಲ್ಲ ನಾವು ನೀಡ್ ಅಷ್ಟೇ. ಸಿ ಅದು ವೆರಿ ಇಂಪಾರ್ಟೆಂಟ್. ರೇಂಜ್ ರೋವರ್ ಮುಂದೆ ಹೋಗುತ್ತೆ, ಅಂದರೆ ರೇಂಜ್ ರೋವರ್ ಚಿಕ್ಕಪೇಟೆಲ್ಲಿ ಹೋಗುತ್ತಾ? ನ್ಯಾನೋ ಬರ್ತಾ ಇಲ್ಲ ಯಾವಾಗಲ್ಲ, ನ್ಯಾನೋ ಇವಾಗ ಪ್ರೊಡಕ್ಷನ್ ಸ್ಟಾಪ್ ಆಗಿದೆ, ಸೆಕೆಂಡ್ ಹ್ಯಾಂಡ್ ಬರುತ್ತೆ ಅಷ್ಟೇ. ಬರಬೇಕಾಗಿತ್ತು, ಚೆನ್ನಾಗಿತ್ತು ಅದು. ಸೊ ಏನಾಗುತ್ತೆ, ಕಾರ್ ಐ ಅಂಡರ್ಸ್ಟ್ಯಾಂಡ್. ಅದರ್ವೈಸ್ ಬೇರೆ ನಾನು ರೀಸೆಂಟಾಗಿ ನೋಡ್ತಾ ಇರೋ ಟ್ರೆಂಡು 1.5 ಕೋಟಿ ಅಪಾರ್ಟ್ಮೆಂಟು, 1.25 ಕೋಟಿ ಅಪಾರ್ಟ್ಮೆಂಟಿಗೆ ಲಾಕ್ ಆಗ್ತಾ ಇದ್ದಾರೆ ಜನ. ಅವರು ಅಪಾರ್ಟ್ಮೆಂಟ್ ಅವರು ಹೇಳಿ ಕರ್ಸೋದೆ ನಿಮಗೆ ಒಂದು ರೀಲ್ ಕಳಿಸ್ಬಿಡ್ತಾರೆ ಫಸ್ಟು, ಕಮ್ ಸಿ ದ ಗ್ರೇಷಿಯಸ್ ಪ್ರೆಸೆನ್ಸ್ ಆಫ್ ದಿ ಎಲಿಗೆನ್ಸ್. ಸಿ ಫೇಸಿಂಗ್ ಹೋದ್ರೆ ನೀವು ಅದೇನೋ ಫಾರೆಸ್ಟ್ ವಿತ್ ಆಲ್ ಅಮ್ಯುನಿಟೀಸ್, ಅದು ಈ ಅರ್ಥ ಆಗದೆ ಇರೋ ವರ್ಡ್ಗಳು ಹಾಕ್ಬಿಟ್ರಂತೂ ವಾಚ್ ಕಮ್ ಅಂಡ್ ವಾಚ್ ದ ಸೆರೆನಿಟಿ ಆಫ್ ದ ಸೆರೆಂಡಿಪಿಟಿ, ಯು ವಿಲ್ ಫೀಲ್ ಪಿಟಿ, ಈ ತರ ಹಾಕ್ಬಿಟ್ಟು 10 minutes ಫ್ರಮ್ ಏರ್ಪೋರ್ಟ್. ಇನ್ನೊಂದು ಕಾಮಿಡಿ ಅಂದ್ರೆ 1.49 crore ಓನ್ಲಿ 1.5 ಕೋಟಿ ನೀವು ಸ್ಕ್ಯಾನ್ ಮಾಡಿ ಪೇಟಿಎಂ 1 ಲಕ್ಷ ಕೊಟ್ಟು ಚಿಲ್ಲರೆ ಕೊಟ್ಬಿಡ್ತಾನೆ. ಅಲ್ಲ ಅರ್ಜುನ್, ಅದು ಹೆಂಗ್ ಗೊತ್ತ, ಅವ್ರು ಅಟ್ರಾಕ್ಟ್ ಅದೇನು ಪಾಪ ನಮ್ಮ ಜೆನ್ಸಿ ಜನರೇಷನ್ ಅಷ್ಟೇನೆ, ಅವ್ರಿಗೊಂದು ರೀಲಲ್ಲಿ ಚೆನ್ನಾಗಿ ರೀಲ್ ಮಾಡಿ ಕೊಟ್ಬಿಡಿ, ನಾನು ಯಾಕೆ ಈ ರೀಲಲ್ಲಿ ಇರಬಾರ್ದು ಅಂತ ಹಿಂಗೆ ಯೋಚನೆ ಮಾಡ್ತಾರೆ. ಅವ್ರಿಗೆ ಅಂತಲ್ಲ, ನಾವು ಅದರಲ್ಲೇ ಇದ್ದೀವಿ. ಈ ಫ್ಲ್ಯಾಟ್ ಗೀಟ್ ಎಲ್ಲ 1.25 ಕೋಟಿ 1.25 ಕೋಟಿ ಅವ್ರೇನು ಅನ್ಕೊಂಡ್ಬಿಡ್ತಾರೆ. ಹಿಂಗೆ ಇವಾಗಿರೋ IT ಸಿಚುವೇಶನಲ್ಲಿ ನೀವೇ ಯೋಚನೆ ಮಾಡಿ, ಆ ಥರ ರಿಸ್ಕ್ ತೊಗೊಳಕ್ಕಾಗುತ್ತಾ ನಮಗೆ? ಬೆಂಚಿಗೆ ಬಂದರೆ ನಮ್ಮದು ಡೌಟ್ ಇದೆ. ಬೆಂಚಿಗೆ ಬಂದರೆ ನಾವು ಕೆಲಸ ಹೋಗ್ಬಿಡೋ ಅಂತ ಒಂದು ಕಷ್ಟ ಇದೆ, ತಲೆನೋವಿದೆ. ಈ ಟೈಮಲ್ಲಿ ನಾನು ನೋಡ್ತಾ ಇದ್ದೀನಿ 1.25 ಕೋಟಿ 1,60,00,000 ಅಪಾರ್ಟ್ಮೆಂಟ್ಗಳನ್ನ ಸಾಲ ತೊಗೊಂಡ್ಬಿಟ್ಟು ತಿಂಗ್ಳಿಗೆ 1 ಲಕ್ಷ EMI ಕಟ್ಟಬೇಕು. ಅದನ್ನೇನಾಗುತ್ತೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಹೋಗ್ತಾ ಇರ್ತಾರೆ ಕೆಲಸಕ್ಕೆ. ಅದರಿಂದ 1 ಲಕ್ಷ ಅವ್ರು ಕಟ್ಬೋದು ಅಂದ್ಕೊತಾರೆ. ನಂಗೆ 1.25 ಲಕ್ಷ ಬರುತ್ತೆ, 40,000 ನಾನು ಕಟ್ಟೋಕ್ಕಾಗಲ್ವಾ? ಅವಳ ಕೈಯಲ್ಲಿ ಒಂದು 40,000 80,000 EMI ಮಾಡ್ಕೊಂಡಿರ್ತಾರೆ. ಕೆಲಸ ಅಲ್ಲಾಡ್ದಾಗ ಅವ್ರಿಗೆ ಅರ್ಥ ಆಗೋದು ಓಹೋ ಅಂತ. ಅವ್ರು ಹೇಳೋದು ಹೆಂಗೆ, ಅಪಾರ್ಟ್ಮೆಂಟವರು ಏನು ಹೇಳ್ತಾರೆ ನೋಡಿ ಮೇಡಮ್, ಎಲ್ಲ ಈಸಿ. ಇವಾಗ ನಮ್ಮವ್ರಿಗೆ ಗೊತ್ತಲ್ಲ, ನಮ್ಗೆ ಹ್ಯಾಸಲ್ ಬೇಡ, ನಮ್ಗೆ ತಲೆನೋವು ಬೇಡ, ನಮ್ಗೆ ಡೈರೆಕ್ಟ್ ದರ್ಶನ ಆಗ್ಬಿಡ್ಬೇಕು, ಆಯ್ತಾ? ಅದಕ್ಕೇನು ಮಾಡ್ತಾರೆ, ಎಕ್ಸಾಕ್ಟ್ಲಿ, ತುಂಬ ಈಸಿ ಆಗ್ಬಿಟ್ಟಿದೆ ಟು ಅಟೈನ್ ದೀಸ್ ಥಿಂಗ್ಸ್ ಅಲ್ವಾ? ಮುಂಚೆ ಎಲ್ಲ ಸ್ವಲ್ಪ ಜಾಗ ಗೀಗ ನೋಡ್ಕೊಂಬರೋ ನಮ್ಮ ಅಪ್ಪಂದ್ರು ಯಾರಾದ್ರೂ ಹೋಗಿ ಡಾಕ್ಯುಮೆಂಟ್ಸ್ BD ಆಫೀಸಿಗೆ ಒಂದು ಆ ಲಿಟಿಗೇಷನ್ಗೆ ಎಲ್ರು ಬಡ ಬಿಡು, ನಾವು ಹಿಂಗೆ ಚೆನ್ನಾಗಿದೀವಿ ಅಂದ್ಬಿಡು. ಈಗ ರೀಲ್ಸ್ ಯಾರು ರೀಲ್ ಮಾಡಿದ್ದಾರೆ, ಪವನ್ ಮಾಡಿದಾರಲ್ಲ, ಕರೆಕ್ಟ್ ಜೆನ್ಯೂನ್ ಇರುತ್ತೆ. ಅದು ಬಿಡಿ, ಅದು ನೀವು ಇವಾಗ ಅದೊಂದು ಸಿ ಆಮ್ ನಾಟ್ ಅಗೇನ್ಸ್ಟ್ ಅಪಾರ್ಟ್ಮೆಂಟ್ಸ್, ಬಟ್ ದ ಥಿಂಗ್ ಈಸ್ ನಿಮ್ಮ ಕೈಲಿ ಆದಾಗ ತೊಗೊಳ್ಳಿ, ಒಂದು ದುಡ್ಡು ಸೇರಿಸ್ಕೊಂಡು ತೊಗೊಂಡ್ರೆ ಇಟ್ಸ್ ಫೈನ್. ಬಟ್ ಈ IT ಜೀವನ ನಂಬ್ಕೊಂಡು ನೀವು ತೊಗೊಂಡು ಹಾರ್ಟ್ ಅಟ್ಯಾಕ್ಗಳಾಗಿ ಸಾಯ್ತಾವ್ರೆ. ಅದು ಇವಾಗ IT ಗೊತ್ತಲ್ಲ ಅರ್ಜುನ್, ಬಂದಮೇಲೆ ಹೆಂಗಿದೆ ಅಂತ, ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ. ಅವ್ರು ಹೇಳೋದು ಹಿಂಗೇನೆ, ನೋಡಿ ಮೇಡಮ್, ಏನು ಹ್ಯಾಸಲ್ ಇರಲ್ಲ, 1 ವೀಕಲ್ಲಿ ನಿಮಗೆಲ್ಲ ಪೇಪರ್ ವರ್ಕ್ ಮುಗ್ದೋಗುತ್ತೆ, 1 ವೀಕಲ್ಲಿ ವಿಲ್ ಬಿಕಮ್ ದ ಓನರ್. ಸೊ ಅವ್ರಿಗೇನು ನಾವು 1 ವೀಕಲ್ಲಿ ನಾನು ಒಂದು ಮನೆಗೆ ಓನರ್ ಆಗ್ಬಿಡ್ತೀನಿ ಗುರು, ಎಲ್ಲ ಅಮ್ಯುನಿಟೀಸ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ರೆಸಾರ್ಟ್, ಜೀವನ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಇದೊಂದು ಟ್ರೆಂಡ್ ನಾನು ನೋಡ್ತಾ ಇದ್ದೀನಿ, 1.25 ಕೋಟಿ 1.25 ಕೋಟಿ 2 ಕೋಟಿವರೆಗೂ ಜನ ದೇ ಆರ್ ಪುಷಿಂಗ್ ದೆಮ್ಸೆಲ್ಸ್. ಬಾಡಿಗೆ ಕಟ್ಟೋ ಬದಲು ನಾನು EMI ಕಟ್ತೀನಿ, ಇದೊಂದು ಯಾರೋ ತಲೆಗೆ ಹಾಕ್ಬಿಟ್ಟವ್ರೆ. ಬಾಡಿಗೆ ಕಟ್ಟೋ ಬದಲು EMI ಕಟ್ಬೋದಲ್ಲ ಅಂತ ಫ್ಲ್ಯಾಟ್ಗೆ. ಫೈನಾನ್ಷಿಯಲ್ ಅಡ್ವೈಸರ್ಸ್ ಕೇಳಿದ್ದೀನಿ. ಅದೇ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮೈ ಮೇಲೆ ಎಳ್ಕೊಳ್ಳೋದು. ಆಲ್ರೆಡಿ ಇರೋದನ್ನ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ. ನನಗಂತೂ ಡೈಲಿ ಸ್ನಾನ ಮಾಡಿ ಬ್ರಷ್ ಮಾಡಿ ಟೈಮ್ ಊಟ ಮಾಡಿಬಿಟ್ರೆ ಸಾಕು ಅನ್ಸ್ಬಿಟ್ಟೈತಿ ಇವಾಗ, ನಿಜವಲ್ಲೂ. ಬೇರೆ ಬೇಡ, ಬಟ್ ಮನೆ ಇಲ್ಲದೆ ಇರೋರಿಗೆ ಮನೆ ಬೇಕೇ ಬೇಕು ಅಂತ ಅನ್ಸುತ್ತಲ್ಲ, ಆ ಹಂಗರ್ನ ಟ್ಯಾಪ್ ಮಾಡಿಬಿಡ್ತಾರೆ ಕೆಲವರು. ನೋಡಿ ತೊಗೊಂಡು ಹಿಂಗೆಲ್ಲ ಇದೆ ನೋಡಿ, ಯೋಚನೆ ಮಾಡಿ, ಸೆಕ್ಯೂರಿಟಿ ಇದೆ ನಿಮ್ಗೆ, ಹಿಂಗಿದೆ ಹಂಗಿದೆ. ಆಮೇಲೆ ಮುಂಚಿನ ಜನರೇಷನ್ ಅಂದರೆ ನನ್ನ ಕೈಲಿ ಕಷ್ಟ ಇದೆ ಅಂದರೆ 4 ಕಡೆ ಹೇಳ್ಕೊಂಡು ಲೆಟ್ಗೋ ಮಾಡ್ತಿದ್ರು. ತುಂಬ ಕಷ್ಟ ಆಯ್ತಪ್ಪ, ಮನೆ ಸೇಲ್ ಮಾಡ್ತಿದ್ದೀನಿ, ನಮ್ಮ ಮಗಳು ಮದುವೆ ಬಂತಪ್ಪ, ಜಾಗ ಸೇಲ್ ಮಾಡ್ತಿದ್ದೀನಿ ಅಂತ. ಈಗಿನ ಇದಕ್ಕೆ ನೀವು ಹೇಳ್ದಂಗೆ ಹಿಂಗೆ ಅಪಾರ್ಟ್ಮೆಂಟ್ ತೊಗೊಂಡಿದ್ದಾರೆ, ಕೆಲಸ ಹೋಗಿದೆ, ಸೊಸೈಟಿಗೆ ಹಿಂಗೆ ಹೇಳೋದು ಟೆನ್ಷನ್, ಪ್ರೆಷರ್ ಅಂದರೆ ಅದು ಇನ್ನೂ ಜಾಸ್ತಿ ಪಿಕಪ್ ಆಗ್ತಿದೆಯಾ ನಮಗೆ ಅಂದರೆ? ಅದೂ ಅಷ್ಟೇ. ಬಟ್ ನನಗೇನು ಅನಿಸ್ತದೆ, ಐ ಹ್ಯಾವ್ ಸ್ಟಾಪ್ಡ್ ಕೇರಿಂಗ್ ಅಬೌಟ್ ಸೊಸೈಟಿ ಈ ಥರ. ಯಾಕಂದರೆ ನನಗೆ ಗೊತ್ತಾಗಿದೆ ಎಲ್ಲರೂ ಬಿಸಿ ಇದ್ದಾರೆ ಅಂತ. ಈಗ ನಾವು ದ ಮೂಮೆಂಟ್ ನಾವು ಇಲ್ಲಿಂದ ಆಚೆ ಹೋಗಿದ ತಕ್ಷಣ ನಾವು 3 ಜನಕ್ಕೆ ನಮ್ಮದೇ ಕಷ್ಟಗಳಿದೆ. ಅದು ಸ್ವಲ್ಪ ಕಮ್ಮಿ ಆಗಿದೆ ಈ ಸೊಸೈಟಿ ಅನ್ನೋದು. ಬಟ್ ದ ಥಿಂಗ್ ಈಸ್, ಅವ್ರ ಮೇಲಿರೋ ಒಂದು ಸೆಲ್ಫ್ ಇಮೇಜ್ ಮೇಲೆ ಒಂದು ಇದೆಯಲ್ಲ, ಅದು ಅವ್ರನ್ನ ಕೊಲ್ತಾನೆ ಹೋಗುತ್ತೆ ಒಳಗಡೆಯಿಂದ. ಏನು ಗುರು, ನೀನು ಕೈಲಿ ಇದಾಗ್ತಾಯಿಲ್ಲ, ಇವಾಗ ಇದು ಮನೆ ಮಾರುವಂಥ ಸ್ಥಿತಿ ಎಲ್ಲ ಬರ್ತಾ ಇದೆ, ಏನು ಮಾಡೋದು? ಕೆಲಸ ಮುಂಚೆ ಇವಾಗ Naukri.com ಹಾಕಿದ್ರೆ ಸಿಕ್ಬಿಡೋದು, ಹೆಂಗೊಂದು ಕಾಲ್ಸ್ ಬರೋದು. Naukri.com ಲಿಂಕ್ಡ್ಇನಲ್ಲಿ ಹುಡುಕ್ತಾವನೆ, ಆ ಥರ ಕಾಲ್ಸ್ ಬರ್ತಾ ಇಲ್ಲ, ಗೊತ್ತಲ್ಲ, ಯಾವಾಗ ಒಂದ್ಸಲ ಬರುತ್ತೆ. ರೆಫರ್ ಮಾಡಿದ್ರು ಅದು ಏನು ಯೂಸ್ ಆಗಂಗೆ ಗೊತ್ತಾಗ್ತಲ್ಲ. ಸ್ಟ್ರಾಂಗ್ ರೆಫರೆನ್ಸ್ ಬೇಕು, ಆ ಕಾಂಟ್ಯಾಕ್ಟ್ಸ್ ನಿಮಗಿದ್ರೆ ಓಕೆ. IT ಸಿಚುವೇಶನ್ ಅಂತೂ ತುಂಬ ಬ್ಯಾಡ್ ಆಗಿದೆ. ನಾನು ಯಾರನ್ನ ನೋಡ್ತಾ ಇದ್ರೆ ಅವ್ರಿಗೆ ಹೇಳ್ತೀನಿ, ಗೊತ್ತಿಲ್ಲದೆ ಇದ್ರೆ ಸಿಕ್ಕಾಪಟ್ಟೆ ಕಷ್ಟ. IT ಇಲ್ಲ ಪಾಪ, IT ಅದು ನಿಜವಲ್ಲ, ಅದೊಂದು ಮಾಯಾಜಾಲ.
ಅದರಲ್ಲಿ ಹೋಗಿ ಸಿಕ್ಕಾಕೊಂಬಿಟ್ಟು ತುಂಬ ಲೋನ್ ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಅರ್ಜುನ್, ಏನು ಲೋನ್ ಇಲ್ಲ ಅಂದರೆ ಯೋಚನೆ ಮಾಡಿ, ಇದು ಬಿಟ್ಟು ಇನ್ನೊಂದು 6 ತಿಂಗಳು ಮನೇಲಿ ಇರ್ತೀನಿ ಬೇಕಿದ್ರೆ, ಆಮೇಲೆ ಹುಡುಕ್ತೀನಿ ಅಥವಾ ಏನೋ ಒಂದು ಮಾಡ್ಬೋದು. ಏನು ಲೋನ್ ಇಲ್ಲ, EMI ಇಲ್ಲ ಅಂದರೆ ಬೇಡ ಗುರು, ನೀವು ಮ್ಯಾನೇಜರ್ ಮಕ ಯಾಕೋ ಇಷ್ಟ ಆಗ್ತಾಯಿಲ್ಲ ನನಗೆ, ಸಿಂಪಲ್ ರೀಸನ್, ನೋಡಿದ್ರೆ ನಂಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ, ಏನೋ ವೈಬ್ ಸೆಟ್ ಆಗ್ತಾಯಿಲ್ಲ, 3 ಮಂತ್ಸ್ ಸುಮ್ಮನೆ ನಾನು ಆರಾಮಾಗಿ ರೆಸ್ಟ್ ತೊಗೊತೀನಿ, ಯಾವುದೋ ಒಂದು ಸ್ಕಿಲಲ್ಲಿ ಅಪ್ ಸ್ಕಿಲ್ ಆಗ್ತೀನಿ, ಆಮೇಲೆ ಹುಡುಕ್ತೀನಿ. ಇದೆಷ್ಟು ಚೆನ್ನಾಗಿದೆ. EMI ಇಟ್ಕೊಂಡಿರೋನು, ಇದು ಲೋನ್ ಇಟ್ಕೊಂಡಿರೋನು ಈ ಆಪ್ಷನ್ಗೆ ಹೋಗೋದೇ ಇಲ್ಲ ಅವನು. ಹುಟ್ಟು ಸಾವು ಇಲ್ಲ, ಹಿಂಗೆ ಆಗ್ಬಿಡುತ್ತೆ, ಹಿಂಗೆ ಮಾಡ್ಕೊಂಬಿಡ್ತಾ ಇದ್ದಾರೆ ಜನ. ಇಟ್ಸ್ ಅ ರಿಯಾಲಿಟಿ ವಾಟ್ ಐ ಆಮ್ ಸ್ಪೀಕಿಂಗ್ ಅಬೌಟ್. ಆ್ಯಕ್ಚುಲಿ ಅದು ಥಾಟ್ ಹೆಂಗೆ ಬರುತ್ತಂದರೆ, ಇಲ್ಲಿವರೆಗೂ ಬಂದ್ಬಿಡ್ತಲ್ಲ, ಹಿಂಗೆ ಆಗೋಯ್ತಲ್ಲ, ಕೆಲಸ ಸಿಗ್ತಾ ಇಲ್ವಲ್ಲ, ಅಯ್ಯೋ ಏನಪ್ಪ ಮಾಡೋದು, ಆ್ಯಂಗ್ಸೈಟಿನಲ್ಲಿ ಏನೇನೋ ಆಗ್ತಾಯಿದೆ ಇವಾಗ. ಸೊ ಮಿಡಲ್ ಕ್ಲಾಸ್ದು ಕಷ್ಟ ನಮಗೆ ತಂದ್ಕೊಂಡಿರೋದು, ಬೇರೆ ಯಾರೂ ಇದನ್ನು ಮಾಡಿಲ್ಲ. ಸೊ ಇಟ್ಸ್ ಹೈ ಟೈಮ್ ದಟ್ ವಿ ರಿಯಲೈಸ್, ಓಕೆ ನಾವು ಯು ಡೋಂಟ್ ಹ್ಯಾವ್ ಟು ಬಿ ಲಕ್ಸುರಿಯಸ್, ಆರಾಮಾಗಿರ್ಬೋದು, ಒಂದು 60-70 ಸಾವಿರದಲ್ಲಿ ಜೀವನ ಆರಾಮಾಗಿ ಸಕ್ಕದಾಗಿ ಮಾಡ್ಕೊಂಡಿರ್ಬೋದು. ನಮ್ಗೆ ಈ ಬೇಡದೇ ಇರೋದೆಲ್ಲ ಕಟ್ ಮಾಡಿಬಿಟ್ಟು ಮಾಡ್ಕೊಂಡಿರ್ಬೋದು. ನಂಗೆ ಯಾರೋ ಫ್ರೆಂಡ್ ಒಬ್ಬ ಇದ್ದ, ಅವರು ಮನೆಯಲ್ಲಿ ಅವನು ಅವಾಗ ಹೇಳ್ತಾಯಿದ್ದ, ಹರೀಶ್ ಅಂತ ನನ್ನ ಫ್ರೆಂಡು, ಚೆನ್ನಾಗಿ ಓದೋರು, ಮನೇಲೂ ಎಲ್ಲರೂ ಒಳ್ಳೊಳ್ಳೆ ಕಂಪ್ನಿಲೇ ಇದ್ದರು, ಬಟ್ ಸ್ವಂತ ಮನೆ ಇರಲಿಲ್ಲ ಅವ್ರಿಗೆ. ದೇ ನೆವರ್ ಹ್ಯಾಡ್ ಅ ಪ್ರಾಬ್ಲಮ್. ನಾನು ಕೇಳ್ತಿದ್ದೆ, ಯಾಕೆ ಸ್ವಂತ ಮನೆ ಇಲ್ವಲ್ಲ ಹರೀಶ್, ಹೆಂಗೆ ಅಂದರೆ, ಇದು ಏನಪ್ಪ ಒಂದು ಬಾಡಿಗೆ ಮನೆ ಇದೆಯಲ್ಲ, ಇರೋಷ್ಟು ದಿನ ಬಾಡಿಗೆ ಕಟ್ಕೊಂಡು ಹೋಗೋದು, ನಾವು ಬೇರೆದ್ರಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಲೈಕ್ ಮ್ಯೂಚುವಲ್ ಫಂಡ್ಸು ಅದು ಇದು ಮಾಡ್ತೀವಿ, ನಮಗೆ ಬಾಡಿಗೆ ಕೊಟ್ಬಿಟ್ರೆ ಅದು ಮುಗ್ದೋಯ್ತು, ಅದ್ರದ್ದು ಚಿಂತೆ ನಮಗಿರಲ್ಲ. ನಾನು ಅವನೊಬ್ಬ ನನಗೆ ಜ್ಞಾಪಕ ಇದೆ, ಹೂ ನೆವರ್ ಹ್ಯಾಡ್ ಅ ಪ್ರಾಬ್ಲಮ್ ವಿತ್ ನಾಟ್ ಹ್ಯಾವಿಂಗ್ ಅ ಓನ್ ಹೌಸ್. ಇಲ್ಲ ನಾವೆಲ್ಲ ಒದ್ದಾಡ್ತಾನೆ ಇದ್ದೀವಿ, ನಮ್ದು ಯಾವಾಗ ಒಂದು ಸ್ವಂತ ಮನೆ ಆಗುತ್ತೆ ಅಂತಲೇ ಒದ್ದಾಡ್ತಾ ಇದ್ದೀವಿ. ಸ್ವಂತ ಮನೆ ಟಾಪಿಕ್ಗೆ ಬಂದರೆ, ನಾವು ಅಬ್ರಾಡೆಲ್ಲ ಶೋಸ್ ಮಾಡಿದ್ದೀವಿ. ಸೊ ನಾನು ಆಸ್ಟ್ರೇಲಿಯಾ, ಯುರೋಪು ಇಲ್ಲೆಲ್ಲ ಹೋದಾಗ ಕೆಲವು ಸಲ ಏನಾಗುತ್ತೆ, ನಾನು ಇನ್ನೂ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿಲ್ಲ, ನನಗೆ ಒಂದು ಲಕ್ಸುರಿಯಸ್ 5 ಸ್ಟಾರ್ ಹೋಟೆಲ್ನ ಬುಕ್ ಮಾಡೋದಕ್ಕೆ ನಾವು ಶೋಸ್ಗೆ ಹೋದಾಗೆಲ್ಲ ಅವ್ರ ಮನೆಯಲ್ಲೇ ದೆಲ್ ಬಿ ಕೈಂಡ್ ಇನಫ್ ಟು ನಮಗೆ ಅಕಾಮಿಡೇಷನ್ ಎಲ್ಲ ಕೊಡ್ತಾರೆ. ನಾನು ಯುರೋಪ್ಗೆ ಹೋದಾಗ ನಮ್ಮ ಅಮ್ಮಂಗೆ ಕರ್ಕೊಂಡು ಹೋಗಿದ್ದೆ. ಪಾಪ ಅಲ್ಲಿರೋ ಕಪ್ಪಲ್ ಅವ್ರ ಬೆಡ್ರೂಮ್ನೇ ನಮಗೆ ಕೊಟ್ಬಿಟ್ಟಿದ್ರು. ಸರ್ ನೀವು ಮಲ್ಕೊಳ್ಳಿ ಸರ್, ನಾವು ಸೋಫಾ ಮೇಲೆ ಮಲಗ್ತೀವಿ. ಇಂಡಿಯನ್ ಕಪಲ್ ಸರ್, ನಾವು ಸೋಫಾ ಮೇಲೆ ಮಲಗ್ತೀವಿ ಸರ್. ಇಲ್ಲ ಸರ್, ಯಾಕೆ ಸರ್ ಹಿಂಗೆಲ್ಲ ತ್ಯಾಗ ಮಾಡ್ತಾ ಇದ್ದೀರಾ, ನಮ್ಗೆ ಯಾವ್ದಾರ ಬೇರೆ ರೂಮಲ್ಲಿ ಮಲಗ್ತಿಲ್ಲ. ಇಲ್ಲ ಸರ್, ನೀವು ನಮ್ಮ ಮನೆ ಗೆಸ್ಟು. ಅವ್ರು ತುಂಬ ಇಷ್ಟಪಡ್ತಾರೆ. ಕೆಲವರು ಅಲ್ಲಿದ್ದವರು ಅಲ್ಲೇ ಇರ್ತಾರಲ್ಲ, ಯಾರನ್ನ ಬಂದ್ಬಿಟ್ರೆ ಈ ಥರ ಕನ್ನಡದ ಬಂದರೆ ತುಂಬ ಚೆನ್ನಾಗಿ ಭಾವಿಸ್ತಾರೆ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಬಟ್ ಅಲ್ಲೂ ನೀವು ಗಮನಿಸಿ, ಅವ್ರೇನು ಮಾಡ್ತಾರೆ, ಅಲ್ಲೇನಾಗುತ್ತೆ, ಅವ್ರ ಸಿಟಿಯಿಂದ ತುಂಬ ದೂರ ಬೇಕಾದರೂ ಮನೆ ತೊಗೊಂಡಿರ್ತಾರೆ. ಅವರು ತುಂಬ ದೂರ ಬೇಕಾದರೂ ಮನೆ ಕಟ್ಸ್ಕೊಂಡಿರ್ತಾರೆ. ನಾವು ಆಸ್ಟ್ರೇಲಿಯಾಗೆ ಹೋದಾಗ ಅವ್ರ ಹೆಸರು ಶ್ರೀನಿವಾಸ್ ಅಂತ, ಒಬ್ಬರು ಮೆಲ್ಬರ್ನಲ್ಲಿ ಕರೆಸಿದ್ರು. ಅವರು ಊರ ಹೆಸರು ಪ್ಯಾಕೆನ್ಹ್ಯಾಮ್ ಅಂತ. ಆ ಪ್ಯಾಕೆನ್ಹ್ಯಾಮ್ ಅನ್ನೋ ಊರು ತುಂಬ ದೂರ ಇದೆ, ಲೈಕ್ ವೈಟ್ ಫೀಲ್ಡು ಇಲ್ಲ ಅದಕ್ಕಿಂತ ದೂರ, 100 ಕಿಲೋಮೀಟರ್ ದೂರ ಅಂದ್ಕೊಳ್ಳಿ ನೀವು ಸಿಟಿ ಸೆಂಟ್ರಿಂದ ಅನ್ಬೋದು. ಅಲ್ಲೋಗಿ ಒಂದು ದೊಡ್ಡಬಳ್ಳಾಪುರ ಅಂದ್ಕೊಳ್ಳಿ, ದೊಡ್ಡಬಳ್ಳಾಪುರದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವರು. ಅವ್ರಿಗೇನು ಬೇಜಾರಿಲ್ಲ, ಬರ್ತಾರೆ ಅವರು ಸಿಟಿ ಸೆಂಟ್ರಿಗೆ ಬೇಕಾದಾಗ ಬರ್ತಾರೆ, ಅವ್ರು ಆ ಜೀವನ ಕಟ್ಕೊಂಡಿದ್ದಾರೆ. ಸೊ ಅವ್ರ ಆಪ್ಷನ್ಸು ಅವ್ರಿಗೆ ಯಾವುದು ವರ್ಕ್ ಆಗುತ್ತೆ ಅದ್ರ ಹಿಂದೆ ಹೋಗಿದ್ದಾರೆ ಅಲ್ಲಿ. ಬಟ್ ನಮ್ಮ ಬೆಂಗಳೂರಲ್ಲಿ ಅದನ್ನೇ ತೊಗೊಳ್ಳಿ, ಅವ್ರಲ್ಲಿ ಹೋಗೋಕೆ ರೆಡಿ ಇಲ್ಲ. ದೊಡ್ಡಬಳ್ಳಾಪುರಕ್ಕೆ ನಾನು ಯಾಕೆ ಹೋಗಲಿ, ಮೆಟ್ರೋ ಇಲ್ಲ, ಅದಿಲ್ಲ ಇದಿಲ್ಲ ಅಂತಾರೆ. ಇದೇ ನಾವು ಮಾಡ್ತಾ ಇರೋದು. ಏರ್ಪೋರ್ಟ್ ಹತ್ರ ಇಲ್ಲ, ಇಲ್ಲೇ ಅದನ್ನು ಕಡಿಮೆಗೆ ಸಿಕ್ಬಿಟ್ಟು 1.25 ಕೋಟಿಗೆ ತೊಗೊಂಬಿಡೋಣ, 1.25 ಕೋಟಿಗೆ ತೊಗೊಂಬಿಡೋಣ. ನಿನ್ನ ಕೈಲಿ ಆಗಿಲ್ಲ ಅಂದರೆ ದೂರ ಹೋಗು, ಏನು ತೊಂದರೆ ಇದೆ, ಅಲ್ಲಿ ಯಾರೂ ಇಲ್ಲ ಪರವಾಗಿಲ್ಲ. ಬಟ್ ನಿನ್ನ ಮೇಲೆ ಬರ್ಡನ್ ಹಾಕೊಂಡು ಇಲ್ಲೇನೋ ಹತ್ತಿರ ಇರ್ತೀನಿ ಅನ್ನೋಕ್ಕೆ ಹೋಗಿ, ಗೊತ್ತಾಗ್ತಾ ಇದೆಯಲ್ಲ. ಅದೇ ನೀವು ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಊರುಗಳಿಗೆ ಹೋದಾಗ ಈ ಮೈಂಡೆಲ್ಲ ನನಗಲ್ಲಿ ಓಪನ್ ಅಪ್ ಆಯಿತು. ಈ ಕರೆಕ್ಟ್ ಅಲ್ವಾ ಗುರು, ಇವ್ರು ಇಷ್ಟು ದೂರ ಇದ್ದಾರೆ, ಸಿಟಿಯಿಂದ ದೂರ ಇದ್ದಾರೆ, ದೊಡ್ಡ ಮನೇಲಿದ್ದಾರೆ, ಬಟ್ ಅಂದರೆ ಬೇರೆ ದೇಶ ಅದು. ಯಾವೆಲ್ಲ ನಿಮ್ಮ ಸಿಟಿ ಸೆಂಟ್ರಲ್ಲಿದ್ರು ಅದೇನೆ, ಅಲ್ಲಿದ್ರು ಅದೇನೆ ಅಂತ ಅವ್ರು ಹಂಗಿದ್ದಾರೆ. ಅದೇ ನಿಮ್ಮ ಕೈಲಿ ಎಷ್ಟಾಗುತ್ತೋ ನೀವು ಅಷ್ಟನ್ನು, ಅದಕ್ಕಿಂತ ಕಮ್ಮಿನೇ ತೊಗೊಳ್ಳಿ. ಡೋಂಟ್ ಬೈಟ್ ಮೋರ್ ದೆನ್ ವಾಟ್ ಯು ಕ್ಯಾನ್ ಚೂ. ಅದನ್ನು ಮಿಡಲ್ ಕ್ಲಾಸ್ ಅವ್ರ ಪೀಪಲ್ಗೆ ನಾನು ಹೇಳ್ತೀನಿ. ಬಟ್ ನಥಿಂಗ್ ವಿಲ್ ಚೇಂಜ್. ಶೋಕಿ ಅಂತೂ ನಿಲ್ಬಾರ್ದು. ಅದನ್ನು ಮಾಡೋದು ಶೋಕಿಗೋಸ್ಕರ ನಾವು ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಸಮ್ವೇರ್ ಇಟ್ ಹ್ಯಾಸ್ ಟು ಸ್ಟಾಪ್. ಬಟ್ ಐ ಥಿಂಕ್ ಈ ಅಡಿಡಾಸ್ ವಿಷಯ ಬಂದು, ಅಡಿಡಾಸ್ ಆ್ಯಂಡ್ ಫಾಸಿಲ್ ಅಂತ. ಬಟ್ ಬೀಯಿಂಗ್ ಆನ್ ಕ್ಯಾಮ್ರಾ, ಆನ್ ಸ್ಟೇಜ್, ನಿಮಗೆ ಯಾವ ಪ್ರೆಷರ್ ಇರುತ್ತಾ? ಬ್ರ್ಯಾಂಡ್ ಕಾನ್ಷಿಯಸ್, ಬ್ರ್ಯಾಂಡ್ ಹಾಕಬೇಕು, ಜನ ನನ್ನ ನೋಡ್ತಾ ಇದ್ದಾರೆ. ಇಲ್ಲ ಆ್ಯಕ್ಚುಲಿ, ಬಟ್ ಅಗೇನ್ ಅಲ್ಲೂ ಅಷ್ಟೇ, ಪೀಪಲ್ ಡೋಂಟ್ ಕೇರ್ ಅದ್ರ ಬಗ್ಗೆ ಎಲ್ಲ. ಆಡಿಯನ್ಸ್ ಒಬ್ಬ ಕಂಟೆಂಟ್ನ ನೋಡಬೇಕಾದ್ರೆ, ಜಾಕಿರ್ ಖಾನು ರೀಸೆಂಟ್ಲಿ ಪರ್ಫಾರ್ಮ್ಡ್ ಇನ್ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್, ಹೈಯೆಸ್ಟ್ ಎಲ್ಲಿ, ಆ್ಯಂಡ್ ಹಿ ರಿಟೈರ್ಡ್ ಒಂದು 4-5 years ಬ್ರೇಕ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಟೂರ್ ಮಾಡೋದು ಈಸಿ ಅಲ್ಲ. ನಾನು 1 ತಿಂಗಳು ಯುರೋಪ್ ಟೂರ್ ಮಾಡಿದ್ದೆ, ಸುಸ್ತು ಹೊಡೆದ್ಬಿಟ್ಟೆ. ಹೆಂಗಿರೋದು ಗೊತ್ತಾ, ಶೋ ಆದಮೇಲೆ ಟ್ರಾವೆಲ್ ಆದಮೇಲೆ ಅನ್ಪ್ಯಾಕ್ ಮತ್ತೆ ಪ್ಯಾಕು, ನೆಕ್ಸ್ಟ್ ಶೋ ಮತ್ತೆ ಹಿಂಗಿರುತ್ತೆ. ನಾವು ಅವಾಗ ಅಂದ್ಕೊಂಡಿದ್ದು ಮೈಕಲ್ ಜಾಕ್ಸನ್ಗೆಲ್ಲ ಎಷ್ಟು ಕಷ್ಟ ಆಗ್ಬಿಟ್ಟು, ಫಿಸಿಕಲಿ ತುಂಬ ಡ್ರೈನಿಂಗ್ ಇದೆ ಅರ್ಜುನ್. ಅದು ಯಾವುದೋ ಒಂದು ವೀಡಿಯೋನಲ್ಲಿ ಮೈಕಲ್ ಜಾಕ್ಸನ್ ಅವರೇ ಹೇಳ್ಬಿಡ್ತಾರೆ, ಐ ರಿಯಲಿ ಹೇಟ್ ಟೂರಿಂಗ್ ಅಂತ.
ಅಂತ ಅಷ್ಟು ಕಷ್ಟ ಇರುತ್ತೆ. ಸೊ ಜಾಕಿರ್ ಖಾನ್ ಬರ್ನ್ಔಟ್ ಆಗಿರೋದು ಐ ಕ್ಯಾನ್ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ನಾವು ಪಾಪ ಸಾಕಾಗ್ಬಿಟ್ಟಿರುತ್ತೆ, ಅವ್ರ ಜೀವನನೇ ಸಾಕಾಗೋಗಿ ಹೆಲ್ತೆಲ್ಲ ಅಪ್ಸೆಟ್ ಆಗಿ ಹಂಗಾಗ್ಬಿಟ್ಟಿರುತ್ತೆ. ಇವಾಗ ಎವ್ರಿ 3 days ಒಂದು ಶೋ ಅಂದರೆ ಅರ್ಜುನ್, ನೀವು ಏರ್ಪೋರ್ಟ್ಗೆ ಹೋಗ್ಬೇಕು, ಏರ್ಪೋರ್ಟಿಂದ ಅಲ್ಲಿ ಹೋಗ್ಬೇಕು, ಅಲ್ಲಿ ಪ್ಯಾಕ್ ಆಗಿ ಅನ್ಪ್ಯಾಕ್ ರೆಡಿಯಾಗಿ ಶೋ ಮಾಡ್ಬೇಕು, ಶೋ ಆದಮೇಲೆ ರೆಸ್ಟ್ ಇರಲ್ಲ, ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಊರಿಗೆ ಹೋಗ್ಬೇಕು. ನಿಮ್ಗೆ ಇಲ್ಲಿಂದ ಕ್ಲೀನಾಗಿ ಒಂದು ಪೋಸ್ಟರಲ್ಲಿ ಕಾಣಿಸ್ಬಿಡುತ್ತೆ, ಶಿಕಾಗೋ ಇಲಿ ನಾಯಿ ಅಂತ. ಅವ್ನು ಅಲ್ಲಿ ಹೋಗೋಷ್ಟರಲ್ಲಿ ಅವನು ಇಲಿ ನಾಯಿ ಥರ ಆಗಿರ್ತಾನೆ. ಆಮೇಲೆ ಎನರ್ಜಿ ರಿಪೀಟ್ ಮಾಡಬೇಕಲ್ಲ, ಯಾಕಂದರೆ ಒಂದು 100 ಸಲ ಸೆಟ್ ಮಾಡಿಬಿಟ್ಟಿರ್ತೀವಿ ನಾವು ಬೇರೆ 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 ಕಡೆ. ಅದೇ ಎನರ್ಜಿ ಹೊಸ ತಗೊಂಡ್ಬರ್ಬೇಕಂದ್ರೆ ಜನಿನಾಗೂ ಇರಬೇಕಲ್ವ, ಅದು ಪ್ರಾಬ್ಲಮ್. ಅದು ಒಂದು ಅದು ತುಂಬ ಕಷ್ಟ ಅಲ್ವಾ ಅದು. ಏಜ್ ಇದ್ದಾಗ ಓಕೆ, ನಿಮ್ಗೆ ಏಜ್ ಆಗ್ತಾ ಆಗಲ್ಲಪ್ಪ. ಕೆಲವು ಬಾಡಿಗಳು ನೀವು ಅನ್ಕೊಂತೀರ ನಂದು ಬುಲೆಟ್ ಥಂಡರ್ ಬರ್ಡ್ ಥರ ಇದೆ ಅಂತ, ಸ್ಪ್ಲೆಂಡರ್ ಥರ ಆಗಿರುತ್ತೆ ಓಡಿಸ್ತಾವೆ. ಅದು ನನಗೂ ಅದು ಗೊತ್ತಾಯಿತು. ಆ್ಯಂಡ್ ಟೂರಿಂಗ್ ಈಸ್ ವೆರಿ ಡಿಫಿಕಲ್ಟ್ ಆಲ್ಸೋ. ಬಟ್ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್, ನೀವು ಬ್ರ್ಯಾಂಡ್ದೆಲ್ಲ ಕೇಳಿದ್ರಲ್ಲ, ಅವ್ರು ಸ್ಟಾರ್ಟಿಂಗ್ ಆಫ್ ದ ಕರಿಯರಲ್ಲಿ ನಾರ್ಮಲ್ ಶರ್ಟು ಪ್ಯಾಂಟು ನಾರ್ಮಲ್ಲೇ ಹಾಕಿದ್ದು, ಆಮೇಲೆ ಈ ಬ್ರ್ಯಾಂಡ್ಸ್ ಎಲ್ಲ ಬಂದಿದ್ದು. ಬಟ್ ಐ ಡೋಂಟ್ ಥಿಂಕ್ ಇಟ್ ಮ್ಯಾಟರ್ಸ್. ಕ್ರಿಯೇಟಿವ್ಲಿ ಜನ ನಿಮ್ಮದು ಮುಖ ನೋಡ್ತಾ ಇರ್ತಾರೆ, ನಿಮ್ಮ ಕಣ್ಣು ನೋಡ್ತಾ ಇರ್ತಾರೆ, ಡೈಲಾಗ್ಸ್ ಕೇಳ್ತಾ ಇರ್ತಾರೆ. ಬಿಟ್ಟರೆ ಬ್ರ್ಯಾಂಡ್ಸ್ ಎಲ್ಲ ದೇ ವಿಲ್ ಮೇ ಬಿ ವಿಮೆನ್ ವಿಲ್ ಬಿ ಮೋರ್ ಅಬ್ಸರ್ವೆಂಟ್ ಅನ್ಸುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಕರೀನಾ ಕಪೂರ್ ಅವರು ಏನು ಹಾಕ್ಕೊಂಡಿದ್ದಾರೆ, ಯಾವ ಬಟ್ಟೆ ಹಾಕ್ಕೊಂಡಿದ್ದಾರೆ, ಆ ಥರ ನೋಡ್ತಾರೆ. ನಾನು ತುಂಬ ಮುಂಚೆ ಅದೇ ಹೇಳಿದ್ನಲ್ಲ, ಪಾರ್ಟ್ ಆಫ್ ದ ಶೋಕಿ ಏನಂದರೆ ನಂಗೆ ಜಾಕೆಟ್ಸ್ ತುಂಬ ಇಷ್ಟ. ಸೊ ಲೆದರ್ ಅದು ಇಷ್ಟು ಒಂದು ಮಣ ಜಾಕೆಟ್ಸ್ ಇದೆ ನಮ್ಮ ಮನೆಯಲ್ಲಿ. ಸೊ ಆ ಜಾಕೆಟ್ಸ್ ನೋಡಿದಾಗ, ಕ್ಲಿಂಟ್ ಈಸ್ಟ್ವುಡ್ ಫಿಲ್ಮ್ಸ್ ಎಲ್ಲ ನೋಡಿದಾಗ, ಆ ಜಾಕೆಟ್ಸ್, ಆ ಹ್ಯಾಟ್, ಅದು ಆ ಪರ್ಸೋನಾ, ಅದೆಲ್ಲ ಇಷ್ಟ ಆಗೋದು. ಕೆಲವು ಬಟ್ಟೆಗಳು ಇಷ್ಟ ಆಗೋದು. ಇವಾಗ ಜೋಗಿ ಫಿಲ್ಮ್ನ ನೋಡಿ ಬಟ್ಟೆನ ಇಷ್ಟಪಡೋದು ಹುಡುಗರು ಇಸ್ ವೆರಿ ಕಾಮನ್. ಈ ಕಾಸ್ಟ್ಯೂಮ್ ನನಗೆ ಇಷ್ಟ ಆಯಿತು, ಅದೇ ಥರ ಬಟ್ಟೆ ನಾನು ಹಾಕೋಬೇಕು, ಈ ಥರ ಬಟ್ಟೆ ನಾನು ಹಾಕೋಬೇಕು ಅನ್ನೋದು ತುಂಬ ಕಾಮನ್ನು. ಬಟ್ ಅದರ್ವೈಸ್ ಐ ಡೋಂಟ್ ಥಿಂಕ್ ಇಟ್ ಮ್ಯಾಟರ್ಸ್. ಈಗ ಜೋಗಿನಲ್ಲಿ ಯಾವ ಬ್ರ್ಯಾಂಡೆಡ್ ಬಟ್ಟೆ ಹಾಕಿದ್ದಾರೆ ಅವ್ರು ಹಾಕಿ, ಬಟ್ ಅದು ಶಿವಣ್ಣಗೆ ಹೆಂಗೆ ಮ್ಯಾಚ್ ಆಗಿ ಅದು ಎಲ್ಲಿಗೆ ಹೋಗಿ ಆ ಮ್ಯೂಸಿಕ್ಗೆ, ಅದು ಸ್ಟಾರ್ಟಿಂಗಲ್ಲಿ ಹೊಡಿಮಗ ರೀ ರೆಕಾರ್ಡಿಂಗ್ ಬರುತ್ತಲ್ಲ, ಅದೆಲ್ಲ ಯೂಫೋರಿಯಾ ಅದು ಥಿಯೇಟ್ರಲ್ಲಿ. ನಿಜವಲ್ಲೂ ಅರ್ಜುನ್, ನಾಟ್ ದ ಸಾಂಗ್. ಹೊಡಿಮಗ ಸಾಂಗ್ ನಾನು ಹೇಳ್ತಾರೆ, ಅದಕ್ಕಿಂತ ಮುಂಚೆ ಬಿಡ್ಡ ನಟಿಸ್ಕೊಂಡು ಹೋಗೋದಂತ ಬರುತ್ತೆ. ಕ್ರೇಜಿ ಅರ್ಜುನ್, ಜನ ಒಬ್ಬರಿಗೊಬ್ಬರು ಹೊಡಿತಾ ಇದ್ದಾರೆ, ತಬ್ಕೊಂತ ಇದ್ದಾರೆ, ಹೊಡಿತಾ ಇದ್ದಾರೆ. ಎಲ್ಲಿ ನೋಡಿದ್ರೆ ನೆನಪಿದೆ? ನಾನು ವೆಂಕಟೇಶ್ವರ ಥಿಯೇಟ್ರು, ಆವಲಹಳ್ಳಿ ವೆಂಕಟೇಶ್ವರ ಥಿಯೇಟ್ರಲ್ಲಿ ಹೋಗೋಷ್ಟರಲ್ಲಿ 7 ಮಲೆ ಮೇಲೆ ಸಾಂಗ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಆ ರೀ ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು. ಮೊನ್ನೆ ರಘುರಾಮ್ ಅವ್ರ ಇಂಟರ್ವ್ಯೂನಲ್ಲಿ ಪಾಡ್ಕಾಸ್ಟಲ್ಲಿ ಅವ್ರಿಗೆ ಇದೇ ಹೇಳ್ತಾ ಇದ್ದಾರೆ. ರಘುರಾಮ್ ಅಂತಿದ್ದಾರಲ್ಲ, ಅದರಲ್ಲಿ ಕಬಡ್ಡಿ ಕಾರ ಮಾದೇಶ ಯೋಗಿ ಸಾಥ್ ಮಾಡಿದಾರಲ್ಲ, ಅವರು ಅದನ್ನೇ ಹೇಳ್ತಾ ಇದ್ದೆ. ಇದು ಸರ್, ಇದು ಏನು ಸರ್ ಇದು, ಪವನ್ ಆ ಪಾಯಿಂಟಲ್ಲಂತೂ ಎಲ್ಲ ಕಳ್ದೋಗ್ಬಿಡೋವಂತ. ಅದು ಒಡಿಮಗ ಅಂತ ಬರೋದು ಸಾಂಗಲ್ಲ, ಅದು ಸಾಂಗ್ ಅಂತ ಜನ ಕ್ರೇಜಿ. ಅದು ಜಸ್ಟ್ ಒಂದು ಇದು ನೀವು ನೋಡಿ ಹೋಗಿ ಮತ್ತೆ ಅದು. ಸೊ ಬ್ರ್ಯಾಂಡ್ಸ್ ಐ ಡೋಂಟ್ ಥಿಂಕ್ ಇಟ್ ಮ್ಯಾಟರ್ಸ್. ಎಕ್ಸಾಂಪಲ್ ಕಂಬಕ್ತ್ ಇಶ್ಕ್ ಅಂತ ಒಂದು ಫಿಲ್ಮ್ ಇದೆ ಹಿಂದಿ, ಅದರಲ್ಲಿ ಅಪ್ಯಾರೆಂಟ್ಲಿ ಕರೀನಾ ಹ್ಯಾಸ್ ಒಂದೊಂದು ಶಾರ್ಟ್ಗೂ ಒಂದೊಂದು ಸೀನ್ಗೂ ಒಂದೊಂದು ಸೆಪ್ರೇಟ್ ಡ್ರೆಸ್ಸಸ್, ಅದೇನೋ ಶನೆಲ್, ಆಮೇಲೆ ಅದು ವರ್ಸಾಚಿ, ಇದೆಲ್ಲ ಇರುತ್ತಲ್ಲ, ಗುಚ್ಚಿ, ಅದೆಲ್ಲ ಹಾಕೊಂಡಿದ್ರಂತೆ. ಬಟ್ ಇಟ್ ಮ್ಯಾಟರ್, ಫಿಲಮ್ ಓಡ್ಲೇ ಇಲ್ಲ ಅದು. ಸೊ ಬಟ್ ಇಟ್ ವಿಲ್ ಬಿ ಆ್ಯಡ್ ಆನ್ ಆಗುತ್ತೆ ಕ್ರಿಯೇಟಿವ್ಲಿ ಅಂತ ನನಗೆ ಅನಿಸಲ್ಲ ಜಾಸ್ತಿ. ಎಕ್ಸ್ಟ್ರಾ ಒಂದು ಕೇಕ್ಗೆ ಕ್ರೀಮ್, ಒಂದು ಚೆರಿ ಇಟ್ಟಂಗೆ ಅಷ್ಟೇ. ಬಟ್ ಬ್ರ್ಯಾಂಡ್ಸ್ ಯಾರು ಕೇಳಲ್ಲ ಅಗೇನ್. ಬಟ್ ವೆನ್ ಯು ಗೆಟ್ ಆಫ್ ಸ್ಟೇಜ್ ಆರ್ ಆಫ್ ಕ್ಯಾಮ್ರಾ, ತುಂಬ ಜನ ಅಬ್ಸರ್ವ್ ಮಾಡ್ತಾರೆ, ಹಿಂಗೆ ಹೋಗಿ ನೋಡ್ತಾರೆ, ಯಾವುದಿದು ಯಾವುದು ಫಾಸ್ಟ್ ಟ್ರ್ಯಾಕ್ ಅಂದರೆ ಅಷ್ಟೇ. ಅಂದರೆ ಯಾವುದು ಇಲ್ಲದೆ ಪಾಪ ಇದು ತೊಗೊಂಡವನೇ ಅಂತ. ಎಕ್ಸಾಕ್ಟ್ಲಿ. ಸೊ ಫಾಸಿಲ್ ಅಂದ್ರೇನು ಏನಂತ ಬ್ರ್ಯಾಂಡ್ ಅಲ್ಲ ಅದು. ಕೆಲವೊಂದು ಈ ಥರದ್ದು ಇದೆಯಲ್ಲ, ನಾವು ಕೇರ್ ಮಾಡಿದ್ರೆ ಆಕ್ಟರ್ಸ್ಗಳು ಪರ್ಫಾರ್ಮರ್ಸ್ ಇರ್ತಾರೆ, ಲೈಕ್ ನಾನಾ ಪಾಟೇಕರ್ ಆಗಲಿ, ಇನ್ನೊಬ್ರಾಗಲಿ, ದೇರ್ ಓನ್ ಇನ್ ದೇರಲ್ಲಿದ್ದು ಮಾಡೋರು ಸುಮಾರು ಜನ, ಅಂದ್ರೆ ಸುಮಾರಲ್ಲ, ಕಡಿಮೆ ಒಂದಿದ್ರು ಪರ್ಸೋನ ಮೇಂಟೈನ್ ಮಾಡ್ತಾರೆ ಅರ್ಜುನ್. ಬಟ್ ಕಷ್ಟ ಅಲ್ವಾ? ಕಷ್ಟ ಅನಿಸಿ ಎಲ್ಲ ನೀವು ಅನ್ಕೊಂಡಂಗೆ ಆಗ್ಬೇಕಲ್ಲ. ನಾನಾ ಪಾಟೇಕರ್ ತರ ಜನ ಬಂದ್ಬಿಟ್ರೆ ನಿಮ್ಗೆ ದೂರ ಇಟ್ಬಿಡ್ತಾರೆ ಜನ. ನೀವು ಅಷ್ಟೊಂದು ಇರೋಕ್ಕಾಗಲ್ಲ, ಅದಕ್ಕೂ ರೆಡಿ ಇರ್ತಾರೆ, ಅವ್ರು ಅದಕ್ಕೂ ಓಕೆ ಅಂತ ಅವ್ರಿಗೆ ಇಲ್ಲೇನಾಗುತ್ತೆ ಅದೃಷ್ಟ ಅನ್ನೋದು ಬರುತ್ತೆ. ನಾನಾ ಪಾಟೇಕರ್ ಅವ್ರಿಗೆ ಒಪ್ಕೊಳ್ಳಿ ಬಿಡ್ಲಿ, ಅವ್ರಿಗೆ ಅದೃಷ್ಟ ಕರ್ಕೊಂಡು ಹೋಗ್ತಾ ಇರುತ್ತೆ. ಅವ್ರು ಈ ಆಟಿಟ್ಯೂಡ್ ಇಟ್ಕೊಂಡ್ರು ಜನ ಒಪ್ಕೊಂಡು, ಅವ್ರ ಟ್ಯಾಲೆಂಟ್ ಆ ಲೆವೆಲ್ಗೆ ಇರುತ್ತೆ, ಕರ್ಕೊಂಡು ಹೋಗ್ತಾರೆ. ಬಟ್ ಇಟ್ಸ್ ನಾಟ್ ಜಸ್ಟ್ ದ ಟ್ಯಾಲೆಂಟ್ ಆಲ್ ದ ಟೈಮ್. ಟೈಮಿಂಗು, ಆ ಟ್ಯಾಲೆಂಟ್ ಆ ಟೈಮಲ್ಲಿ ನಾನಾ ಪಾಟೇಕರ್ ಬಿಟ್ಟು ಇನ್ನು ಯಾರು ಇರಲ್ಲ. ಸೊ ಹೋಗಿ ಸಹಿಸ್ಕೊಳ್ಳೋಣ ಬಿಡುಗರು ಅಂತಿರುತ್ತೆ. ಬಟ್ ಇಟ್ಸ್ ಆಲ್ವೇಸ್ ಬೆಟರ್ ಟು ಬಿ ತಗ್ಗಿ ಬಗ್ಗಿ ಹೋದ್ರೇನೆ. ತಗ್ಗಿ ಬಗ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ರು ನಿಮ್ಗಿಂತ ಟ್ಯಾಲೆಂಟೆಡ್ ಅವ್ನು ಬಿರ್ತಾನೆ ಅಲ್ವಾ? ಸೊ ತಗ್ಗಿ ಬಗ್ಗೆ ಯಾಕಪ್ಪ ಬೇಕು ನಮ್ಗೆ ಅಂತಿದ್ರೆ, ಎಲ್ಲಿ ಬೇಕೋ ಅಲ್ಲಿ ಟ್ಯಾಲೆಂಟ್ ತೋರಿಸಿ. ಸ್ಟೇಜ್ ಮೇಲೆ ಕ್ಯಾಮ್ರಾ ಆನ್ ಆದಾಗ ಟ್ಯಾಲೆಂಟ್ ತೋರಿಸಿ, ಕ್ಯಾಮ್ರಾ ಆಫ್ ಆದಾಗ ಟ್ಯಾಲೆಂಟ್ ತೋರ್ಸಾಗ ಜಾಸ್ತಿ. ಬಟ್ ಯು ಕಾಂಟ್ ಬಿ ದ್ಯಾಟ್ ವೇ, ಯು ಹ್ಯಾವ್ ಟು ಬಿ ವೆರಿ ಲಕ್ಕಿ. ನಾನು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಹೇಳ್ತಿದ್ದೆ, ಅಂದ್ರೆ ಅವ್ರ ಎಕ್ಸಾಂಪಲ್ ಕೊಟ್ಟಿದ್ದೆ. ಯಾಕಂದ್ರೆ ಅಂದ್ರೆ ನಾರ್ಮಲ್ ಅದರಲ್ಲೂ ಹಿಂಗೆ ಇರ್ತಾರೆ, ಬಟ್ ಅದು ಕಷ್ಟ ಅಂತಾರೆ ಎಲ್ಲರಿಗೂ. ಹಂಗೆ
ಕಷ್ಟ ಇರಕ್ಕಾಗಲ್ಲ. ಈಗಿರೋ ಟೈಮಲ್ಲಿ ಪ್ರೆಸೆಂಟಬಲ್ ಇದ್ದಷ್ಟು ಬೆಟರ್ ಅಂತೀರಾ ನೀವು? ನಾನು ಹಂಗಿದ್ದೆ, ಹೆಂಗ್ ಬೇಕೋ ಹಂಗಿರೋಣ ಅಂತಾನೆ ನಂಗೆ ಇಷ್ಟ, ಆಕ್ಚುಲಿ ಹಂಗಿರಕ್ ಇಷ್ಟ. ಬಟ್ ಹಂಗೆ ಓಡಲ್ಲ, ಜನ ಪೀಪಲ್ ಆರ್ ಜಜ್ಮೆಂಟಲ್ ಅಲ್ವಾ, ಆಬ್ವಿಯಸ್ಲಿ ಪೀಪಲ್ ಆರ್ ವೆರಿ ಜಜ್ಮೆಂಟಲ್. ಅದೆಲ್ಲ ಮೂವಿ ಎಲ್ಲ ಒಬ್ರು ಡೈರೆಕ್ಟರ್ ಹೇಳ್ತಾರೆ, ಜಡ್ಜ್ ಮಾಡೇ ನಾನು ಕ್ಯಾರೆಕ್ಟರ್ ಕೊಡಬೇಕು, ಜಡ್ಜ್ ಮಾಡಿದ್ರೆ ನನಗೆ ಕೊಡ್ಲಿ ಕ್ಯಾರೆಕ್ಟರ್. ನೋಡಿನೇ ಫಸ್ಟೇ ಜಡ್ಜ್ ಮಾಡ್ಬಿಟ್ಟಿರ್ತಾರೆ. ಹೇಳಲ್ಲ ಇವ್ರು ಹೆಂಗೆ ಅನ್ನೋದು ಜನ ಒಂದು ಪರ್ಸನ ಇಟ್ಕೊಂಡ್ಬಿಟ್ಟಿರ್ತಾರೆ ಮೈಂಡಲ್ಲಿ. ಓ ಇವ್ನು ಈ ಥರ ಇರ್ಬೋದು, ನೀವು ಹೆಂಗೆ ಬೇಕೋ ಹಂಗೆ, ನನ್ನ ಪ್ರಕಾರ ಹೆಂಗೆ ಬೇಕೋ ಹಂಗೆ ನೀವು ಎಲ್ಲಿರ್ಬೋದು ಗೊತ್ತಾ, ಕ್ಯಾಮ್ರಾ ಮುಂದೆ ಇರ್ಬೋದು, ಸೊ ಸ್ಟೇಜ್ ಮೇಲೆ ಹೆಂಗೆ ಬೇಕಾನ ಇರೋ, ಜನಕ್ಕೆ ಇಷ್ಟ ಆಗೋರು ತೊಗೊತಾರೆ, ಇಷ್ಟ ಆಗದವ್ರು ಬಿಟ್ಬಿಡ್ತಾರೆ. ಆಫ್ ಕ್ಯಾಮ್ರಾ ಇಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಆ್ಯಕ್ಚುಲಿ. ನಂಗೆ ಯಾರೊಬ್ರು ಕಮಿಡಿಯನ್ನೇ ಒಬ್ಬರು ಸಂತೋಷ್ ಅಂತ ಒಬ್ಬರು, ಅವರು ರೈಟರು, ಓಲ್ಡ್ ಮಾಂಕ್ಗೆಲ್ಲ ಬರೆದಿದ್ದಾರೆ, ಆಮೇಲೆ ಗೋಸ್ಟ್ ಸಿನಿಮಾಗೆಲ್ಲ ಬರೆದಿದ್ದಾರೆ, ಕಾಮಿಡಿನೂ ಮಾಡ್ತಾರೆ, ನೀವು ನೋಡಿರ್ತೀರ. ಅವರು ನನಗೆ ಹೇಳಿದರು ಯಾವುದೋ ಒಂದು ಶೋನಲ್ಲಿ ಅವ್ರ ಕಂಟೆಸ್ಟೆಂಟು, ನಾನು ಜಡ್ಜು ಆಯಿತಾ. ಹಿಂಗೆ ಮಾತಾಡುವಾಗ ಅವರೆಲ್ಲ ಹೇಳ್ತಾಯಿದ್ರು ಹೆಂಗೆ ಒಂದು ಇದನ್ನೆಲ್ಲ ಹೇಳಿದವ್ರೆ, ನಾನು ರೂಮಲ್ಲಿ ಜನ ಹಿಂಗೆ ಸ್ಲಾಟ್ ಮಾಡ್ತಾರೆ ಅಂತ. ಅವಾಗ ನಾನು ಹೇಳ್ತಾ ಇದ್ದೆ, ನೋಡಿ ಪವನ್ ಅವ್ನು ನೋಡಿ ಅಲ್ಲೋ ಅವನು ಯಾರು ಇವ್ರ ಜೊತೆ ಮಾತಾಡ್ತಾ ಇದ್ದಾನೆ ನೋಡಿ, ನೆಟ್ವರ್ಕಿಂಗ್ ಬಿಲ್ಡ್ ಮಾಡ್ತಾ ಇದ್ದಾನೆ. ನಾನು ಹೇಳಿದೆ ಹಂಗಂದ್ರೆ ಎಲ್ಲರೂ ನಾಟಕನೇ ಮಾಡ್ತಾ ಇದ್ದಾರಾ ಅಂತ ಕೇಳಿದೆ. ಹ್ಞೂ ಅಂತ ಹೇಳ್ದ ಅವನು. ಹ್ಞೂನಪ್ಪ ಹೌದು, ಎಲ್ಲರೂ ನಿಮಗೆ ಇಲ್ಲಿ ಬಂದಿರೋದೇ ಅವ್ರದ್ದೊಂದೊಂದೊಂದು ಕ್ಯಾರೆಕ್ಟರ್ ಇರುತ್ತೆ, ಅವ್ರು ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀವಲ್ಲಿ ನೀವಾಗಿರೋಕ್ಕಾಗಲ್ಲ, ನೀವು ಇರೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಹೆಂಗೆ ಸ್ಟಾರ್ಟ್ ಆಯ್ತು ಅಂದರೆ, ಅದು IT ಕೆಲಸ ಮಾಡ್ಕೊಂಡು ನಾನಾಗಿರ್ಬೇಕು ಅಂತ ಇದೆಲ್ಲ ಸ್ಟಾರ್ಟ್ ಮಾಡಿದ್ದು. ನಾನಾಗಿರ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು ಯಾವುದೋ ಈ ಎಂಟರ್ಟೈನ್ಮೆಂಟ್ ಫೀಲ್ಡ್. ಅನ್ಫಾರ್ಚುನೇಟ್ಲಿ ನಾನಾಗಿರೋಕ್ಕಾಗೋದು ಮೋಸ್ಟ್ಲಿ IT-ನಲ್ಲೇ ಅನಿಸುತ್ತೆ. ವಾಪಸ್ಸು ಆ ಥರ ತೋರಿಸ್ಬಿಡ್ತೀವಿ. ಇವಾಗೇನು ನೀವು ಅಲ್ಲಿ ನಾಟಕ 5 ದಿನ ಬಿಟ್ಟರೆ 2 ದಿನ ನೀವು ಇದು ಆಫ್ ಹೋಗು, ಯಾರು ಏನು ಕೇಳಲ್ಲ, ಕೆಲಸ ಚೆನ್ನಾಗಿ ಮಾಡಿದ್ರೆ ಇಟ್ಕೊತಾರೆ. ಬಟ್ ಅದರ್ವೈಸ್ ಕಷ್ಟ ಇದೆ. ನೀವು ಹೆಂಗೆ ಬೇಕು ಹಂಗೆ ಇಲ್ಲಿ ಹೇಳೋಕ್ಕಾಗಲ್ಲ, ಇಲ್ಲಿ ಹೇಳೋಕ್ಕಾಗಲ್ಲ, ಕಷ್ಟ ಇದೆ. ಇಲ್ಲಿ ನೀವು ತುಂಬ ಆಫ್ ಸ್ಟೇಜು, ಆಫ್ ಕ್ಯಾಮ್ರಾನು ನೀವು ತುಂಬ ಜನರ ಹತ್ರ ನೆಟ್ವರ್ಕಿಂಗ್ ಮಾಡ್ಕೊಬೇಕು. ನೀವು ಯಾವುದೋ ಒಂದು ಗ್ರೂಪಿಗೆ ಸೇರ್ಕೋಬೇಕು, ಆ ಗ್ರೂಪಲ್ಲಿ ನೀವು ಒಂದು ಕಾಮ್ರಾಡ್ರಿ ಇಟ್ಕೋಬೇಕು, ಚೆನ್ನಾಗಿರಬೇಕು. ನನಗೆ ಆಗ್ತಾ ಇರಲ್ಲ, ತುಂಬ ಕಷ್ಟ ಆಗೋದು ನನಗೆ. ಒಂದು ಪಾರ್ಟಿಗೆ ಹೋಗ್ಬಿಟ್ರೆ ತುಂಬ ಕಷ್ಟ ಆಗೋದು ನನಗೆ. ಅಯ್ಯೋ ಇಷ್ಟೊಂದು ಜನ ಇದ್ದಾರೆ, ಎಲ್ಲರೂ ಹೆಂಗೆ ನಂಗೆ ಬೇಗ ಹೋಗ್ಬೇಕಂತ ನನಗೆ. ನಂಗೆ 9:30 ಆದ ತಕ್ಷಣ ಮನೆಗೆ ಹೋಗ್ಬಿಡೋಣ ಅಂತ ನನಗೆ. ಅಲ್ಲಿ ನೀವು 11-12 ಗಂಟೆವರೆಗೆಲ್ಲ ಇರಬೇಕಾಗುತ್ತೆ. ನಾನು ತುಂಬ ಕಷ್ಟ ಆಗೋದವಲ್ಲ, ಯಾರ ಹತ್ರ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಲ್ಲ ಅನ್ನೋ ಥರ ಅನಿಸ್ತಾಯಿತ್ತು. ಆಮೇಲೆ ನನಗೆ ಗೊತ್ತಾಯಿತು ಈ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ದಟ್ಸ್ ದ ಮೋಸ್ಟ್ ಪಾರ್ಟ್ ಆಫ್ ದ ಜಾಬ್ ಅದೇನೆ. ಅದು ಯಾವುದೋ ಬ್ರೇಕಿಂಗ್ ಬ್ಯಾಡಲ್ಲಿ ಒಂದು ಲೈನ್ ಇದೆ, ಅದರಲ್ಲಿ ಅವನು ಒಬ್ಬ ಸೀರಿಯಲ್ ಕಿಲ್ಲರ್ ಆಚೆ ಕೂತ್ಕೊಂಡಿರ್ತಾನೆ ಒಂದು ಕಾರಲ್ಲಿ ಕೂತ್ಕೊಂಡು, ಇನ್ನೊಬ್ಬ ಟ್ರೈನಿಂಗ್ ಅವಾಗ ತಾನೇ ಬಂದಿರ್ತಾನೆ, ಸೀರಿಯಲ್ ಕಿಲ್ಲರ್ಗೆ ಟ್ರೈನರ್ ಫ್ರೆಶರ್ ಬಂದಿರ್ತಾನೆ. ಬಂದ ತಕ್ಷಣ ಇವನೇನು ಅಂದ್ಕೊಂಡಿರ್ತಾನೆ, ಅಲ್ಲಿ ಸೀರಿಯಲ್ ಕಿಲ್ಲರ್ ಅಲ್ಲಿ ಹೋಗಿ ಹಂಗೆ ಮಾಡಿ ಜಂಪ್ ಹೊಡೆದು ಹಿಂಗೆಲ್ಲ ಶೂಟ್ ಮಾಡಿ ಅದನ್ನು ಮಿಷನ್ ಮುಗಿಸ್ತಾನೆ ಅಂತ ಇವನು ಅಂದ್ಕೊಂಡಿರ್ತಾನೆ. ಅವನು ಕ್ಲೀನಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಕ್ಲೀನಾಗಿ ಮೆಕ್ಡಾನಲ್ಡ್ಸಿಂದ ಬರ್ಗರ್ ತೊಗೊಂಡು ಕ್ಲೀನಾಗಿ ಬರ್ಗರ್ ತಿನ್ಕೊಂಡು ಅವ್ನು ಫಿಲಮ್ ನೋಡ್ಕೊಂಡಿರ್ತಾನೆ. ಅಲ್ಲ ಗುರುವೇ, ನೀನು ಸೀರಿಯಲ್ ಕಿಲ್ಲರು, ನಾನು ನಿನ್ನ ಹತ್ರ ಟ್ರೈನಿಂಗ್ ತೊಗೊಳ್ಳೋಣ ಅಂತ ಬಂದೆ, ಏನಿದು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಕಿಲ್ಲಿಂಗ್ ಆಗಲಿ ಮರ್ಡರ್ ಆಗಲಿ ಮೋಸ್ಟ್ ಪಾರ್ಟ್ ಆಫ್ ದ ಜಾಬ್ ಈಸ್ ವೆಯ್ಟಿಂಗ್ ಅಂತ. ಅದು ಆ್ಯಕ್ಷನ್ ನಡೆಯೋದು ಬರೀ ಒಂದು 5 ನಿಮಿಷ ಅಷ್ಟೇ, ಇದು ಮಿಕ್ಕಿದೆಲ್ಲ ನಾವು ಸರಿಯಾದ ಟೈಮಿಗೆ ಕಾಯೋದು ಅನ್ನೋದಕ್ಕೋಸ್ಕರ. ಹಂಟಿಂಗ್ ಈಸ್ 90% ಸೈಲೆನ್ಸ್. ಎಲ್ಲೋ ರೀಸೆಂಟಾಗಿ ಕೇಳಿದ್ನಪ್ಪ ಇದು. ಎಕ್ಸಾಕ್ಟ್ಲಿ 90 ನೋಡಿ, ಕರೆಕ್ಟು. ಇದು ಯು ಕ್ಯಾನ್ ಡ್ರಾ ಪ್ಯಾರಲಲ್ಸ್ ಬಿಟ್ವೀನ್ ದ್ಯಾಟ್, ಅದೇನೇ ಅದು. ಸೊ ನನಗೆ ಈ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿನೂ ಸ್ವಲ್ಪ ಹಂಗೆ ಇದೆ ಅನ್ನೋ. ಇಟ್ಸ್ ಎನ್ ಎಕ್ಸ್ಟ್ರೋವರ್ಟ್ ಪ್ಲೇ ಗ್ರೌಂಡೇ ಅದು. ಇಂಟ್ರೋವರ್ಡ್ಸ್ಗೆ ಅಷ್ಟೇ. ಇಂಟ್ರೋವರ್ಡ್ಸ್ಗೆ ಏನು ಅನ್ಕೊಂತಾರೆ, ಒಂದು ಆಟಿಟ್ಯೂಡ್ ಇದೆ ಅನ್ಕೊಂತಾರೆ, ಆರೋಗೆಂಟ್ ಅನ್ಕೊಂತಾರೆ, ಇಲ್ಲ ಏನೋ ಆಗ್ಬಿಡೈತೆ ಅವ್ನಿಗೆ ಅನ್ಕೊಂತಾರೆ. ಇಲ್ಲ ಇವನು ಮೋಸ್ಟ್ಲಿ ರೈಟರ್ ಆಗ್ಬೋದು ಅಷ್ಟೇ. ಅವನು ಎಲ್ಲೋ ಒಂದು ಕಡೆ ರೂಮಲ್ಲಿ ಕೂಡಿಸ್ಬಿಟ್ಟು, ನೋಡು ಅಪ್ಪ ಕೊಡ್ತೀವಿ 10,000 ಕೊಡ್ತೀನಿ, ಜಾಸ್ತಿ ಕೊಡೋಕ್ಕಾಗಲ್ಲ, ಅದು ಬರ್ಕೊಂಡು ಕಳಿಸು ಅಷ್ಟೇ, ಇಲ್ಲಿ ಮಕ್ಕ ತೋರಿಸ್ಬೇಡ ನಿನಗೆ, ಈ ಥರ ಇದೆ. ಸೊ ಇಂಟ್ರೋವರ್ಡ್ಸ್ಗೆ ನೈಟ್ ಮೇರೇ ಇದು, ಈ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಜನರ ಹತ್ರ ಇರೋದು, ಅವ್ರ ಹತ್ರ ಮಾತಾಡೋದು, ಆ ಸ್ಮಾಲ್ ಟಾಕ್ ಮಾಡೋದು. ಬಟ್ ಐ ಪರ್ಸ್ನಲಿ ಫೀಲ್ ದಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಅ ಟ್ಯಾಲೆಂಟ್ ವಿಚ್ ಐ ಡೋಂಟ್ ಹ್ಯಾವ್ ಅನ್ಫಾರ್ಚುನೇಟ್ಲಿ. ಅದಿದ್ದಿದ್ರೆ ಇನ್ನೂ ಈಸಿಯಾಗಿರೋದು. ಇನ್ನೂ ನಾನು ಈಕ್ವೇಷನ್ಸ್ ಮಾಡ್ಕೊತಾ ಇದ್ದೆ, ಇನ್ನೂ ನಾನು ಜೆಲಪ್ ಆಗ್ತಾ ಇದ್ದೆ ಜನರ ಜೊತೆ. ನಾನು ಎಲ್ಲೇ ಹೋದ್ರೂ ನಾನು ಒಬ್ಬನೇ ಇರ್ತೀನಿ, ಒಬ್ಬನೇ ಆಗ್ಬಿಡ್ತೀನಿ. ಅಥವಾ ಫ್ಯೂ ಲಕ್ಕಿ ಪೀಪಲ್, ನೀವು ಯಾರೋ ಒಬ್ರು ಈ ಥರ ಸಿಕ್ಕಿದಾಗ ಅವ್ರ ಜೊತೆ ಮಾತಾಡಿಕೊಂಡು, ಒಬ್ಬ ಸಿಕ್ಕಿದ್ರೆ ಸಾಕಂತ ಇದ್ಬಿಡ್ತೀನಿ ನಾನು. ಒಬ್ಬ ಯಾರಾದ್ರೂ ಸಿಕ್ಬಿಟ್ರೆ ನನ್ನ ವೇವ್ ಲೆಂತ್ಗೆ ಮ್ಯಾಚ್ ಆಗೋರು ಅವ್ರ ಜೊತೆನೇ ಇದ್ಬಿಡ್ತೀನಿ ನಾನು. ಅಂದರೆ ಸ್ಟ್ಯಾಂಡಪ್ ಕಾಮಿಡಿ ನಿಮಗೆ ತುಂಬ ಹೆಲ್ಪ್ ಆಯ್ತು ಅಂತಾರೆ. ಒಬ್ಬನೇ ಇದ್ದು ನಾನು ಏನಾದರೂ ಮಾಡ್ಬೋದು, ಅದಕ್ಕೋಸ್ಕರನೇ ನಾನು ಇದಕ್ಕೆ ಬಂದಿದ್ದು. ಸೊ ನನಗೆ ನಮ್ಮ ಪ್ರವೀಣ್ ಸರ್ ಹೇಳಿದ್ದು, ನಮ್ಮ ಗುರುಗಳು, ಸ್ಟ್ಯಾಂಡಪ್ ಕಾಮಿಡಿ ಗುರುಗಳು, ಅವರು ಯಾವುದೋ ಒಂದು ವಿಡಿಯೋನಲ್ಲಿ ಹೇಳಿದರು. ಸೊ ಇದರ ಸ್ಟ್ಯಾಂಡಪ್ ಕಾಮಿಡಿ ಒಂದೇ ಫೀಲ್ಡಲ್ಲಿ ನೀವು ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲದೆ, ಯಾರ ಮೇಲೂ ನೀವು ಡಿಪೆಂಡ್ ಆಗದೆ
ನಿಮ್ದೊಂದು ಏನು ಮೆಟೀರಿಯಲ್ ಇದೆ ಅದನ್ನು ಬಂದು ಪ್ರೆಸೆಂಟ್ ಮಾಡ್ಬೋದು, ಜಸ್ಟ್ ಒಂದು ಮೈಕ್ ಕೊಟ್ಟರೆ ಸಾಕು ಅಂತ. ಸೊ ನನಗದು ಅದೇ ಇಷ್ಟ ಆಗಿದ್ದು. ಇಲ್ಲಿ ಯಾರ ಜೊತೆ ನಾನು ತಲೆ ಕೆಡ್ಸ್ಕೊಳಂಗಿಲ್ಲ ಹಂಗೆ ಹಿಂಗೆ ಅಂತ. ಬಟ್ ಅದನ್ನು ತುಂಬ ದಿನ ನಡೆಯಲ್ಲ. ಆಮೇಲೆ ನಿಮ್ಗೆ ಹೆಸರು ಆಗ್ತಾ ನಿಮ್ಗೊಂದು ಮ್ಯಾನೇಜರ್ ಅಂತ ಬೇಕಾಗ್ತಾರೆ. ಸೊ ನಾನು ನಮ್ಮ ಲೋಲ್ ಬಾಗ್ ಅವರು ಅನೂಪ್ ಮಯ್ಯ ಅವ್ರು ಇದ್ದಾರಲ್ಲ, ಅವ್ರನ್ನೇ ಮ್ಯಾನೇಜರ್ ಥರ ಮಾಡ್ತಾರೆ. ಅವ್ರಿಗೆ ಮ್ಯಾನೇಜರ್ ಥರ ಏನಾದ್ರು ಇದ್ದರೆ ಅವ್ರಿಗೆ ಹೇಳ್ಬಿಡ್ತೀನಿ. ಅವ್ರು ಅದೆಲ್ಲ ಚೆನ್ನಾಗಿ ಮಾಡ್ತಾರೆ ಪಾಪ, ಎಲ್ಲ ರೆಡಿ ಮಾಡಿಕೊಡ್ತಾರೆ. ನನ್ನ ಪಾಟ್ ಜಸ್ಟ್ ಹೋಗಿ ಪರ್ಫಾರ್ಮ್ ಮಾಡೋದು, ಆಮೇಲೆ ಕಣ್ಮರೆ ಆಗೋದೆ. ನಾನು ಅಷ್ಟೇ ಶೋ ಆದಮೇಲೆ ಒಂದು ಎಲ್ಲ ಫೋಟೋಸ್ ಗೀಟೋಸ್ ಎಲ್ಲ ಕೊಟ್ಬಿಟ್ಟು ಅಂಟಿಲ್ ನೆಕ್ಸ್ಟ್ ಟೈಮ್ ಜಗತ್ತು ಯಾಕೆ ಹಿಂಗಿದೆ, ನನ್ನ ಅಸ್ತಿತ್ವ ಏನು, ವಾಪಸ್ ಅಲ್ಲಿ ಸ್ಟಾರ್ಟ್. ಅಲ್ಲೇನಾದ್ರು ಆನ್ ದ ವೇ ಅಲ್ಲೇನಾದ್ರು ಕಾಮಿಡಿ ಮೆಟೀರಿಯಲ್ ಸಿಕ್ಕಿದೆ ಅದನ್ನು ನೋಟ್ ಮಾಡ್ಕೊತೀನಿ. ಇಟ್ಸ್ ಅ ಗ್ರೇಟ್ ಪ್ರಾಸೆಸ್. ಸ್ಟ್ಯಾಂಡಪ್ ಕಾಮಿಡಿ ನನಗೆ ತುಂಬ ಏನೋ ಹುಡುಕ್ತಾ ಇದ್ದ ಟೈಮಲ್ಲಿ ಕರೆಕ್ಟಾಗಿ ಸಿಕ್ತು ಆ್ಯಕ್ಚುಲಿ. ನನಗೆ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ನನ್ನ ನೆಗೆಟಿವ್ಸ್ನೇ ಫನಿ ರೀತಿಯಲ್ಲಿ ಆಚೆ ಹಾಕ್ಬೋದು ಅನ್ನೋ ಥರ ಇತ್ತು. ಬಟ್ ಎನಿವೇ ನನ್ನ ಕಾಲೇಜ್ ಮಾಡಲ್ ಆ್ಯಕ್ಚುಲಿ, ನನಗೆ ನಂಬಲ್ಲ ಜನ. ಬಟ್ ಅವಾಗ ಐ ವಾಸ್ ಅ ಕಾಲೇಜ್ ಮಾಡಲ್. ನಾನು ಸಿಂಪಲ್ ಆಗಿದ್ದು ಒಂದು ಆ್ಯಕ್ಟರ್ ಆಗಬೇಕು. ನಮ್ಮ ಅಪ್ಪ ಹೇಳ್ತಾಯಿದ್ರು, ನೀನು ಇಂಜಿನಿಯರಿಂಗ್ ಏನು ಮಾಡ್ತೀವೋ ಮಾಡು, NSDಗೆ ಹೋಗ್ಬಿಡು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ. ಸೊ ಮಾಡು ಅಂತ. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಸುಚಿತ್ರ ಫಿಲ್ಮ್ ಅಕಾಡೆಮಿಲೆಲ್ಲ ಒಂದು ಲೀಡ್ ರೋಲ್ ಎಲ್ಲ ಮಾಡಿ, ನಾಟಕ ಎಲ್ಲ ಮಾಡಿ, ಐ ವಾಸ್ ಪ್ರಿಪೇರಿಂಗ್ ಒನ್ ಡೇ ನಾನೇನೋ ಆಗಬೇಕು ಇದರಲ್ಲೇ ಅಂತ. ಬಟ್ ಆಕ್ಟರ್ ಆಗ್ಬೇಕಂತ ಇತ್ತು ಸ್ಟಾರ್ಟಿಂಗ್. ಆ್ಯಕ್ಟಿಂಗಲ್ಲೇ ಅದೇ ಬಿಟ್ಟು ಹೀರೋ ಆಗ್ಬೇಕಂತ, ರಣವೀರ್ ಸಿಂಗ್ ಥರ ದುರಂಧರಲ್ಲಿ ಬರಬೇಕು. ಅದು ದುರಂತಗಳಿಂದ ದುರಂಧರ ಆಗಲಿಲ್ಲ, ಹಂಗೆ ಇತ್ತು. ರಣವೀರ್ ಸಿಂಗ್ ಹೌ ಕ್ಲಿಯರ್ ಅವ್ರು ಹೇಳ್ತಾರಲ್ಲ, ಅವ್ರು ನನಗೆ ಹೀರೋ ಆಗ್ಬೇಕು ಅಷ್ಟೇ ಗುರು, ನಮ್ಗೆ ಅದು ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋ ಥರ. ಬಟ್ ಹೇರ್ ಲಾಸ್ ಎಲ್ಲ ಸ್ಟಾರ್ಟ್ ಆದಾಗ ಓಕೆ ಆ ಆಪ್ಷನ್ ಇಲ್ಲ ಅನ್ನೋ ಥರ ಅದು ಇರ್ಬೋದಾಗಿತ್ತೇನೋ. ಬಟ್ ನಮಗೆ ಕಾನ್ಫಿಡೆನ್ಸ್ ಸ್ವಲ್ಪ ಇನ್ಸೆಕ್ಯೂರಿಟಿ ಜಾಸ್ತಿ ಆಗೋಯ್ತು, ತುಂಬ ಜಾಸ್ತಿ ಆಗೋಯ್ತು. ಆ್ಯಂಡ್ ಐ ಎಮ್ ಪರ್ಫೆಕ್ಷನಿಸ್ಟ್ ಕೈಂಡ್ ಆಫ್ ಗೈ. ನನಗೆಲ್ಲ ಕರೆಕ್ಟಾಗಿರಬೇಕು, ಎಲ್ಲ ಹಿಂಗಿರಬೇಕು ಅಂತ. ಒಂದು ಹೀರೋ ಅಂದರೆ ನನ್ನ ಪ್ರಕಾರ ಹಿಂಗೆ ಇರಬೇಕು, ಹಂಗೆ ಇರಬೇಕಂತ. ವೆನ್ ಇಟ್ಸ್ ನಾಟ್ ದ್ಯಾಟ್, ನನಗೆ ನಾನೇ ಮಾಡ್ಕೊಂಡಿದ್ದಂಥ ಆ ಡಿಪ್ರೆಷನ್ ಟೈಪು, ನನಗೆ ನಾನೇ ನೋಬಡಿ ಈಸ್ ರೆಸ್ಪಾನ್ಸಿಬಲ್, ಇಲ್ಲಿ ನಮಗೆ ನಾವೇ ಮಾಡಿಕೊಂಡು ಆ ಥರ ಎಲ್ಲ ಮಾಡಿದ್ದು. ಬಟ್ ಆ್ಯಸ್ ಐ ಮೆಚ್ಯೂರ್ಡ್ ಐ ಕೇಮ್ ಟು ನೋ ಓಕೆ, ಅದಕ್ಕೆ ಸ್ಟ್ಯಾಂಡಪ್ ಕಾಮಿಡಿ ಸ್ಟಾರ್ಟ್ ಆಗಿದ್ದು. ಸೆಲ್ಫ್ ಎಕ್ಸ್ಪ್ರೆಸ್ ನನ್ನಲ್ಲಿ ಏನೇನು ನೆಗೆಟಿವ್ಸ್ ಇದೆ. ಸೊ ನಾನು ಫಸ್ಟ್ ಸೆಟ್ ಆಫ್ ಜೋಕ್ಸ್ ಬರ್ತಿದ್ದಲ್ಲ ಹೇರ್ ಲಾಸ್ ಮೇಲೇ. ಓಕೆ ಇದ್ರಲ್ಲಿ ಹಿಂಗೆಲ್ಲ ಬರೀಬೋದಾ, ಹೆಂಡತಿ ಜೊತೆ ಜಗಳ ಆಡಿಂದನೂ ಜೋಕ್ಸ್ ಮಾಡ್ಬೋದಾ, ಓಕೆ ವಾವ್ ಅಂತ. ಅದೇ ಹೇಳಕ್ಕೆ ಹೊರಟೆ. ನಿಮ್ದೀಗ ಒಂದು ಪಾಯಿಂಟ್ ಇನ್ಸೆಕ್ಯೂರಿಟೀಸ್ ಇತ್ತು ಅಂತ ಹೇಳಿದ್ರಲ್ಲ, ಈಗ ನಿಮ್ಮ ಸ್ಟ್ಯಾಂಡಪ್ ಸೆಟ್ಸ್ ಎಲ್ಲ ನೋಡ್ತಿದ್ರೆ ಅದನ್ನು ಓವರ್ಕಮ್ ಮಾಡಿ ಯು ಆರ್ ಚಿಲ್ ಅಬೌಟ್ ಇಟ್, ಅಂದರೆ ನೀವೇ ಅದನ್ನು ಚಿಲ್ಲಾಗಿ ಮಾತಾಡ್ತಾ ಇದ್ದೀರಾ. ಅದು ಯಾವಾಗ ನಿಮಗೆ ಓಕೆ ಗ್ರೇಟ್ಸ್ ಓಕೆ ವಿಲ್ ಎಂಜಾಯ್ ದ ಇನ್ಸೆಕ್ಯೂರಿಟೀಸ್ ಅಂಡ್ ಐ ವಿಲ್ ಮೇಕ್ ಎ ಕಂಟೆಂಟ್ ಔಟ್ ಆಫ್ ಇಟ್? ಅಂದರೆ ಇನ್ಸೆಕ್ಯೂರಿಟಿ ಆನೆಸ್ಟ್ಲಿ ಸ್ಪೀಕಿಂಗ್ ಇವತ್ತು ಇದೆ, ಅದು ಕಂಪ್ಲೀಟ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದು ನಿಮ್ಮಲ್ಲಿರೋ ಇನ್ಸೆಕ್ಯೂರಿಟಿ ಯಾವುದಾನ ಒಂದಿರುತ್ತೆ. ಕೆಲವರಿಗೆ ಹೇರ್ ಬಗ್ಗೆ ಇರುತ್ತೆ, ಕೆಲವ್ರಿಗೆ ವೆಯ್ಟ್ ಬಗ್ಗೆ ಇರುತ್ತೆ, ಏನೇನೋ ಇರುತ್ತೆ. ಕೆಲವ್ರಿಗೆ ಹೈಟ್ ಶಾರ್ಟ್ ಇದೀನಲ್ಲ ನಾನು ಅನ್ನೋದಿರುತ್ತೆ. ಅದು ನನ್ನ ಪ್ರಕಾರ ಯಾವತ್ತೂ ಬಿಟ್ಟು ಹೋಗಲ್ಲ. ಇವತ್ತು ನನಗೆ ಬೇಜಾರಿದೆ, ಇವಾಗ ತಲೆಯಲ್ಲಿ ಕೂದಲು ಫುಲ್ ಹೊಟ್ಟೋಯ್ತಲ್ಲಪ್ಪ, ಒಂದು ಸ್ವಲ್ಪ ಇದ್ದರೆ ಏನೋ ಫುಲ್ಲು ಬಿಯರ್ಡ್ ಜಾಸ್ತಿ ಬಿಟ್ಟು ಸ್ವಲ್ಪ ಕಾಂಟ್ರಾಸ್ಟಿಂಗ್ ಮಾಡಿಕೊಂಡು ಏನೇನೋ ಮಾಡ್ಬೋದಲ್ಲ ಅಂತ. ಆ್ಯಕ್ಟರ್ದು ಬೆನಿಫಿಟ್ ಏನಂದರೆ ಬೇರೆ ಬೇರೆ ರೋಲ್ಸು, ಆ ಫೀಲಿಂಗ್, ಆ ಎಮೋಷನ್ಸ್ನ ಫೀಲ್ ಮಾಡೋದಿದೆ ನೋಡಿ. ನನಗೆ ಅದೇ ತುಂಬ ಇಷ್ಟ ಆಗೋದು. ನನಗೆ ಬೇರೆ ಬೇರೆ ರೋಲ್ಸಲ್ಲಿ ಆ ಎಮೋಷನ್ಸ್ನ ಫೀಲ್ ಮಾಡೋದು. ಆಮೇಲೆ ನನಗೆ ಗೊತ್ತಾಯ್ತು ಆ್ಯಕ್ಟಿಂಗಲ್ಲಿ ಮೋಸ್ಟ್ ಅದೇ ಬೇಕಾಗಿರೋದು. ನಿಮಗೆ ಫೀಲ್ ಮಾಡ್ಬೇಕು, ನೀವು ಆ ಸಿಚುವೇಶನ್ಗೆ ಹೋಗಿ ಫೀಲ್ ಮಾಡ್ಬೇಕು ಅನ್ನೋದು. ಆ್ಯಂಡ್ ನಮ್ಮ ಮನೆಯಲ್ಲಿ ಪೋಸ್ಟರ್ಸ್ ಎಲ್ಲ ಹಾಕೊಂಡಿರ್ತಾ ಇದೆ. ನಮ್ಮ ಮನೇಲಿ ಇವತ್ತು ಇರೋ ಎಲ್ಲ ಪೋಸ್ಟರ್ ತೆಗೆದ್ಬಿಟ್ಟಿದ್ದೀನಿ. ಇವಾಗ ಬರೀ ಮಾರ್ಲನ್ ಬ್ರ್ಯಾಂಡೋದು ಮಾತ್ರ ಗಾಡ್ ಫಾದರ್ದೊಂದು ಇದೆ ಲಾಸ್ಟ್, ಇದು ಗ್ರೇಟೆಸ್ಟ್ ಆ್ಯಕ್ಟರ್ ಎವರ್ ಅಂತ. ಸೊ ಇಟ್ಸ್ ಪ್ರಿಪೇರಿಂಗ್ ಬಟ್ ಥಿಂಗ್ಸ್, ಅದು ಇನ್ಸೆಕ್ಯೂರಿಟಿ ಹೋಗಲ್ಲ. ಅದು ಯು ಟ್ರೈ ಟು ಜಸ್ಟ್ ಅವಾಯ್ಡ್ ಇಟ್ ಅ ಲಿಟಲ್ ಬಿಟ್ ಅಷ್ಟೇ. ಬಟ್ ನಾವೇ ಸುಳ್ಳು ಹೇಳ್ಕೊಂತಿರ್ತೀವಿ, ಅದು ಹೋಗಲ್ಲ. ಅದು ಇರುತ್ತೆ ಬೇರೆ ಫಾರ್ಮಲ್ ಆದರೆ ಇರುತ್ತೆ, ಇದ್ದೇ ಇರುತ್ತೆ. ಈಗ ಎಕ್ಸಾಂಪಲ್ಲು ನಾನು ಬೋರ್ಡ್ ಓಡಿಸ್ಬಿಟ್ಟಿರ್ತೀನಿ. ನಮ್ಮಮ್ಮಂಗೆ ಇಷ್ಟ ಇಲ್ಲ ನಾನು ಬೋರ್ಡ್ ಓಡಿಸೋದು, ಈ ಥರ ಫುಲ್ ಬೋರ್ಡ್ ಓಡಿಸೋದು ಇಷ್ಟ ಇಲ್ಲ. ನಾವು ಯೋ ಅಂದ್ಕೊಂಡು ನಾವು ಇರೋದು, ಅವ್ರು ಅಯ್ಯೋ ಅಂದ್ಬಿಡ್ತಾರೆ. ಅವ್ರೇನಂದರೆ ಎಷ್ಟು ಬರುತ್ತೋ ಬಿಡು, ಯು ಲುಕ್ ಲೈಕ್ ಅ ಮಿಡಲ್ ಏಜ್ಡ್ ಮ್ಯಾನ್, ನೀನು ಯಾಕೆ ಫುಲ್ ಎಲ್ಲ ತೆಗೆದ್ಬಿಡ್ತೀಯ ಅಂತ. ಅವ್ರಿಗೆ ಏನಂದ್ರೆ ಯಾರನ್ನ ಸತ್ತರೆ ಮಾತ್ರ ತೆಗಿಯೋದು ಅಂತ ಅವ್ರಿಗೆ. ಸೊ ಇದು ನಮ್ಗೆ ಅದು ಬಿಟ್ಟರೆ ಇವಾಗ ನಮ್ಮದು 36, 37 ಅಂದರೆ ನಾವು ತೊಗೊಳ್ಳೋ ಸ್ಟ್ರೆಸ್ಗೆ ಆಗಲೇ ಇಲ್ಲ, ಫುಲ್ ಬಿಳಿ ಕೂದಲು ಆಗ್ಬಿಟ್ಟಿದೆ ನನಗೆ. ಸೊ ನಾನು ಇಲ್ಲಿ ಕೂದಲು ಬಿಟ್ರೂ ಬಿಳಿ ಕೂದಲು ಬರುತ್ತೆ, ಅದನ್ನು ಬೇರೆ ಡೈ ಮಾಡಿ, ಇರೋದೇ ಇಷ್ಟು ಅದನ್ನು ಡೈ ಮಾಡಿ, ಆಮೇಲೆ ಟೂತ್ ಪಿಕ್ಕಲ್ಲಿ ಅರೇಂಜ್ ಮಾಡಿ ತಲೆನೋವು ಬೇಡ ಅಂತ ಫುಲ್ ತೆಗೆದ್ಬಿಡ್ತೀನಿ. ಸೊ ಈ ಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಎಲ್ಲ ನಾವು ಹೋದಾಗ ಜನ ಆಕ್ವರ್ಡಾಗಿ ಜನ ನೋಡ್ತಾರೆ. ನಮ್ಮ ಇಂಡಿಯಲ್ಲಿ ಗೊತ್ತಲ್ಲ ಎಲ್ಲ ಕಡೆ ಇವು ನಾರ್ಮಲ್ ಇಲ್ಲಾಂದರೆ ಏನೇನೋ ಕೇಳಿ ಇನ್ನೂ ಅವ್ರನ್ನ ಅನ್ಕಂಫರ್ಟಬಲ್ ಮಾಡಿಬಿಡ್ತಾರೆ. ಅಬ್ರಾಡಲ್ಲಿ ಮೇ ಬಿ ದೇ ಡೋಂಟ್ ಕೇರ್, ಎಲ್ಲರೂ ಪಾಡಿರ್ತಾರೆ. ಬಟ್ ಇಟ್ಸ್ ಅ ಸಿಚುವೇಶನ್ ಇದೆ, ಹಿಂಗಿದೆ, ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಬಟ್ ಎನಿವೇ ಯು ಜಸ್ಟ್ ಗೆಟ್ ಅಡ್ಜಸ್ಟೆಡ್ ಟು ಇಟ್. ಅಕ್ಸೆಪ್ಟೆನ್ಸ್ ಈಸ್ ಅ ವೆರಿ ಬಿಗ್ ವರ್ಡ್, ಅದು ಯಾವಾಗ ಆಗಲ್ಲ. ಅಡ್ಜಸ್ಟ್ಮೆಂಟ್ ಇಸ್ ದ ಇಲ್ಲ ಅಂತೀರಾ ನೀವು? 100% acceptance. I don't want to accept that, okay, I am a bald guy for the rest of my life. Oh no. ನೀವು ಯಾವ ಇನ್ಸೆಕ್ಯೂರಿಟಿನೂ 100% ಆಕ್ಸೆಪ್ಟೆನ್ಸ್ ಇಲ್ವೇ ಇಲ್ಲ ಇಲ್ಲಿ ತನಕ? ಆಗಲ್ಲ ಅನ್ಸುತ್ತೆ, ಅದೆಲ್ಲೋ ಇರುತ್ತೆ ಒಂದು ಕಡೆ ಅನ್ಸುತ್ತೆ. ಅಡ್ಜಸ್ಟ್ ಆಗಿರ್ತೀವಿ ಅಷ್ಟೇ ನಾವು.
ಸರಿ ಬಿಡು ಅಂತ. ಇವಾಗ ಯಾವುದೋ ಒಂದು ಇಂದುಲೇಖ ಭೃಂಗ ಹಾಕಿದ್ರೆ ಬರುತ್ತೆ ಅಂತ ನಾನು ಟ್ರೈ ಮಾಡ್ತೀನಿ. ಯು ನೆವರ್ ನೋ. ಇಟ್ ಮೈಟ್ ವರ್ಕ್ ಯಾಕೆ ಇನ್ಸೆಕ್ಯೂರಿಟಿ ಇದೆ ಅಂತ ಇದೆ ಅಂತಾನೆ ಹೋಗ್ಬಿಡುತ್ತೆ. ನಾವೇನು ಗೌತಮ ಬುದ್ಧಗಳ, ನಾವೇನು ದೇವರ? ಇಲ್ಲ, ನಾನು ಇರೋದೇ ಹಿಂಗೆ. ಏನೀಗ ಉಪೇಂದ್ರ ಅವ್ರು ಹಂಗಿದಾರಾ? ಉಪೇಂದ್ರ ಸರ್ ಏನೋ ಗೊತ್ತಿಲ್ಲ. ಉಪೇಂದ್ರ ಸರ್ ಎಕ್ಸಾಕ್ಟ್ಲಿ ಇಲ್ಲ ಅದು ಅಂತಾರೆ. ಏನಕ್ಕೆ ನಂಗೆ ಇರೋಕ್ಕಾಗಲ್ಲ, ಅವ್ರಿಗೂ ಗೊತ್ತು ಇರಕ್ಕಾಗಲ್ಲ ಅಂತ ಕ್ಯಾರೆಕ್ಟರ್ ಎಕ್ಸಾಕ್ಟ್ಲಿ ಇರೋಕ್ಕಾಗಲ್ಲ. ಹಂಗೆ ನಾನು ಥರ ಇದ್ಬಿಡಕ್ಕೆ ಆಗದೇ ಇಲ್ಲ. ಉಪೇಂದ್ರ ಸರ್ ಬೆಸ್ಟ್ ಎಕ್ಸಾಂಪಲ್. ಅವ್ರು ನಾನು ಅಂತ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ನ ತೋರಿಸ್ತಾರೆ, ಬಟ್ ಆಫ್ ಕ್ಯಾಮ್ರಲ್ಲಿ ಅವ್ರಿಗೆ ಗೊತ್ತು ಇದೆಲ್ಲ ಆಗಲ್ಲ ಅಂತ. ಹಂಗಿರೋಕ್ಕೆ ಸಾಧ್ಯನೇ ಇಲ್ಲ. But are they talking about insecurity? So I think everybody will have it. Acceptance, so these are very good words to say. See, ನನ್ನ ಪ್ರಕಾರ ಏನಾಗುತ್ತೆ, we have misunderstood spirituality with stock human behavior. Stock human behavior ಅಂದರೆ ಒಂದು ಕಾಮನ್ ಹ್ಯೂಮನ್ ಬಿಹೇವಿಯರ್ ಅಥವಾ ನ್ಯಾಚುರಲ್ ಹ್ಯೂಮನ್ ಬಿಹೇವಿಯರ್. ನ್ಯಾಚುರಲ್ ಹ್ಯೂಮನ್ ಬಿಹೇವಿಯರ್ ಸತ್ಯ. ನಿನಗೆ ಹರ್ಟ್ ಮಾಡಿದ್ರೆ ಬೇಜಾರಾಗುತ್ತೆ. ನಿಮಗೆ ಕೂದಲಿಲ್ಲ ಅಂತ ಇವ್ನಿಗೆ ಹೇಳಿದ್ರೆ ಇವ್ನಿಗೆ ಬೇಜಾರಾಗುತ್ತೆ. ಅದು ಸತ್ಯ. ಅದು ಸ್ಪಿರಿಚುಯಾಲಿಟಿ ಅಲ್ಲ. ಜನ ಅದನ್ನು ಮಿಸ್ಟೇಕ್ ಮಾಡ್ಕೊಂಬಿಟ್ಟ. ಕೆಲವ್ರು ಏನಂತ, ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡಪ್ಪ, ನಾನು ಇದ್ದಂಗೆ ಹೇಳ್ಬಿಡ್ತೀನಿ, ಯಾರೇನ ನಾವು ಹೋಗ್ಲಿ. ಅವನು ಅದು ಸ್ಪಿರಿಚುಯಾಲಿಟಿ, ಅದು ಏನು ವಾಟ್ಸ್ ದ ಯೂಸ್ ಆಫ್ ಸ್ಪಿರಿಚುಯಾಲಿಟಿ? ಅವಾಗ ನಿಂಗೆ ಇದ್ದಂಗೆ ಹೇಳಕ್ಕೆ ಕೇಳಿದವ್ರು ಯಾರು ಅಲ್ವಾ? ಅವ್ನಿಗೆ ಹರ್ಟ್ ಆಗೋದು ನಿಜ ತಾನೆ. ನೀವು ಇದು ಬೆಂಕಿ ಕೈ ಇಟ್ಟರೆ ಸುಡೋದು ನಿಜ ತಾನೆ. ಸೊ ಹ್ಯೂಮನ್ ಬಿಹೇವಿಯರು ನನ್ನ ಪ್ರಕಾರ ಸತ್ಯ. ಸ್ಪಿರಿಚುಯಾಲಿಟಿ ಇದಕ್ಕೆ ಸ್ವಲ್ಪ ಮಿಕ್ಸ್ ಮ್ಯಾಚ್ ಇದೆ ಇದು. ಸೊ ವಾಟ್ ಎಕ್ಸಾಕ್ಟ್ಲಿ ಅಂದ್ರೆ ಡಿಫರೆನ್ಸ್ ಏನು? ಸ್ಪಿರಿಚುಯಾಲಿಟಿ ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ನನ್ನ ಕೈಯಲ್ಲಿ ಕೆಲವು ಕಷ್ಟ. ಇವಾಗ ನಾನು ಒಂದು ಪಾರ್ಟಿನಲ್ಲಿ ನಾನು ಹೇಳಿದೆ ನಿಮಗೆ 10-15 ಜನ ಇರ್ತಾರೆ. ನಂಗೆ ಅಲ್ಲಿ ಹೋಗಿ ಎಲ್ಲರ ಜೊತೆ ಮಿಂಗಲ್ ಆಗೋದು ಅವೆಲ್ಲ ಸ್ವಲ್ಪ ಕಷ್ಟ. ಬಟ್ ವೆನ್ ಐ ಆಮ್ ಪುಟ್ ಇನ್ ಅ ಸ್ಪಾಟ್, ಆವಾಗ ಮಾಡಲೇಬೇಕು ಅಂತ ಮಾಡ್ಬಿಡ್ತೀನಿ. ನಾನು ಬಿಗ್ ಬಾಸ್ ಮನೆಗೆ ತೊಗೊಂಡೋಗಿ ಹಾಕ್ಬಿಟ್ಟು ಅಲ್ಲಿ ನೀನು ಇರಲೇಬೇಕು ಅಂದಾಗ ನಾನು ಇರಲೇಬೇಕು ಅಂತ ಸರ್ವೈವಲ್ ಇನ್ಸ್ಟಿಂಕ್ಟಿಂದ ನಾನು ಮಾಡಲೇಬೇಕು ಗುರು. ಇಲ್ಲಾಂದರೆ ಇಷ್ಟು ದೊಡ್ಡ ಅವಕಾಶ ಕೊಟ್ಬಿಟ್ಟು ನೀನು ಬಂದ್ಬಿಟ್ಟು ಇಲ್ಲಿ ಇಂಟ್ರೋವರ್ಟ್ ಅಂತ ಹೇಳಿದ್ರೆ ವರ್ಕೌಟ್ ಆಗಲ್ಲ. ಅಲ್ಲಿ ಯು ಹ್ಯಾವ್ ಟು ಹೆಂಗಣ ಮಾಡಿ ಯು ಹ್ಯಾವ್ ಟು ಫೈಂಡ್ ಅ ವೇ. ಅಲ್ಲಿ ಒಂದು ಮೆಕ್ಯಾನಿಸಮ್ ಕಂಡುಹಿಡಿಯಲೇಬೇಕು ಅಂತ ಮಾಡ್ತೀವಿ. ಬಟ್ ಅದರ್ವೈಸ್ ನನಗೆ ಒಂದು ಎಕ್ಸ್ಟ್ರೋವರ್ಟ್ ಸೆಟಪ್ಪಲ್ಲಿ ಜನಗಳ ಮಧ್ಯೆ ಕಷ್ಟ. ಆಫ್ ಸ್ಟೇಜು, ಆಫ್ ಸ್ಕ್ರೀನ್ ಅನ್ನೋದು ಇದು ಸ್ಪಿರಿಚುಯಾಲಿಟಿ ಅಲ್ಲ, ಇದು ಸತ್ಯ. ಆಮೇಲೆ ಈ ಸತ್ಯಕ್ಕೆ ನಾನೇನು ಎಫರ್ಟ್ ಹಾಕಿಲ್ಲ, ನಾನೇನು ಎಫರ್ಟ್ ಕಮ್ಮಿ ಹಾಕಿಲ್ಲ. ನಾನು ಹುಟ್ಟಿದಾಗಿಂದ ಇದಿದೆ, ಇದು ಸತ್ಯ. ಈ ಸ್ಪಿರಿಚುಯಾಲಿಟಿಗೆ ಜನ ಏನು ಹೇಳ್ತಾರೆ ಅಂದರೆ, ಗುರು ಜಾಸ್ತಿ ಮೆಡಿಟೇಷನ್ ಮಾಡು, ಏನೇನೋ ಮಾಡು, ಏನೇ ಮಾಡಿದ್ರು ಇದು ನೀನು ಓವರ್ಕಮ್ ಮಾಡ್ಬೋದು ಅಂತಾರೆ. ಇದು ನನ್ನ ಪ್ರಕಾರ ಫಾಲ್ಸ್. ಇದಾಗಲ್ಲ. ಇದು ತುಂಬ ಸಾಧನೆ ಮಾಡಿದ್ರೇನು ನಿಮ್ಮ ಸ್ಟಾಕ್ ಬಿಹೇವಿಯರ್ ಏನಿರುತ್ತೆ ಅದು ಹಂಗೇ ಇರುತ್ತೆ. ಬೇಕಿದ್ರೆ ನೋಡಿ, ಇವತ್ತೇ ಹೋಗಿ ನೀವು ಸುಮ್ಮನೆ ಯೋಚನೆ ಮಾಡಿ, ನನ್ನಲ್ಲಿ ಏನೇನು ಸ್ಟಾಕ್ ಬಿಹೇವಿಯರ್, ನಂಗೆ ಯಾವ್ದು ಭಯ ಆಗೋದು. ನಿಮಗೆ ಕತ್ಲೆ ಅಂದರೆ ಭಯ, ಏನೋ ಜೀವನ ಹಿಡಿಯೋದು ಹಂಗೇ ಇರುತ್ತೆ ನನ್ನ ಪ್ರಕಾರ. ಐ ಮೇ ಬಿ ರಾಂಗ್, ಯಾರನ್ನ ಗೊತ್ತಿಲ್ಲ. ಗುರು ನೀನು ಹೇಳೋದು ರಾಂಗ್ ಇದೆ ಅಂದರೆ ಕಮೆಂಟಲ್ಲಿ ಹಾಕಿ, ಮೇ ಬಿ ಐ ಲರ್ನ್ ಫ್ರಮ್ ದೆಮ್. ಬಟ್ ಐ ಡೋಂಟ್ ಥಿಂಕ್ ಸ್ಟಾಕ್ ಹ್ಯೂಮನ್ ಬಿಹೇವಿಯರು ಏನಿರುತ್ತೆ ಅವ್ರದ್ದು ರಿಯಲ್ ಬಿಹೇವಿಯರ್ 1, 2, 3, 5, 6 ಏನಿರುತ್ತೆ ಅದು ಅವ್ರು ಹುಟ್ಟಿಂದಾನೇ ಬಂದಿರುತ್ತೆ. ಅದಕ್ಕೆ ಅವ್ರೇನು ಮಾಡಿರಲ್ಲ, ಅವ್ರ ಅಪ್ಪ ಅಮ್ಮ ಜೀನ್ಸಿಂದ ಬಂದಿರುತ್ತೆ. ಅದು ಐ ಡೋಂಟ್ ಥಿಂಕ್ ದಟ್ ವಿಲ್ ನೆವರ್ ಚೇಂಜ್. ಐ ಡೋಂಟ್ ಥಿಂಕ್ ದಟ್ ವಿಲ್ ಚೇಂಜ್. ಅದಕ್ಕೆ ಒಂದು ಸೇಯಿಂಗ್ ಇದೆ, ವೆನ್ ಪೀಪಲ್ ಎಕ್ಸ್ಪೋಸ್ ಹೂ ದೇ ರಿಯಲಿ ಆರ್, ಬಿಲೀವ್ ದಮ್ ದ ಫಸ್ಟ್ ಟೈಮ್ ಅಂತ. ಓಕೆನಾ? ಸೊ ಯಾರನ್ನ ನಿಮ್ಮ ಜೊತೆ ಎನರ್ಜಿ ಸೆಟ್ ಆಗ್ತಾಯಿಲ್ಲ, ಯಾಕೋ ಆಗ್ತಾಯಿಲ್ಲ ಅಂದರೆ ಟೈಮ್ ಟು ಲೆಟ್ ದೆಮ್ ಗೋ ಅಷ್ಟೇ. ಇಫ್ ಯು ಕ್ಯಾನ್ ಥಿಂಕ್ ಚೇಂಜ್ ಆಗ್ಬೋದು, ಐ ಡೋಂಟ್ ಥಿಂಕ್ ಸೊ ದಟ್ ವಿಲ್ ಹ್ಯಾಪನ್. ಐ ಡೋಂಟ್ ಥಿಂಕ್ ಸೊ. ಈವನ್ ಅಟ್ ದಿಸ್ ಏಜ್ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತೀನಲ್ಲ, ಐ ಹ್ಯಾವ್ ಸೀನ್ ಕೋರ್ ಬಿಹೇವಿಯರ್. ಎಕ್ಸಾಕ್ಟ್ಲಿ ಕೋರ್ ಬಿಹೇವಿಯರ್ ಅದೇ ಇರುತ್ತೆ. ಫಸ್ಟ್ ಟೈಮ್ ಅವ್ನು ನಾಯಿಗೆ ಬುದ್ಧಿ ತೋರಿಸಿದ್ನಾ, ಇವಾಗಲೂ ನಾಯಿಗೆ ಬಗ್ಗೆ ಹೇಳ್ತಾನೆ. ನಾಯಿಗೆ ನಿಯತ್ತಿನ ನಾಯಿ, ಅದು ಕಂತ್ರಿ ಬುದ್ಧಿ ತೋರಿಸಿದ್ನಾ, ಇವಾಗಲೂ ಅವ್ನು ಕಂತ್ರಿಯಾಗೇ ಇರ್ತಾನೆ. ನೀವು ಬೇಕಾದ್ರೆ ನೋಡಿ, ಅವನು ಮೇ ಬಿ ಹೇಳಿರಲ್ಲ ಅಥವಾ ಹೈಡ್ ಮಾಡಿರ್ತಾನೆ. ಅವ್ನು ಎಷ್ಟೇ ಸ್ಪಿರಿಚುಯಾಲಿಟಿ ಮಾಡಲಿ ಗುರು, ಮೇ ಬಿ ಅವ್ನಿಗೆ ಬೇರೆ ಏನೋ ಸಿಗುತ್ತೆ, ಅವ್ನಿಗೆ ನೆಮ್ಮದಿ ಸಿಗುತ್ತೆ. ಅಥವಾ ಅವನು ಯಾರು ಇಲ್ಲದೆ ಇದ್ರು ನಾನು ಕೂತ್ಕೊಂಡು ಧ್ಯಾನ ಮಾಡ್ಬೋದು ಅಂತ ಸಿಗುತ್ತೆ. ಬಟ್ ಅವ್ನ ಕೋರ್ ಬಿಹೇವಿಯರ್ ಅಷ್ಟು ಮಟ್ಟಿಗೆ ಚೇಂಜ್ ಆಗುತ್ತಾ, ಐ ಡೋಂಟ್ ನೋ. ಹುಟ್ಟುಗುಣ ಸುಟ್ಟರೋಗಲ್ಲ ಅಂತೀರ. ಅದು ಎಕ್ಸಾಕ್ಟ್ಲಿ, ಅದು ಹುಟ್ಟುಗುಣ ಅನ್ನೋದಕ್ಕಿಂತ ಅದಕ್ಕೆ ಬ್ಯಾಡು ಅಲ್ಲ, ಅದು ಕೆಲವೊಂದು ಇರುತ್ತೆ, ನುವಾನ್ಸಸ್ ಇರುತ್ತೆ. ಸೊ ಮ್ಯಾರೇಜಲ್ಲೂ ಅಷ್ಟೇ, ನೀವು ಎಲ್ಲ ನಂದು ಒಂದು ಕಾಮನ್ ಆಗಿರಬೇಕು ಅನ್ನೋದಕ್ಕಿಂತ ಅದ್ರ ಜೊತೆಗೆ ಕೆಲವು ಅಡ್ಜಸ್ಟ್ಮೆಂಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಅಡ್ಜಸ್ಟ್ಮೆಂಟ್ಸ್ ಆಗಲೇಬೇಕು. ನೀವು ಇವ್ರ ಕೋಪ ಬಂದಾಗ ಇವ್ರು ಬಿಹೇವಿಂಗ್ ಮಾಡ್ತಾರೆ, ಅದು ಸತ್ಯ. ಯಾಕೆ ಹಿಂಗೆ ಬಿಹೇವ್ ಮಾಡ್ತಾಳೆ, ಯಾಕೆ ಇವಳು ಹಿಂಗೆ ತಲೆ ಕೆಡಿಸ್ತಾವಳೆ, ಇದು ಕಷ್ಟ. ಸೊ ಈ ಕೋರ್ ಬಿಹೇವಿಯರ್ನ ಐಡೆಂಟಿಫೈ ಮಾಡಿ, ಆ ಕೋರ್ ಬಿಹೇವಿಯರ್ ಟಾಲರೇಟ್ ಮಾಡೋ ಥರ ಇದ್ದರೆ, ಯು ಬೋತ್ ಕ್ಯಾನ್ ಬಿಕಮ್ ಫ್ರೆಂಡ್ಸ್ ಆರ್ ಯು ಕ್ಯಾನ್ ಬಿಕಮ್ ಮೋರ್ ದೆನ್ ಫ್ರೆಂಡ್ಸ್.
ಆ ಕೋರ್ ಬಿಹೇವಿಯರ್ ಏನದು ಅನ್ನೋದು ಗೊತ್ತಾಗೋಕ್ಕೆ ಒಂದು 2-3 ವರ್ಷ ಆಗುತ್ತೆ. ನಿಮ್ಮ ಕೋರ್ ಬಿಹೇವಿಯರ್ ಏನು ಅಂತ ನಿಮಗೆ ಗೊತ್ತಾಗಿದೆಯಾ? ನನಗೆ ಗೊತ್ತಾಗಿದೆಯಲ್ಲ, ನಾನು ಅಂದರೆ ನಂಗೆ ಸ್ವಲ್ಪ ಒಬ್ಬನೇ ಇರೋಕ್ಕೆ ಇಷ್ಟ ಜಾಸ್ತಿ. ತುಂಬ ಜನರ ಜೊತೆ ಫಂಕ್ಷನ್ಸ್ಗೆ ಹೋಗೋದು, ಗ್ಯಾದರಿಂಗ್ಸ್ಗೆ ಹೋಗೋದು, ಐ ಆಮ್ ನಾಟ್ ವೆರಿ ಕಂಫರ್ಟಬಲ್ ಅದರಲ್ಲಿ. ಟ್ರಾವೆಲ್ ಮಾಡೋಕ್ಕೆ ಇಷ್ಟ. ಟ್ರಾವೆಲ್ ಮಾಡಿದ್ರೆ ನನಗೆ ಬೇರೆ ಬೇರೆ ಹೊಸ ಥಾಟ್ಸ್ ಬರುತ್ತೆ. ಟ್ರಾವೆಲ್ ಮಾಡ್ತಾ ನಾನು ಪಾಡ್ಕಾಸ್ಟ್ಗಳನ್ನ ಕೇಳ್ತೀನಿ, ಆಮೇಲೆ ಹೊಸದನ್ನು ತಿಳ್ಕೊತೀನಿ. ಒಬ್ಬನೇ ಇರೋಕ್ಕೆ ಇಷ್ಟ. ಚಿತ್ರದುರ್ಗ ಹತ್ರ ಗಾಡಿ ಹಾಕ್ಬಿಟ್ಟು ವಿಡ್ ಬಿಲ್ಸ್ ಹತ್ರ ನಿಂತ್ಕೊಳ್ಳೋಕೆ ಇಷ್ಟ, ಒಂದು 2 ಅವರ್ ಏನು ಯೋಚನೆ ಮಾಡಿದೆ ಸುಮ್ಮನೆ ಇಷ್ಟ. ಏನೇನಾಗಿದೆ ಇಂಟ್ರೋಸ್ಪೆಕ್ಷನ್ ಲೈಫಲ್ಲಿ ಒಂದ್ಸಲ ಹಿಂಗೆಲ್ಲ ಮಾಡೋಕ್ಕೆ ಇಷ್ಟ. ನನಗೆ ಯಾರು ಪ್ರೀತಿ ತೋರಿಸ್ತಾರೋ ಅವ್ರನ್ನ ಹುಡ್ಕೊಂಡು ಹೋಗಿ ಮೀಟ್ ಮಾಡ್ಕೊಂಬರ್ತೀನಿ, ಎಷ್ಟೇ ವರ್ಷ ಗ್ಯಾಪ್ ಇದ್ರೂ. ಇದು ನಂಗೆ ತುಂಬ ಇಷ್ಟ. ಆ್ಯಂಡ್ ಐ ಡೋಂಟ್ ತುಂಬ ಗಾಸಿಪ್ ಮಾಡೋರ ಜೊತೆ ನಾನು ಇರೋಕ್ಕೆ ಹೋಗಲ್ಲ ಸುತ್ತಮುತ್ತಲು. ಅದು ಗುಡ್ಡೋ ಬ್ಯಾಡೋ ಅಂತಲ್ಲ, ನಾನಿರೋದು ಹಿಂಗೆ, ನಾನಿರೋದು ಈ ಥರ. ಒಂದು ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅನ್ನೋ ಥರ ಅದು ಮೇಂಟೈನ್ ಮಾಡ್ತೀನಿ. ಅದೇ ಕೆಲವ್ರ ಜೊತೆ ಸೆಟ್ ಆಗುತ್ತೆ, ಕೆಲವ್ರ ಜೊತೆ ಸೆಟ್ ಆಗಲ್ಲ. ಇದೆಲ್ಲ ನನ್ನ ಬಗ್ಗೆ ನಾನು ತಿಳ್ಕೊಂಡಿರೋದು, ನನಗೆ ಗೊತ್ತಾಗಿರೋದು. ಓಕೆ, ನಾನು ಈ ಥರ ಒಳಗಡೆ ನೋಡ್ಕೊಂಡಾಗ ನನಗೆ ಗೊತ್ತಾಗಿದ್ದು ನನ್ನ ಕೈಲಿ ಇದಾಗುತ್ತೆ, ಇದಾಗಲ್ಲ. ಆಮೇಲೆ ಸ್ಟ್ರೆಸ್ ಬಂದಾಗಲೂ ಅಷ್ಟೇ. ಸ್ಟ್ರೆಸ್ ಏನಾದರೂ ಬಂದಾಗ ಮುಂಚೆ ತಲೆ ಕೆಟ್ಟೋಗ್ಬಿಡೋದು, ಆಮೇಲೆ ಗೊತ್ತಾಯ್ತು ಆ ಸ್ಟ್ರೆಸ್ ಆ್ಯಕ್ಚುಲಿ ಒಂದು ಇಟ್ಸ್ ಡೌನ್ವರ್ಡ್ ಹಿಲ್ ಥರ. ಅದು 3-4 ಡೇಸ್ 5 ಡೇಸ್ ಆದಮೇಲೆ ನಿಮಗೆ ಸ್ಟ್ರೆಸ್ ಕಮ್ಮಿ ಆಗಲ್ಲ, ಅದಕ್ಕಿಂತ ದೊಡ್ಡ ಸ್ಟ್ರೆಸ್ ಬಂದಾಗ ಈ ಸ್ಟ್ರೆಸ್ ಹೋಗ್ಬಿಡುತ್ತೆ ಅನ್ನೋದು ಗೊತ್ತಾಯ್ತು ನನಗೆ. ಐ ಫಿಗರ್ಡ್ ಔಟ್ ಆ್ಯಕ್ಚುಲಿ. ಎಕ್ಸಾಂಪಲ್ ಅದು ನೀವು ಬೇಕಾದ್ರೆ ನೀವು ಗಮನಿಸಿ, ಅದು ಅದು ಆಗಿರುತ್ತೆ. ಇಫ್ ಯು ಆರ್ ಮೋರ್ ಇಂಟು ಸ್ಟ್ರೆಸ್ ಆ್ಯಂಡ್ ಆಲ್. ನಾನು ಐ ಆಮ್ ಮೋರ್ ಇಂಟು ಸ್ಟ್ರೆಸ್, ಐ ಟೇಕ್ ಸ್ಟ್ರೆಸ್ ಆ್ಯಂಡ್ ವರ್ಕ್ ಆನ್ ಇಟ್. ಅಂದರೆ 2 ಲಕ್ಷ ಸಾಲ ಇದ್ದಾಗ ಟೆನ್ಷನ್ ಆಗುತ್ತೆ, 20 ಬಂದಾಗ ಇದೇನು ಇರಲ್ಲ. ಸೊ ಇದು ಆ್ಯಕ್ಚುಲಿ ಇಟ್ ಈಸ್ ವೆರಿ ಟ್ರೂ ವಿತ್ ಸ್ಟ್ರೆಸ್. ಸೊ ಸಮಥಿಂಗ್ ವಿಚ್ ಹಸ್ ವರ್ಕ್ಡ್ ಫಾರ್ ಮೀ, ಅದು ನಾನು ಯಾಕನ್ನ ಸಜೆಸ್ಟ್ ಮಾಡಬೇಕಂದ್ರೆ, ನಿಮ್ಗೆ ಒಂದು ಸ್ಟ್ರೆಸ್ ಬಂದಿರುತ್ತೆ, ಅದು ಇವಾಗ ಬಂದಿದೆ, ಅದು ತುಂಬ ತಲೆನೋವು ಇದ್ದೇ ಇರುತ್ತೆ. ಅದು ನಿಮ್ಮನ್ನ 2 ದಿನ ಬಿಡಲ್ಲ. ಅದು ನಿಜಾನೇ, ಸತ್ಯ. ಅದು ಸುಳ್ಳಲ್ಲ. ಸ್ಟಾಕ್ ಬಿಹೇವಿಯರ್ ಅದು ಎಕ್ಸಾಕ್ಟ್ಲಿ. ಕೆಲವರು ಇವಾಗ ನಮ್ಮ ಅಮ್ಮ ಇದ್ದಾರೆ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆ್ಯಕ್ಚುಲಿ. ಇವಾಗ ನಮ್ಮ ಅಮ್ಮ ಇದ್ದಾರೆ, ನಮ್ಮಮ್ಮ ಏನೋ ಜಗಳ ಮಾಡಿಬಿಡ್ತಾರೆ, ಎಲ್ಲ ಮಾತಾಡ್ಬಿಡ್ತಾರೆ. ಅವ್ರು 1 ಅವರಲ್ಲಿ ಶಿ ಈಸ್ ಬ್ಯಾಕ್ ಟು ಹರ್ ಡೇ ಟು ಡೇ ಆ್ಯಕ್ಟಿವಿಟೀಸ್. ಅವ್ರಿಗೆ ಅದು ಅಫೆಕ್ಟೇ ಆಗಲ್ಲ. ಏನೋ ಒಂದು ಹೇಳ್ಬಿಟ್ಟಿರ್ತಾರೆ, ಏನು ಅದನ್ನು ಅಷ್ಟೊಂದು ಕ್ಯಾರಿ ಫಾರ್ವರ್ಡ್. ನಮ್ಮ ಅಮ್ಮಂಗೆ ಅದು ಕ್ಯಾರಿ ಫಾರ್ವರ್ಡೇ ಮಾಡಲ್ಲ ಅವರು. ಆಮೇಲೆ ಮಲಗಿದ ತಕ್ಷಣ ಒಂದು 2 ನಿಮಿಷಕ್ಕೆಲ್ಲ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಾವು 2 ಅವರ್ಸ್ ಕಾಲ್ ಮಾಡಿ ಇದು ಮಾಡಿ ಕಂಟೆಂಟಾಗಿ ಅಪ್ಲೋಡ್ ಮಾಡಿದ್ರು ನಿದ್ದೆ ಬರ್ತಾಗಲ್ಲ. ಸ್ಟಾಕ್ ಬಿಹೇವಿಯರ್ ಅವ್ರದ್ದು. ಅವ್ರು ಅದಕ್ಕೇನು ವರ್ಕ್ ಮಾಡ್ಬಿಟ್ಟಿದ್ದಾರೆ. ಏನು ನಮ್ಮ ಅಮ್ಮ ಹೋಗಿ ಹಿಮಾಲಯಲ್ಲಿ ಹೋಗಿ ಬಂದವಾಗ ಏನು ಬಂದಿಲ್ವಲ್ಲ, ಅದಕ್ಕೆ ಜಾಸ್ತಿ ನೋಡಿ ಇದೇನು ಅಲ್ಲ. ಇಲ್ಲ, ಚಿಕ್ಕ ವಯಸ್ಸಿಂದ ಅವ್ರು ಹಂಗೆ ಇರೋದಂತೆ. ಅದೇ ಹೇಳಿದ್ನಲ್ಲ, ನೀವು ಈ ಒಬ್ಬೊಬ್ರದ್ದು ಕೋರ್ ಬಿಹೇವಿಯರ್ನ ಐಡೆಂಟಿಫೈ ಮಾಡ್ತಾ ಬನ್ನಿ, ನಿಮ್ಗೆ ಪ್ರಾಬ್ಲಮೇ ಅನ್ಸಲ್ಲ. ಯಾಕಂದ್ರೆ ಅವ್ರು ಆ ಕೋರ್ ಬಿಹೇವಿಯರ್ಗೆ ಅವನೇನು ಮಾಡೇ ಇಲ್ಲ, ಅದು ಅವನಿರೋದೇ ಹಂಗೆ. ಅಗೇನ್ ಅಲ್ಲಿ ಅಕ್ಸೆಪ್ಟೆನ್ಸ್ ಬರುತ್ತೆ. ಐ ವುಡ್ ನಾಟ್ ಕಾಲ್ ಇಟ್ ಅಕ್ಸೆಪ್ಟೆನ್ಸ್, ದಟ್ ಇಸ್ ಅಡ್ಜಸ್ಟ್ಮೆಂಟ್. ಅಕ್ಸೆಪ್ಟೆನ್ಸ್ ಎಲ್ಲ ಗುರು, ಅದು ಆಗಲ್ಲ. ಅದು ನಾವು ಈ ಭೂಮಿ ಮೇಲೆ ಇರೋವಾಗ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಅಷ್ಟು ತುಂಬ ಸಾಧನೆ ಬೇಕು, ತುಂಬ ಡಿಟ್ಯಾಚ್ಮೆಂಟ್ ಬೇಕು. ಐ ಡೋಂಟ್ ಥಿಂಕ್ ಪೀಪಲ್ ಹೂ ಆರ್ ನಾಟ್ ಇನ್ ಟು ಸಾಧನ ಆ್ಯಂಡ್ ಮೆಡಿಟೇಷನ್ ಜಾಸ್ತಿ EMI ಕಟ್ಟೋರ್ಗಂತೂ ಆಗಲ್ಲ ಅವೆಲ್ಲ. ಅಂದರೆ ನನಗೇನೋ ಒಂದು ಅಟ್ಯಾಚ್ ಇದೀನಲ್ಲ, ಇದ್ದೇ ಇರ್ತೀವಿ. ಕಮಿಂಗ್ ಬ್ಯಾಕ್ ಟು ದಿಸ್ ಸ್ಟ್ರೆಸ್ ಪಾರ್ಟ್ ಆಫ್ ಇಟ್, ಇಟ್ಸ್ ವೆರಿ ಹೆಲ್ಪ್ಫುಲ್ ಆಗ್ಬೋದು ಜನರಿಗೆ ಈ ಪಾಯಿಂಟ್ ಅನಿಸುತ್ತೆ. ಸೊ ಒಂದು ಸ್ಟ್ರೆಸ್ ಬರುತ್ತೆ. ಎಕ್ಸಾಂಪಲ್ ನನಗೆ ಬಂದರೆ ಅದು ಇಡೀ ದಿನ ಯೋಚನೆ ಮಾಡಿರೋದು ಇದೆ, 2 ಡೇಸ್ ಯೋಚನೆ ಮಾಡಿರೋದು ಇದೆ, ಸೇಮ್ ಸ್ಟ್ರೆಸ್, ಯಾವುದೋ ವರ್ಕ್ ಸ್ಟ್ರೆಸ್ಸೋ ಏನೋ ಒಂದು, ಏನಕ್ಕೆ ಹಿಂಗಾಯಿತು ಅಂತ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಗೋ ಥ್ರೂ ದ್ಯಾಟ್ ಸ್ಟ್ರೆಸ್ ಜರ್ನಿ ಆಲ್ಸೋ. ಅದು ಹೆಂಗಿದೆ ಅನ್ನೋದು ರುಚಿ ನೀವು ನೋಡ್ಕೊಂಡಿರಬೇಕು. ನಿಮ್ಗೆ ಸ್ಟ್ರೆಸ್ ಬಂತು, ನೀವೇನು ಮಾಡ್ತೀರಾ, ಡಿಸ್ಟ್ರಾಕ್ಟ್ ಆಗೋಕ್ಕೆ ಟ್ರೈ ಮಾಡ್ತೀರಾ, ಆಚೆ ಹೋಗೋಕ್ಕೆ ಟ್ರೈ ಮಾಡ್ತೀರಾ, ಏನೇ ಮಾಡಿದ್ರು ಆ ಸ್ಟ್ರೆಸ್ ಬ್ಯಾಕ್ ಆಫ್ ದ ಮೈಂಡಲ್ಲಿ ಇದ್ದೇ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಯು ಶುಡ್ ಐಡೆಂಟಿಫೈ ಆ್ಯಂಡ್ ಬಿ ಲೈಕ್, ಓಕೆ ಇದು ಹಿಂಗಿರುತ್ತೆ ಅನ್ನೋದು. 1 ಡೇ 2 ಡೇಸ್, ಟ್ರಸ್ಟ್ ಮೀ, ಅದಕ್ಕಿಂತ ಈಕ್ವಲ್ ಸ್ಟ್ರೆಸ್ಸು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋಂಥ ಸ್ಟ್ರೆಸ್ ಬಂದಾಗ ಇದು ಕಂಪ್ಲೀಟ್ಲಿ ಮರ್ತೋಗ್ಬಿಡ್ತೀವಿ ನಾವು. ಇದು ಸೀಕ್ರೆಟ್, ಇದು ಟ್ರಸ್ಟ್ ಮೀ, ಇದೊಂಥರ ಚೀಟ್ ಕೊಡ್ತಾರ ಇದು. ಈ ಸ್ಟ್ರೆಸ್ ಕಂಪ್ಲೀಟ್ಲಿ ಮರ್ತು ಬಿಡ್ತೀರ ನೀವು. ಇವಾಗ ಆಫೀಸ್ ಸ್ಟ್ರೆಸ್ ಇರುತ್ತೆ, ತುಂಬ ತಲೆನೋವು, ಏನಪ್ಪ ನಾನು ಹಿಂಗಾಗೋಯ್ತು, ಏನೇನೋ ಹಿಂಗಾಗೋಯ್ತು. ನಿಮ್ಮ ವೈಫ್ದು ಏನೋ ಒಂದು ಸ್ಟ್ರೆಸ್, ಯಾವುದೋ ತುಂಬ ದೊಡ್ಡ ಆರ್ಗ್ಯುಮೆಂಟ್ ಆಗೋದ್ರೆ ಇದು ನೀವು ಮರ್ತೇ ಬಿಡ್ತೀರ. ಸಮ್ಟೈಮ್ಸ್ ಯು ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಫಾರ್ ದ ನ್ಯೂ ಸ್ಟ್ರೆಸ್. ಆ್ಯಕ್ಚುಲಿ ಇದು ಬಂತು ಅಂತ, ಇದು ನಾನು ತುಂಬ ಸಲ ಮಾಡಿದ್ದೀನಿ. ಬಟ್ ಆ ಸ್ಟ್ರೆಸ್ ಹೋಗ್ಸೋದು ಹೆಂಗೆ? ಅದಕ್ಕೆ ನಾವು ಬರಬೇಕು. ಸೊ ಇಟ್ಸ್ ವೇಟಿಂಗ್ ಇಸ್ ಮೋಸ್ಟ್ ಪಾರ್ಟ್ ಆಫ್ ದ ಜಾಬ್ ಆನ್ ಲೂಪ್. ಎಕ್ಸಾಕ್ಟ್ಲಿ, ಜರ್ನಿ ಇಸ್ ಫ್ರಮ್ ಸ್ಟ್ರೆಸ್ ಟು ಸ್ಟ್ರೆಸ್. ಏನು ಕಂಪ್ಲೀಟ್ಲಿ ಸ್ಟ್ರೆಸ್ಲೆಸ್ ಆಗಿರೋದು ನೀವು ಎಲ್ಲಿದ್ದೀರಾ, ಅದು ಅಷ್ಟೊಂದು ಇಲ್ಲ ಅನಿಸುತ್ತೆ ನನಗೇನೋ. ಮೇ ಬಿ ಐ ಡೋಂಟ್ ನೋ, ಮೇ ಬಿ ಐ ಹ್ಯಾವ್ ಹ್ಯಾಡ್ ಅ ವೆರಿ ಬ್ಯಾಡ್ ಲೈಫ್. ಬಟ್ ಫ್ರಮ್ ಸ್ಟ್ರೆಸ್ ಟು ಸ್ಟ್ರೆಸ್ ಏನೋ ಒಂದಿರುತ್ತೆ. ಮನುಷ್ಯನ ಗುಣ ಅದೇನೆ, ಎಲ್ಲ ಇದ್ರೂ ಅವನಿಗೆ ಸಮಾಧಾನ ಅನ್ನೋದು ಇರೋಕ್ಕಾಗೋದೇ ಇಲ್ಲ ಅವನಿಗೆ. ಏನೋ ಒಂದಿರುತ್ತೆ. ಈ ಗುರುಗುಂಟೆಪಾಳ್ಯ ಸಿಗ್ನಲ್ ಟೆನ್ಷನ್ ಆದ್ಮೇಲೆ ಹೆಬ್ಬಾಳ ಸಿಗ್ನಲ್ ಸಿಕ್ತು, ಮರ್ತ ಗುರುಗುಂಟೆಪಾಳ್ಯ ಮುಂದೆ ಎನ್ಸ್ಕೊಂತೀರಾ. ಏರ್ಪೋರ್ಟ್ ಸಿಕ್ಕಿಲ್ಲಲ್ಲ ಗುರು, ಫ್ಲೈಟಲ್ಲಿ ನಾನು ಲಾಂಜಲ್ಲಿ ತಿಂತಿಲ್ಲಲ್ಲ, ಟೆನ್ಷನ್ ಇರುತ್ತೆ. ಅಲ್ಲಿ ತಿಂತಾನ ಖುಷಿಯಾಗಿದ್ದಾನ, ಇಲ್ಲ ಏರ್ಪೋರ್ಟ್ ಫ್ಲೈಟ್ ಸ್ಟಾರ್ಟ್ ಆಯ್ತು. ಅದೇ ಖುಷಿ. ಅಗೇನ್ ಸ್ಪೀಕಿಂಗ್ ಅಬೌಟ್ ಖುಷಿ, ಈ ಸ್ಟ್ರೆಸ್ದಂತೂ ಆನ್ ಲೂಪೇನೆ. ನಿಮ್ಗೆ ನೆಕ್ಸ್ಟ್ ಸ್ಟ್ರೆಸ್ ಬರೋವರೆಗೂ ನೀವು ತಡ್ಕೊಂಡಿದ್ದು ಬಿಡಿ.
ನೆಕ್ಸ್ಟ್ ಸ್ಟ್ರೆಸ್ ಬಂದ ತಕ್ಷಣ ಇದು ಆಟೋ ಫುಲ್ ಹೋಗ್ಬಿಡ್ತೀವಿ, ಮೈಂಡಲ್ಲಿ ಇರೋದೇ ಇಲ್ಲ ನಿಮ್ಗೆ, ಅಲ್ಲಿಗೆ ಹೋಗ್ತೀರಾ. ಸೊ ಇದು ನೀವು ಒಂದಲ್ಲ ಒಂದು ದಾಟ್ಕೊಂಡು, ಅಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ರಿಯಲೈಸ್ ದಟ್ ದಿಸ್ ಇಸ್ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಅಂತ. ನಿಮ್ಗೆ ಫುಲ್ ಸ್ಟ್ರೆಸ್ ಫ್ರೀ ಆಗಿ ಯಾವಾಗ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಆರೋವಿಲ್ ಪಾಂಡಿಚೇರಿ ಆಶ್ರಮದಲ್ಲಿ ಮದುವೆ ಆದಮೇಲೆ ನಮ್ದೆಲ್ಲ ಆಶ್ರಮದಲ್ಲೇ ಅದೇನೋ ಸೈಲೆಂಟ್ ಆಗಿರುತ್ತೆ, ವಾಕ್ ಮಾಡ್ಬೋದು, ಸೈಲೆಂಟಾಗಿರುತ್ತೆ, ವಾಕ್ ಮಾಡ್ಬೋದು, ಸಾತ್ವಿಕ ಆಹಾರ ಕೊಡ್ತಾರೆ, ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದೆ ಇರೋಂಥ ಆಹಾರ ಕೊಡ್ತಾರೆ. 1-2 days ಅದು ರಿಟ್ರೀಟ್ ಥರ ಇರುತ್ತೆ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಎಕ್ಸೆಪ್ಟ್ ಐ ಥಿಂಕ್ ಓಶೋ ಆಶ್ರಮ ಹೋಗಿಲ್ಲ ನಾನು, ಅಲ್ಲಿ ಒಳಗಡೆ ಯು ಹ್ಯಾವ್ ಟು ಏನೋ ಇದೆ ಪ್ರೊಸೀಜರು. ನಿಮಗೊಂಥರ ರೆಸಾರ್ಟ್ ಥರಲ್ಲ, ವೀಕೆಂಡ್ ಸ್ಪಾಟ್ ಚೆನ್ನಾಗಿರುತ್ತಪ್ಪ, ಚೆನ್ನಾಗಿರುತ್ತೆ ಅರ್ಜುನ್. ನೀವು ಬನ್ನಿ ಒಂದ್ಸಲ ರವಿಶಂಕರ್ ಆಶ್ರಮಕ್ಕೆ ಬನ್ನಿ. ಅಸ್ತಿತ್ವ ಇಲ್ಲ ಹಂಗೆಲ್ಲ ಇಲ್ಲ ಆ್ಯಕ್ಚುಲಿ, ಅಲ್ಲಿ ಹಂಗೆ ಅನ್ಕೊಂತಾರೆ ಅಲ್ಲಿ, ಅಂದ್ರೆ ಹಂಗೆ ಅಷ್ಟೊಂದು ಥಿಂಕು ಮಾಡಲ್ಲ ಅಲ್ಲಿ ಜನ. ಅದನ್ನು ನಾನು ಹೇಳ್ತೇನೆ, ಅದನ್ನೇ ಹೇಳಕ್ಕೆ ಬಂದೆ. ಆಶ್ರಮದಲ್ಲಿರೋರು ಸ್ಟ್ರೆಸ್ಫುಲ್ ಆಗಿದ್ದಾರೆ, ಅವರೇನು ತುಂಬ ಮೆಡಿಟೇಷನ್ ಎಲ್ಲ ಮಾಡ್ತಾರೆ, ಸೇವಾ ಸಾಧನ ಸತ್ಸಂಗ್ ಎಲ್ಲ ಮಾಡ್ತಾರೆ, ಅವರು ಸ್ಟ್ರೆಸ್ಸಲ್ಲಿ ಇರ್ತಾರೆ. ಅಲ್ಲೂ ಗುರುಜಿ ಬಂದರು ಹೋಗಿ ಅಂತ ಇರ್ತಾರೆ. ಅವ್ರೇನು ಫುಲ್ ಹ್ಯುಮ್ಯಾನಿಟೇರಿಯನ್ ಆಗಿ ಫುಲ್ ಸೈಂಟ್ ಥರ ಏನಿರಲ್ಲ. ಸೊ ಆ ಪಾಂಡಿಚೇರಿ ಆಶ್ರಮದಲ್ಲೂ ಅಷ್ಟೇ ನಾನು ಹೇಳಿದ್ನಲ್ಲ, ಎಷ್ಟೋ ಜನ ಫಾರಿನರ್ಸ್ ಲೈಕ್ ಫ್ರಮ್ ನೆದರ್ಲೆಂಡ್ಸ್ ಎಲ್ಲೆಲ್ಲಿಂದನೂ ಬಂದಿರ್ತಾರೆ, ಬಂದ್ಬಿಟ್ಟು ಅವ್ರಿಗೆ ಇಲ್ಲಿ ಇಷ್ಟ ಆಗ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ, ವಾಪಸ್ ಹೋಗೇ ಇಲ್ಲ ಅವರು. ಹಂಗಿರೋರು ಸ್ಟ್ರೆಸ್ಫುಲ್ ಆಗೇ ಇದ್ದಾರೆ. ಸೊ ನಿಮ್ಗೆ ಗೊತ್ತಾಗಬೇಕು ಅದು ಯಾವ ಆಶ್ರಮದಲ್ಲೇ ಇಲ್ಲದೆ ಇರೋರು, ನೀವು ನಾರ್ಮಲ್ ಲೈಫಲ್ಲಿ ಮೆಡಿಟೇಷನ್ ಬಗ್ಗೆ ಗಂಧ ಗಾಳಿ ಇಲ್ಲದೆ ಇರೋರಿಗೆ ಇನ್ನೆಂಗೆ ಸ್ಟ್ರೆಸ್ ಇಲ್ಲದೆ ಇರುತ್ತೆ, ಸ್ಟ್ರೆಸ್ ಇದ್ದೇ ಇರುತ್ತೆ. ಆ ಸ್ಟ್ರೆಸ್ನ ನೀವು, ಸ್ಟ್ರೆಸ್ ಈಸ್ ಅ ಬ್ಯಾಡ್ ವರ್ಡ್ ನೌ ಡೇಸ್, ಬಟ್ ಅದು ಪ್ರೀ ಆಕ್ಯುಪೈಡ್ ಥಾಟ್ ಅಂತ ಅನ್ಕೊಬೋದು. ನೆಕ್ಸ್ಟ್ ಒನ್ ಬರೋವರೆಗೂ ಇದನ್ನು ತಡ್ಕೊಂಡ್ರಿ ಇದು ಹೋಗ್ಬಿಡುತ್ತೆ. ನಾವೇನು ಮಾಡ್ತೀವಿ, ಈ ಸ್ಟ್ರೆಸ್ಗೆ ತಲೆಗೆ ಹಾಕೊಂಡು ಡಿಸಿಷನ್ಸ್ ತೊಗೊಂಡ್ಬಿಡ್ತೀವಿ. ಬುದ್ಧಿವಂತರು ಏನು ಮಾಡ್ತಾರೆ, ಸೈಲೆಂಟಾಗಿರ್ತಾರೆ ಆ ಟೈಮಲ್ಲಿ ಅಷ್ಟೇ. ನೋಡೋಣ ಗುರು, ಆ ನೆಕ್ಸ್ಟ್ ಸ್ಟ್ರೆಸ್ ಬಂತ, ಆ ನೆಕ್ಸ್ಟ್ 2 ಸ್ಟ್ರೆಸ್ ಬಂದಮೇಲೂ ಇದು ನಿಮ್ಗೆ ಇನ್ನೂ ಕೊರಿತಾ ಇದೆ ಅಂದರೆ ಮೇ ಬಿ ದೆನ್ ಯು ಹ್ಯಾವ್ ಟು ಅಡ್ರೆಸ್. ಬಟ್ ಐ ಡೋಂಟ್ ಥಿಂಕ್ ಅದಷ್ಟು ದೊಡ್ಡ ಇದು ಆಗಿರಲ್ಲ. ಸುಮ್ಮನೆ ಸೈಲೆಂಟ್ ಆಗಿದ್ದವನು ಬಚಾವ್ ಆಗ್ಬಿಡ್ತಾನೆ. ಸೊ ಗಂಡ ಹೆಂಡತಿ ಮದೇನು ದಿಸ್ ವಿಲ್ ವರ್ಕ್, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಸೋ ಮೆನಿ ಆಫ್ ಯು. ಆಬ್ಸಲ್ಯೂಟ್ಲಿ. ನನಗೆ ಮದುವೆ ಅದು ಆ್ಯನಿವರ್ಸರಿ 3-4 ದಿನ ಮುಂಚೆನೇ, ಅಂದರೆ 26th Jan ರಿಪಬ್ಲಿಕ್ ಡೇ ದಿನ ಇಂಡಿಪೆಂಡೆನ್ಸ್ ಕಳ್ಕೊಂಡಿದ್ದು. ಸೊ ಅದೇನೆ 11 years ಆಯಿತು. ಸೊ ಅಗೇನ್ ಅದರಲ್ಲೂ ಅದೇನೆ, ಇಟ್ಸ್ ಆಲ್ವೇಸ್ ಐಡೆಂಟಿಫಿಕೇಶನ್ ಆಫ್ ಕೋರ್ ಬಿಹೇವಿಯರ್ ಆ್ಯಂಡ್ ಆ ಪ್ಯಾಟರ್ನ್ ವಿಲ್ ನೆವರ್ ಗೋ ರಾಂಗ್, ಟ್ರಸ್ಟ್ ಮೀ. ಇವ್ರು ಕೋಪ ಮಾಡ್ಕೊಂಡ್ರೆ ಆಡ್ತಾರೆ ಇಸ್ ಅ ವೆರಿ ಆಡ್ ವರ್ಡ್. ಅವ್ರ ಬಿಹೇವಿಯರ್ ಈ ಥರ ಇರುತ್ತೆ ಅನ್ನೋದು ನೀವು ನೋಡ್ಕೊಂಬಿಟ್ರೆ, ಟ್ರಸ್ಟ್ ಮೀ, ನೆಕ್ಸ್ಟ್ 5 ಜಗಳ ನೀವು ಅದನ್ನೇ ಗಮನಿಸಿ ಅದು ಹಂಗೆ ಇರ್ತದೆ. ನೀವು ಅಲ್ಲಿ ಹೆಂಗೆ ನಾನು ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಇಫ್ ಯು ಟ್ರೈ ಟು ವರ್ಕ್ ಆನ್ ಇಟ್, ಯು ವಿಲ್ ಬಿ ಓಕೆ ಡ್ಯೂರಿಂಗ್ ದಟ್ ಟೈಮ್. ಅಥವಾ ಯು ಕ್ಯಾನ್ ಅವಾಯ್ಡ್ ಇಟ್ ಆಲ್ಸೋ, ಯು ಕ್ಯಾನ್ ಡಾಡ್ಜ್ ಇಟ್ ಆಲ್ಸೋ. ಸೊ ಮ್ಯಾರೇಜ್ ಇಸ್ ವರ್ಕ್, ಮ್ಯಾರೇಜ್ ಇಸ್ ಎಫರ್ಟ್. ಇದು ಚಿಲ್ಲಾಗಿ ಬಂದು ನಾನು ಇರ್ತೀನಿ, ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ ಆಗಿರ್ತೀನಿ ಮದುವೆಲಿ ಅಂದರೆ ಆಗಲ್ಲ. ಟೀಮ್ ಲೀಡ್, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಲ್ಲ ಬಿಡೋಕೆ. ಅದೇ ಅವ್ರಿಗೆ ಇಟ್ಸ್ ಅ ಲಾಟ್ ಆಫ್ ವರ್ಕ್. ಮ್ಯಾರೇಜು ನಾನು ಬೇರೆ ನಮ್ಮ ಫ್ರೆಂಡ್ಸು ಆ್ಯಂಡ್ ನಮ್ಮ ತಮ್ಮ ಅವ್ರನ್ನೆಲ್ಲ ನೋಡ್ತಾ ಇರ್ತೀನಲ್ಲ, ದಿಲ್ ಬಿ ಸ್ಟ್ರಗ್ಲಿಂಗ್ ಇನ್ ಮ್ಯಾರೇಜ್ ಬಿಕಾಸ್ ಆಫ್ ಟ್ರಿವಿಯಲ್ ಇಶ್ಯೂಸ್, ಏನೋ ಸಿಂಪಲ್ ಇಶ್ಯೂಗೆಲ್ಲ. ಸೊ ಏನಪ್ಪ ನನಗೆ ನಮ್ಮ ವೈಫು ಆಚೆ ಹೋಗೋಕೆ ಬಿಡೋಲ್ಲ. ಸೊ ಅಲ್ಲಿ ನಿನ್ನ ಏನೋ ಪೆಂಡಿಂಗ್ ಇರುತ್ತೆ. ಸೊ ನೀನು ಅವ್ರು ಮಾಡಿರಲ್ಲ, ಅದಕ್ಕೆ ಅವ್ರು ನಿನ್ನ ಕೇಳ್ತಾ ಇದ್ದಾರೆ ಅನ್ನೋ ಐಡೆಂಟಿಫಿಕೇಷನ್ ಮಾಡೋಷ್ಟು ನಿಮಗೆ ಬುದ್ಧಿವಂತಿಕೆ ಬಂದುಬಿಟ್ರೆ ಆರಾಮಾಗಿರುತ್ತೆ ಏನಕ್ಕೆ ಅದಾಗ್ತಾ ಇದೆ ಅಂತ. ಸೊ ಇಫ್ ನೀವು ಎಕ್ಸಾಂಪಲ್ ಯಾರನ್ನ ನೋಡ್ತಾ ಇರೋರಿಗೆ, ಇಫ್ ಯು ವಾಂಟ್ ನೀವು ಗೋವಾ ಟ್ರಿಪ್ಗೆ ಹೋಗ್ಬೇಕಂದ್ರೆ ಅದಕ್ಕಿಂತ 1 month ಬ್ಯಾಕು ಯು ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಫಾರ್ ಧರ್ಮಸ್ಥಳಕ್ಕೆ ವಿತ್ ಫ್ಯಾಮಿಲಿ 1 ದಿನ, ಮತ್ತು ಓನ್ಲಿ ಯು ಆ್ಯಂಡ್ ವೈಫ್ ಅಷ್ಟೇ. ಒಂದು ರೆಸಾರ್ಟೋ ಅಥವಾ ಅವ್ರಿಗೆ ಎಲ್ಲಿ ಇಷ್ಟನೋ, ನಿಮಗೆ ಇಷ್ಟ ಆಗಿರೋದಲ್ಲ, ಅವ್ರಿಗೆ ಎಲ್ಲಿ ಇಷ್ಟನೋ ಅವ್ರಿಗೆ ಏನು ಹೋಗ್ಬೇಕೋ ಅದು ಫುಲ್ಫಿಲ್ ಮಾಡಿ, ಮನೆಗೆಲ್ಲ ಏನೇನು ಬೇಕೋ ಒಂದು ಬಿಗ್ ಬಜಾರ್ಗೆ ಹೋಗಿ ಎಲ್ಲ ಸಾಮಾನು ಅಂದ್ರೆ ಆ ದಿನ ಖುಷಿಯಾಗಿರ್ಬೇಕಂದ್ರೆ ಇದು ಹಿಂದೆ ಪ್ಲಾನ್ ಇದು ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ನೀವು ನೆಮ್ಮದಿಯಾಗಿರೋಕ್ಕಾಗಲ್ಲ. ಇಲ್ಲಾಂದ್ರೆ ನೀವು ಅದು ದಟ್ಸ್ ಹೌ ಇಟ್ ಈಸ್ ಆ್ಯಕ್ಚುಲಿ. ನೀವು ಅಲ್ಲೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ನೀವು ಗೋವಾಗ ಹೋಗ್ಬಿಟ್ಟಿರ್ತೀರಿ, ಏನಾನ ಮಾಡ್ಕೊಂಡು ಗೋವಾಗು ಈ ಜೋಶಲ್ಲಿ ಹೋಗ್ಬಿಡ್ತೀವಿ ನಾವು. ನಾನು ಲೈಫ್ ಮಾ ರೂಲ್ಸ್ ಅನ್ಕೊಂಡು ಹೋಗ್ಬಿಡ್ತಾರೆ. ಫ್ರೆಂಡ್ಸ್ ಅಲ್ಲಿ ಯಾವನ್ ಗುರು ಹಿಂಗವನೇ ಫೋನಲ್ಲೇ ಬಂದೆ ಅಲ್ಲಿಂದ ಫೋನ್ ಎತ್ತಲ್ಲ. ಅದು ಹಂಗೆ ಎಂಥ ಟಾರ್ಚರ್ ಗೊತ್ತಾಗಿರೋದು. ನೀವು ಆರಾಮಾಗಿ ಬೀಚ್ ಮುಂದೆ ಎಲ್ಲ ಇರುತ್ತೆ, ಆರಾಮಾಗಿ ಕೂತ್ಕೊಂಡಿರ್ತೀರ. ಯಾವುದಕ್ಕೊಂದು ಕಾಲ್ ಮಾಡೋಣ ಅಂದ್ರೆ ಫೋನೇ ಎತ್ತಾ ಇರಲ್ಲ. ನಿಮಗಲ್ಲೆಲ್ಲ ಚಿಂತೆ ಅದೇನೆ. ಅವ್ರ ಫ್ರೆಂಡ್ಸ್ ಹೇಳ್ತಾ, ಮಗ ಇಲ್ಲಿ ಬಂದ್ಮೇಲೂ ಚಿಂತೆ ಮಾಡ್ತಾ ಇದೆಯಲ್ಲ ಅಂತಾರೆ. ಅದೇ ಅವಳು ಫೋನ್ ಮಾಡ್ಬಿಟ್ಟು ಎದ್ದಾಗ ಮತ್ತೆ ಏನು ಮಾಡ್ತಾ ಇದೆಯಾ, ಆರಾಮ, ಸರಿ ಓಕೆ. ಇವಾಗ ಫುಲ್ ಕಾಮಾಗಿ ಪಕ್ಕದಲ್ಲಿ ಇನ್ನೊಬ್ರು ಫ್ರೆಂಡ್ ನೀವಾಗಿದ್ರೆ, ಮಗ ಇದು ಸ್ಟ್ರೆಸ್, ದೊಡ್ಡ ಸ್ಟ್ರೆಸ್ ಬರುತ್ತೆ. ಇದು ಆಗಲ್ಲ. ಇದು ಅಲ್ಲಿ ಅವನಿದ್ದಾನೆ, ಸುಮ್ಮನೆ ಫೋನ್ ಎತ್ತಿಲ್ಲ. ಅಲ್ಲಿ ಇದು ಅರ್ಥ ಆಗಕ್ಕೆ 10 ವರ್ಷ ಬೇಕು. 10 ತಗೊಂಡು ಕೊಟ್ಟಾಗ ಅದಕ್ಕೆ ಬೈದು ಬಿಡಿ, ಇದು ಇಟ್ಕೊಂಡು ನಾನು ಏನು ಮಾಡಲಿ. ಅವಾಗ ವಿ ಪಾರ್ಟೆಡ್ ವೇಸ್. ಅದ್ರಲ್ಲಿ ಹೆಂಗಿದೆಯೋ ನೀನು ಯಾಕೆ ಈ ಥರ ಪ್ರೀತಿ ಮಾಡಲ್ಲ ಅಂದ್ರಂತೆ.
ನಮ್ಮ ಶಿಷ್ಯನ ನೋಡಿದ್ರೆ ರೊಮ್ಯಾನ್ಸ್ದು ಗಂಧ ಗಾಳಿ ಗೊತ್ತಿಲ್ಲ ಅವ್ರಿಗೆ. ಒಂದೆರಡು ಮೇಜರ್ ಇನ್ಸಿಡೆಂಟ್ ನಡೀತು. ನಾನು ಹೇಳಿರೋ ಸತ್ಯಗಳು ದಯವಿಟ್ಟು ಇದೆಲ್ಲ ಆ್ಯಕ್ಚುಲಿ ಯಾಕಂದ್ರೆ ಸೇವ್ ಮಾಡ್ಕೊಳ್ಳಿ ಎಲ್ಲ, ತುಂಬ ಹೆಲ್ಪ್ ಆಗುತ್ತೆ. ಒಳ್ಳೆ ಮ್ಯಾರೇಜ್ ಕೌನ್ಸಿಲರ್ ಆಗ್ಬೋದು. ಇವಾಗ ಒಂದ್ 2 ಬಸ್ ಚೇಂಜ್ ಮಾಡಿ ಬೇರೆ ಊರನ್ ಮದ್ವೆ ಆದ್ರೇನೆ ಅಯ್ಯೋ ಎಷ್ಟೊಂದು ಕನ್ಫ್ಯೂಷನ್, ಅಲ್ಲಿ ಕೂಗುದಂತಾರೆ, ಇಲ್ಲಿ ಮರ್ಕುದಂತಾರೆ. ಅಂಡ್ ನಿಮ್ಮಲ್ಲಿ ಇನಿಷಿಯಲ್ ಸ್ಟೇಜ್ ಆಫ್ ಮ್ಯಾರೇಜ್ ಅಲ್ಲಿ ಆ ಕನ್ಫ್ಯೂಷನ್ ಇತ್ತ, ಲ್ಯಾಂಗ್ವೇಜ್ ವೈಸ್ ಆಗಿರ್ಬೋದು, ಕಲ್ಚರಲ್ ಶಾಕ್ ಐ ಗೆಸ್? ನಾನು ದೇವಗಣ ಹೇಳ್ತೀನಿ, ದೇವಗಣ ನಂಬಲ್ಲ ಇವಾಗ ಯಾರು, ತಾಯಣ್ಣ ಹೇಳ್ತೀನಿ. ಆ ರೋಸ್ನ ತೊಗೊಂಡೋಗಿ ಮೇಲೆ ಹತ್ತಿದಾಗ ಆ ಹುಡುಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಅವ್ರು ಈಸಿಯಾಗಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಮ್ಮದು ಆ ಥರ ಸರೌಂಡಿಂಗ್ ಇಲ್ವೇ, ನಮ್ಮದು ಕೊತ್ತಂಬರಿ ಸೊಪ್ಪು ಇಲ್ಲ ದಂಟಿನ ಸೊಪ್ಪು. ಅಲ್ಲಿ ಸೋಹಮ್ ಹೋಗಿ ನಮ್ಮ ವೈಫ್ ಹೆಸರು ಸುಮನ್, ಆ್ಯಕ್ಚುಲಿ ಸುಮನ್ ಅಂತ. ಅದೇ ನಾನು ಕೂತಿದ್ದೆ, ನನ್ನ ಪಕ್ಕ ಯಾರೂ ಇರಲಿಲ್ಲ, ಈ ಕಡೆ ಯಾರೂ ಇರಲಿಲ್ಲ. ಸೊ ಅವ್ರು ಬಂದ್ಬಿಟ್ಟು ನನ್ನ ಪಕ್ಕ ಕೂತ್ಕೊಂಡ್ರು. ಅಲ್ಲಿ ಎಲ್ಲಿ ಬೇಕಾನ ಕೂತ್ಕೋಬೋದಾಗಿತ್ತು, ಅದು ಏನಕ್ಕೂ ಗೊತ್ತಿಲ್ಲ.